ಗುಡ್ ಈವ್ನಿಂಗ್ ಮಾಸ್ಟರ್ಸ್. ವೆಲ್ಕಮ್ ಟು ಜೈ ಹೋಮ್ ಮೆಡಿಟೇಷನ್. ನಾನು ಶಾಂತಲಾ ಮೈಸೂರಿನಿಂದ. ಮೊಟ್ಟ ಮೊದಲಿಗೆ ನಮ್ಮೆಲ್ಲರ ಗುರುಗಳಾದ ಬ್ರಹ್ಮಶ್ರೀ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಜಿ ಅವರಿಗೆ ವಂದಿಸುತ್ತಾ ನಮ್ಮ ಇವತ್ತಿನ ಈ ಒಂದು ಸಂಜೆಯ ಸೆಷನ್ಗೆ ನಿಮ್ಮೆಲ್ಲರಿಗೂ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ಇವತ್ತು ನಮ್ಮ ಜೊತೆ ಸುಧಾಕರ್ ಪೋರಣ್ಣರವರು ಇದ್ದಾರೆ. ಮೊನ್ನೆ ಅಷ್ಟೇ ನಿಮ್ಮೆಲ್ಲರಿಗೂ ತಿಳಿದಿರೋ ಹಂಗೆ ಪಾಸ್ಟ್ ಲೈಫ್ ರಿಗ್ರೆಷನ್ ಬಗ್ಗೆ ತಿಳಿಸ್ಕೊಟ್ಟಿದ್ದಾರೆ. ಅದು ಪಾರ್ಟ್ 1. ಅಂದ್ರೆ ಅದರಲ್ಲಿ ಎಲ್ಲ ಇನ್ನ ಕಂಪ್ಲೀಟ್ ಆಗಿಲ್ಲ, ಅದರ ಮುಂದುವರಿದ ಭಾಗವನ್ನ ಇವತ್ತು ಪಾರ್ಟ್ 2 ಅಂತಂದ್ಬಿಟ್ಟು ಇವತ್ತು ಮಾಡ್ತಾ ಇದ್ದಾರೆ. ಸೊ ಸುಧಾಕರ್ ಪೋರಣ್ಣ ಅವರಿಗೂ ಸಹ ನಮ್ಮ ಜಯಹೋ ತಂಡದ ಪರವಾಗಿ ಸ್ವಾಗತವನ್ನ ಕೋರೋಣ. ವೆಲ್ಕಮ್ ಸರ್, ವೆಲ್ಕಮ್ ಅಂಡ್ ಓವರ್ ಟು ಯು. Thank you. Thank you, madam. Okay. Thank you, my dear masters. ನಾವು ಸೆಷನ್ಗೆ ಹೋಗೋದಕ್ಕಿಂತ ಮುಂಚೆ ನಿಮ್ಮೆಲ್ಲರ ಗುರುಗಳಾದಂತಹ ಪಿತಾಮಹ ಬ್ರಹ್ಮಶ್ರೀ ಪತ್ರಿಜಿ ಹಾಗೂ ಸ್ವರ್ಣಮಲ ಅಮ್ಮನವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಹಾಗೂ ಅದ್ಭುತವಾಗಿ ನಡ್ಸ್ಕೊಂಡ್ ಬರ್ತಿರ್ತಕ್ಕಂಥ ಜೈ ಹೋಮ್ ಮೆಡಿಟೇಷನ್ ಶಾಂತಲಾ ಮೇಡಮ್ ಮತ್ತೆ ಎಲ್ಲರೂ ನೀವು ಸಪೋರ್ಟ್ ಮಾಡ್ತಾ ಕಂಟಿನ್ಯೂ ಆಗಿ ಒಳ್ಳೆ ವಿಧದಿಂದ ಎಷ್ಟು ಒಳ್ಳೊಳ್ಳೆ ಜ್ಞಾನನ ನೀಡ್ತಾ ಇದ್ದಾರೆ ಜೈ ಹೋಮ್ ಮೆಡಿಟೇಷನ್. ಸೊ ನಾನು ಮೊನ್ನೆನೇ ಹೇಳಿದ್ದೆ ಪಾಸ್ಟ್ ಲೈಫ್ ರೆಗ್ರೆಷನ್ ಬಗ್ಗೆ. ನಿಮ್ಗೆ ಇನ್ನೂ ತೃಪ್ತಿ ಆಗಿಲ್ಲ ಅಂತ ಇನ್ನೊಂದು ಮಾಡಕ್ ಶುರು ಮಾಡಿ, ಯಾಕಂದ್ರೆ ನೀವು ಇನ್ನೂ ಸ್ಯಾಟಿಸ್ಫ್ಯಾಕ್ಷನ್ ಆಗ್ಲಿಲ್ಲ ಅವತ್ತು. ಇದು ಹೆಂಗಂದ್ರೆ ಯಾವಾಗಾದ್ರೂ ನಾವು ಬಂದಾಗ 8 ಗಂಟೆ ಆದ್ರೂ ಕೂಡ ನಮ್ಗೆ ತೃಪ್ತಿ ಆಗಲ್ಲ, ಇನ್ನೂ ಇದ್ರೆ ಚೆನ್ನಾಗಿರುತ್ತೆ, ಇನ್ನೂ ಇದ್ರೆ ಚೆನ್ನಾಗಿರುತ್ತೆ. ಸೊ ಅದಕ್ಕೋಸ್ಕರ ಮತ್ತೆ ಶಾಂತಲಾ ಮೇಡಮ್ ಹತ್ರ ನಾನು ಮಾತಾಡ್ಕೊಂಡು, ಆಯ್ತು ಮೇಡಮ್ ಪಾರ್ಟ್ 2 ಕೂಡ ಮಾಡೋಣ. ಪಾರ್ಟ್ 2 ಇಲ್ಲ ಬಿಟ್ರೆ ಪಾರ್ಟ್ 10 ವರೆಗೂ ಇದೇ ಇದೆ, ಸಾಕು. ಎಷ್ಟು ಬೇಗ ತಿಳ್ಕೊಂಡ್ರೆ ಅಷ್ಟು ಸಾಕು, ನಮ್ಗೆ ಬೇಸಿಕ್. ಓಕೆ, ಇಲ್ಲಿ ಏನ್ ಗೊತ್ತಾ, ಎಲ್ರು ನಾವು ಪೂರ್ತಿ ಡೀಪ್ ಹೋಗೋ ಅವಶ್ಯಕತೆ ಇಲ್ಲ. ನಾವು ಧ್ಯಾನಿಗಳಿಗೆ ಆಟೋಮೆಟಿಕ್ ಆಗಿ ನಮ್ಗೆಲ್ಲ ಗೊತ್ತಾಗುತ್ತೆ. ಒಂದ್ ತಿಳ್ಕೊಳ್ಳಿ ಮೈ ಡಿಯರ್ ಮಾಸ್ಟರ್ಸ್, ಇವತ್ತು ಇಂಥ ವಿಷಯಗಳು ಬಂದಿದೆ. ಈಗ ಶಾಂತಲಾ ಮೇಡಮ್ ನಡ್ಸ್ಕೊಡ್ತಾ ಇದಾರೆ ಅಂದ್ರೆ ಅದಕ್ಕೆ ಕಾರ್ಯಕಾರಣ ಸಂಬಂಧ ಇದೆ. ಇಲ್ಲಿ ಯಾರು ಬಂದು ಜಾಯಿನ್ ಆಗ್ತಾ ಇದ್ರಿ, ಯಾರು ನೀವು ಕೇಳ್ತಾ ಇದ್ದೀರಿ, ಅದು ಯೂಟ್ಯೂಬ್ ಆಗಿರ್ಬೋದು, ಝೂಮ್ ಆಗಿರ್ಬೋದು, ಇದು ಕಾರ್ಯಕಾರಣ ಸಂಬಂಧ. ಅಂದ್ರೆ ನಿಮಗೆ ಆ ಜ್ಞಾನ ತಿಳಿಬೇಕು, ಆ ಒಂದು ಇಶ್ಯೂಸ್ ಇಂದ ಹೊರಗಡೆ ಬರಬೇಕು ಅನ್ನೋ ಉದ್ದೇಶದಿಂದ ಇವು ನಿಮಗ್ ಬಂದಿದೆ. ಈ ಪೂರ್ಣಾತ್ಮ ಅಂತಾರೆ ನಮ್ಗೆ, ನಾವು ಅಂಶಾತ್ಮಗಳು. ಆ ಪೂರ್ಣಾತ್ಮಗಳು ಒಂದು ಶಾಂತಲಾ ಮೇಡಮ್ ಮೂಲಕ ಝೂಮ್ ಕ್ರಿಯೇಟ್ ಮಾಡಿ ನನ್ನ ಮೂಲಕ ಹೇಳಿಸಿ, ಇಲ್ಲಿ ನಮ್ದಂತ ಏನಿಲ್ಲ. ಅವಾಗ ಪೂರ್ಣಾತ್ಮ ಏನ್ ಮಾಡ್ತಾರಂದ್ರೆ, ಇಂಥವ್ರಿಗೆ ತಿಳಿಲಿಕ್ಕೆ ತುಂಬಾ ಟೈಮ್ ತಗೊಳುತ್ತೆ. ಆ ಟೈಮನ್ನ ಆದಷ್ಟು ಬೇಗ ಅವ್ರು ತಿಳ್ಕೊಂಡ್ಬಿಟ್ರೆ ಇನ್ನೂ ಅವರು ಒಂದು ಉದ್ದೇಶನೆಲ್ಲ ಸಾಧನೆಗೋಸ್ಕರ ಮಾಡ್ತಾರೆ. ಏನಾಗಿದೆ ಅಂದ್ರೆ, ಪ್ರತಿಯೊಂದು ಕೂಡ ನಾವು ಧ್ಯಾನ ಮಾಡ್ತಾ ಮಾಡ್ತಾ, ಅಯ್ಯೋ ನನ್ನ ಆರೋಗ್ಯ ಸರಿ ಹೋಗ್ಬೇಕು, ನನ್ನ ಮೈಂಡ್ ಸರಿ ಹೋಗ್ಬೇಕು, ಅವ್ರು ಸರಿ ಹೋಗ್ಬೇಕು, ಇವ್ರು ಸರಿ ಹೋಗ್ಬೇಕು, ಅದ್ರ ಬಗ್ಗೆ ನಾವು ಯೋಚನೆ ಮಾಡ್ತಾ ಇದ್ವಿ. ಇಲ್ಲಿ ಯಾವತ್ತಾದ್ರೂ ನಾವು ಧ್ಯಾನ ಮಾಡ್ಬಿಟ್ಟು ನಾವು ಮುಕ್ತಿ ಮೋಕ್ಷ ಮಾರ್ಗ ಹಿಡಿಬೇಕು ಅಂತ ಯಾವತ್ತಾದ್ರು ಅನ್ಕೊಂತೀವ? ನಾವು ಫೈನಲ್ ಆಗಿ ತಲುಪಬೇಕಾದ್ದು ಆ ಒಂದು ಸ್ಥಿತಿನ ನಾವೇನ್ ಮಾಡ್ತಾ ಇದೀವಿ, ಬರೀ ಇದರಲ್ಲೇನೆ ಇದೀವಿ, ಶರೀರದಲ್ಲೇ ಇದೀವಿ. ನಮ್ದು ಬರೇ ಬಾಡಿ ಅಲ್ಲ, BMS. ನಮ್ದು BMS ಅಂದ್ರೆ ಬಾಡಿ ಮೈಂಡ್ ಸೋಲ್. ಆ ಮೂರು ತಿಳ್ಕೊಂಡಾಗ ಮಾತ್ರ ಇದರಿಂದ ಗೊತ್ತಾಗ್ತದೆ. ಸರಿ, ಇವತ್ತು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ತಿಳ್ಕೊಳ್ತಾ ಹೋಗೋಣ. ಆಮೇಲೆ ಇದೆಲ್ಲ ತಿಳ್ಕೊಂಡ ನಂತರ ಒಂದು ಮೆಡಿಟೇಷನ್ ಇರುತ್ತೆ. ನಾವು ಆ ಮೆಡಿಟೇಷನ್ ಅಲ್ಲಿ ಮಾಡೋದು ಕೂಡ ನಿಮ್ಗೆ ಎಷ್ಟೋ ಒಂದು ಎನರ್ಜಿಸ್ ಆಗ್ಬೋದು, ನಿಮ್ಮಲ್ಲಿ ಎಷ್ಟೋ ಬದಲಾವಣೆ ಆಗ್ಬೋದು. ಎಲ್ಲ ಕೂಡ ಇದರಲ್ಲಿ ನಾವು ತುಂಬಾ ಸಿಂಪಲ್ ಆಗಿ ಹೇಳ್ತಕ್ಕಂಥದ್ದು. ಇದರಲ್ಲಿ ಏನು ದೊಡ್ಡ ಸೈನ್ಸ್ ಅಲ್ಲ, ನಾವು ಸಹಜವಾಗಿ ಎಲ್ರಿಗೂ ಅರ್ಥ ಆಗೋ ರೀತಿಯಲ್ಲೇ ಹೇಳ್ತಕ್ಕಂಥದ್ದು. ಇಲ್ಲಿ ಪಾಸ್ಟ್ ಲೈಫ್ ರಿಗ್ರೆಷನ್ ಅಂದ್ರೆ ಮಾಮೂಲಾಗಿ ಇದನ್ನೆಲ್ಲ ತುಂಬಾ ಸರ್ಟಿಫಿಕೇಟ್ ಕೋರ್ಸಸ್ ಇವೆಲ್ಲ ಮಾಡಿರ್ತಕ್ಕಂಥವ್ರು ಇರ್ತಾರೆ. ಸೊ ಅದೆಲ್ಲ ಎಲ್ರೂ ಹೋಗಿ ನೀವು ಕ್ಲಾಸಸ್ ಮಾಡಕ್ ಆಗಲ್ಲ ಅಂತ, ಇದ್ರ ಬಗ್ಗೆ ನಿಮಗೆ ಜಸ್ಟ್ ಅದ್ರ ಬಗ್ಗೆ ತಿಳಿದ್ರೆ ಓಕೆ, ನಮ್ಮ ಸಮಸ್ಯೆಗೆ ನಾವೇ ಕ್ಲಿಯರ್ ಮಾಡ್ಕೋಬಹುದು. ಇಲ್ಲಿ ನಮ್ಮ ಸಮಸ್ಯೆಗೆ ಯಾರೋ ಬೈತಿರ್ತೀವಿ, ಅವನಿಂದ ಹಾಳಾಗೋದೆ, ಅವನ್ ಮೋಸ ಮಾಡ್ದ ನನಗೆ, ಇವಳು ಮಾಡ್ಕೊಂಡ್ಗಳಿದ್ದ ಹಿಂಗಾದ್ಲು, ಅವ್ನ್ ಮಾಡ್ಕೊಂಡ್ಗಳಿದ್ದ ಹಂಗಾದ, ಇಲ್ಲಾಂದ್ರೆ ನಾನು ಚೆನ್ನಾಗಿರ್ತಿದ್ದೆ, ಆ ಇಲ್ಲಾಂದ್ರೆ ನಾನು ಚೆನ್ನಾಗಿ ಓದಿ ಡಾಕ್ಟರ್ ಆಗ್ತಿದ್ದೆ, ಇವನ್ ಮಾಡ್ಕೊಂಡು ನೋಡಿ ನಾನು ನಿಮ್ಮ ಮನೆಗೆ ಗೃಹಿಣಿ ಆಗಿದ್ದೀನಿ. ಈ ತರ ಅಂದಿರೋರು ಎಷ್ಟೋ ಜನ ನೋಡಿರ್ತೀವಲ್ವಾ. ಅದು ಅಂದ್ಕೊಂಡ್ರೆ ಹಾಗಂತದಲ್ಲ, ಅದು ನಮ್ಗೆ ಎಲ್ಲ ಕೂಡ ಪಾಸ್ಟ್ ಲೈಫ್ ಲಿಂಕ್ ಇರುತ್ತೆ. ನಾನು ಮೊನ್ನೆನೇ ಹೇಳ್ದೆ,
ಈಗ ಗಂಡ ಹೆಂಡ್ತಿದೀವಿ ಅಂದ್ರೆ ಹಿಂದೆ ನಾವು ವೈರಿಗಳು, ಶತ್ರುಗಳು. ಆ ಶತ್ರುಗಳು ಅವ್ರದ್ದು ತೀರ್ಸ್ಕೊಳಕ್ ಆಗದೆ ಇವಾಗ ಗಂಡ ಹೆಂಡತಿಯಾಗಿ ತೀರ್ಸ್ಕೊಂತಿದ್ದಾರೆ. ಅವಾಗ ನಮ್ಗೆ ಯಾವಾಗ ಅದು ನಿಜ ಅಂತ ಗೊತ್ತಾದ್ಮೇಲೆ ಅವಾಗ ನಾವು ಭಯ ಬೀಳಲ್ಲ, ಎಲ್ಲಾನು ಬೈಕೊಂಡು ಹೋಗ್ಲಿ ಬಿಡು ಅಂತೇಳಿ. ನನಗೆ ಅಮಾವಾಸ್ಯೆ ಹುಣ್ಣಿಮೆ ಬಂತಂದ್ರೆ ಮೌನ ಇದ್ಬಿಡ್ತೀನಿ ನಾನು. ಯಾಕೆ ಹೇಳ್ರಿ? ಸುಮ್ಮನೆ ಜಗಳ ಆಡ್ಬೇಕಲ್ಲ ಅವಳ ಹತ್ರ. ಆ ಜಗಳ ಆಡೋದಕ್ಕಿಂತಲೂ ಮೌನ ಇದ್ದು ಪತ್ರಿಜಿ ಮ್ಯೂಸಿಕ್ ಹಾಕೊಂಡು ಎಲ್ಲೋ ಕಣ್ಮುಚ್ಚಿ ಕೂತ್ಕೊಂಡ್ಬಿಟ್ರೆ ಬೈದ್ರು ಕೂಡ ನಾನು ಕೇಳಿಸಲ್ಲ ಕಿವಿ, ಯಾಕಂದ್ರೆ ಮ್ಯೂಸಿಕ್ ಇರುತ್ತೆ, ಅವಾಗ ಪತ್ರಿಜಿ ಮ್ಯೂಸಿಕ್ ಇರುತ್ತೆ. ಅಂದ್ರೆ ಹಂಗಂತ ನನ್ನ ಹೆಂಡ್ತಿನ ಕೆಟ್ಟೋಳಲ್ಲ, ಒಳ್ಳೆ ಹೇಳಿದ್ದು. ಅವಾಗವಾಗ ಹಂಗ್ ಬರ್ತಿರ್ತಾವೆ, ಎಲ್ಲಾರ ಮನೆಗಳಿಗೆ ಬರ್ತಿರ್ತಾವ. ಹಂಗಾಗಿ ನನ್ ಮಗ ಗುರಾಯಿಸ್ತಾರೆ ನೋಡಿ ಶಾತಲ್ಲ ಮೇಡಮ್. ಓಕೆ, ಸರಿ. ಈ ರೀತಿ ಯಾಕೆಂದ್ರೆ ಇದೆಲ್ಲ ನಾವು ತರ ಹ್ಯಾಪಿನೆಸ್ ಇರಬೇಕು. ಇದೆಲ್ಲ ಸೀರಿಯಸ್ ಧ್ಯಾನ ಮಾಡೋದಲ್ಲ ಇದು. ಎಲ್ಲ ಕಣ್ಣು ಮುಚ್ಕೊಳ್ಳಿ ಅವ್ರಿಗೆ ಹೇಳಿ ಧ್ಯಾನ ಮಾಡ್ಬೇಕಂದ್ರೆ ಎಲ್ಲ ಕಣ್ಣು ಮುಚ್ಕೊಂಡು ಕುತ್ಕೊಳ್ಳಿ, ಶ್ವಾಸ ಮೇಲೆ ಧ್ಯಾಸ ಇರ್ಲಿ, ಕಂಟ್ರೋಲ್ ಯುವರ್ ಮೈಂಡ್, ಕಂಟ್ರೋಲ್ ಮಾಡಿ. ಏನು ಇಲ್ಲ, ಏನು ಕಂಟ್ರೋಲ್ ಮಾಡೋದು ಏನಿಲ್ಲ. ಅದು ಬರೋದು ಬರ್ತಾ ಇರುತ್ತೆ, ಹೋಗೋದು ಓದ್ತಾ ಇರುತ್ತೆ. ಯಾರಿಗಾದ್ರೂ ಧ್ಯಾನ ಇಲ್ಲ ಸರ್ ನನ್ಗೆ ಕೂರ್ತಾ ಇಲ್ಲ ಸರ್, ಬಹಳ ಆಲೋಚನೆ ಬರ್ತಾವ ಅಂದ್ರೆ ವೆರಿ ಗುಡ್. ಆಲೋಚನೆ ಯಾಕೆ ಬರ್ತಾವ ಅಂದ್ರೆ ಅಷ್ಟು ದಿನ ಎಷ್ಟು ಸ್ಟಾಕ್ ಮಾಡಿ ಇಟ್ಟಿದ್ರಲ್ಲ ಅವು ಹೊರಗಡೆ ಹೋಗ್ತದ. ಅವಾಗ ನೀವು ಧ್ಯಾನನೇ ಮಾಡ್ಬೇಡ್ರಿ, ಶ್ವಾಸದ ಮೇಲೆ ಗಮನ ಇಡಕ್ ಪ್ರಯತ್ನ ಪಡಿ. ಆಗ್ಲಿಲ್ಲ ಅಂದ್ರೆ ಬರೇ ಕಣ್ಣು ಮುಚ್ಕೊಂಡು ಕುತ್ಕೋಬೇಕು. 10 ನಿಮಿಷ ಆದ್ರೂ ಸರಿ, ಅರ್ಧ ಗಂಟೆ ಆದ್ರೂ ಸರಿ, 1 ಗಂಟೆ ಆದ್ರೂ ಸರಿ, ನೀವು ಮಾಡ್ಬೇಕಾದ್ದೇನು ಬರೀ ಕಣ್ಣು ಮುಚ್ಕೊಂಡು ಕುತ್ಕೋಬೇಕು. ಏನಾಗುತ್ತೆ ಕಣ್ಣು ಮುಚ್ಕೊಂಡು ಕೂತಾಗ? ಆ ಆಲೋಚನೆಗಳು ಬರ್ತವೆ ಬರ್ತವೆ ಬರ್ತವೆ. ದಿನಾ ನಮ್ಮ ಮನೆಗೆ ಬರೋರ್ನ ನಾವು ಸರಿಯಾಗಿ ಟೀ ಕಾಫಿ ಕೊಡ್ಲಿ ಅಂದ್ರೆ ಏನ್ ಮಾಡ್ತಾರೆ? ಇನ್ನೊಂದ್ಸರಿ ಬರೋದಿಲ್ಲ ನಮ್ಮ ಮನೆಗೆ ಅವರು. ಹಂಗೆ ಈ ಆಲೋಚನೆ ಕೂಡ ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ. ಅವು ತನ್ನಷ್ಟು ತಾನೇ ಹೋಗ್ಬಿಡ್ತವೆ. ಆಮೇಲೆ ಎಲ್ರಿಗೂ ಧ್ಯಾನ ಕುದುರುತ್ತೆ. ಸ್ಟಾರ್ಟಿಂಗ್ಗೆ ಧ್ಯಾನ ಕುದುರ್ಬೇಕಂತ ಕಂಟ್ರೋಲ್ ಮಾಡು ಮೈಂಡ್, ಕಂಟ್ರೋಲ್ ಮಾಡು ಅಂದ್ರೆ ಏನಿಲ್ಲ ಅಲ್ಲಿ, ಯಾವ್ದು ಕಂಟ್ರೋಲ್ ಮಾಡೋಂಥದ್ದು ಏನಿಲ್ಲ ಇಲ್ಲಿ. Okay? ಈ ರೀತಿ. ಸೊ ಈ ಒಂದು ಪಾಸ್ಟ್ ಲೈಫ್ ರಿಗ್ರೆಷನ್ ನಾವು ತಿಳ್ಕೊಂಡಾಗ ಏನಾಗ್ತಂದ್ರೆ ಇದು ತುಂಬಾ ಥೆರಪಿ ಇದ್ದಂಗೆ. ಸೊ PLR ಥೆರಪಿ ಅಂತಾರೆ. ಓಕೆ, ನಮ್ಮ ಕರ್ಮಗಳನ್ನ ಕ್ಲಿಯರ್ ಮಾಡ್ಕೊಳ್ಳೇಬೇಕಾ? ಎಸ್. ನಾವು ಮಾಡ್ಕೊಂಡಲ್ಲೇ ಇನ್ಯಾರು ಮಾಡ್ತಾರೆ? ಬೇರೆಯವ್ರು ಬಂದು ಮಾಡ್ತಾರ? ಫಸ್ಟ್ ಯು ಹ್ಯಾವ್ ಟು ಅಕ್ಸೆಪ್ಟ್ ಯುವರ್ ಬ್ಯಾಡ್ ಕರ್ಮ. ಬ್ಯಾಡ್ ಕರ್ಮ ಅಂದ್ರೆ ಗುಡ್ ಬ್ಯಾಡ್ ಅಂತಿಲ್ಲ. ನಮಗೆ ಏನಾದ್ರೂ ಸಮಸ್ಯೆ ಬಂದಿದೆ, ಇಶ್ಯೂ ಬಂದಿದೆ, ನಮಗೆ ಕರ್ಮ ಅದು ಅಂತ ಅಂದ್ಕೊಂಡ್ರೆ ನೀವು ಫಸ್ಟ್ ನೀವು ಅಕ್ಸೆಪ್ಟ್ ಮಾಡಿ. ನಾನ್ ಮಾಡಿಲ್ಲ, ಅದು ಯಾರೋ ಮಾಡಿದಾರೋ ಅಂತಂದ್ರೆ ಅವಾಗ ಮತ್ತೆ ನೀವು ಅದರಲ್ಲಿ ಸಿಕ್ಕಾಕೊಂತ. ಫಸ್ಟ್ ನಾವು ಮಾಡ್ಬೇಕಾದ್ದೇನು? ನನ್ನ ಯು ಕ್ರಿಯೇಟ್ ಯುವರ್ ಓನ್ ರಿಯಾಲಿಟಿ. ನನ್ನ ಕರ್ಮಕ್ಕೆ, ನನ್ನ ಒಂದು ಸ್ಥಿತಿಗೆ ನಾನೇ ಕಾರಣ ಅಂತಕ್ಕಂಥದ್ದನ್ನ ಫಸ್ಟ್ ಅಕ್ಸೆಪ್ಟ್ ಮಾಡ್ಕೊ. ಇಲ್ಲಾಂದ್ರೆ ಏನಾಗುತ್ತೆ ಅಂದ್ರೆ ಈ ಮತ್ತೆ ಪನಿಷ್ಮೆಂಟ್ ಶುರುವಾಗುತ್ತೆ. ಪನಿಷ್ಮೆಂಟ್ ಅಂದ್ರೆ ನೀವು ಕರ್ಮ ಅನ್ಕೋಬಹುದು, ಕಷ್ಟಗಳು ಅನ್ಕೋಬಹುದು, ಇಶ್ಯೂ ಅನ್ಕೋಬಹುದು. ಈಗ ಏನಾದ್ರೂ ಒಂದು ತಪ್ಪು ಮಾಡಿರ್ತಾನೆ, ಕೋರ್ಟಿಗೆ ಹೋಗ್ತೀವಿ, ಆ ಕೋರ್ಟ್ನಾಗ ಎಲ್ಲ ಆದ್ಮೇಲೆ ಜೈಲಿಗೆ ಹಾಕ್ತಾರೆ ಅನ್ಕೊಳ್ಳಿ. ಆ ಜೈಲಿಯಾಗ ಏನ್ ಮಾಡ್ತಾರೆ? ಪನಿಷ್ಮೆಂಟ್. ಅಲ್ಲೇ ಸೆರೆಮನೆ ವಾಸ ಮಾಡ್ಬೇಕಾಗುತ್ತೆ. ಹೌದಾ? ಹಂಗೆ ಅಲ್ಲಿ ಏನ್ ಮಾಡ್ತಾನು, ಚೆನ್ನಾಗಿ ಅವನು ಕೈದಿ, ಒಳ್ಳೆ ನಡತೆಯಿಂದ ಅವ್ರಿಗೆ ಎಲ್ಲರನ್ನು ಅಲ್ಲಿ ಏನ್ ಜಗಳ ಮಾಡ್ದಂಗೆ, ಇಲ್ಲಂತೂ ಜಗಳ ಮಾಡಿದ ಅಲ್ಲಿ ಯಾಕೆ ಮಾಡ್ಬೇಕಂತ ಅವನು ಅದನ್ನ ಸದ್ವರ್ತನೆ ಕೈದಿ ಅಂತ. ಅವನ ವರ್ತನೆಯಲ್ಲಿ ಯಾವಾಗ ಬದಲಾವಣೆ ಆಗ್ತದೋ ಆವಾಗ ಬದಲಾವಣೆ ನೋಡ್ಬಿಟ್ಟು ಅವ್ರು ಏನ್ ಮಾಡ್ತಾರೆ, ಅವನಿಗೆ 10 ವರ್ಷ ಸೆರೆಮನೆ ಇದ್ದಿದ್ದು ಅವ್ರು ಬರೀ 2-3 ವರ್ಷಕ್ಕೆ ಅವ್ನು ರಿಲೀಸ್ ಮಾಡ್ಬಿಡ್ತಾರೆ, ಯಾಕಂದ್ರೆ ಸದ್ವರ್ತನೆ ಅಂತ. ಹಂಗ ನಮ್ಮಲ್ಲಿ ಕೂಡ ಏನೇ ಬರ್ಲಿ ನೋಡ್ರಿ, ಈಗ ಸಮಸ್ಯೆ ಏನಾದ್ರು ಬಂದಿದೆ ಅಂದ್ರೆ ಅದಕ್ಕೆ ಕಾರಣ ನಾನೇ ಅಂತ ಫಸ್ಟ್ ಅಕ್ಸೆಪ್ಟ್ ಮಾಡ್ಬೇಕು. ನೀವು ಮಾಡ್ಬಿಡಿ. ನೀವು ಮಾಡಿರೋ ಇಲ್ಲ ಸರ್ ನಾನು ಚಿಕ್ಕ ಮಗುವಿದ್ದಾಗ್ಲಿಂದ ಎಷ್ಟು ನಾನು ಯಾರಿಗೂ ತೊಂದರೆ ಮಾಡಿಲ್ಲ, ಏನ್ ಮಾಡಿಲ್ಲ ಅಂದ್ರೆ ಇವಾಗ ನೆನಪಿದೆ. ಹಿಂದಿದ್ದೆಲ್ಲಿ ಜ್ಞಾಪಕ ಇದೆ ನನಗೆ? ಯಾಕಿದ್ದೆ ಸುಮ್ನೆ? ಓಕೆ, ನಾನು ಮಾಡಿದ್ರೆ ಮಾಡಿರ್ಬೇಕು. ಓಕೆ, ನಾನು ಇವಾಗ ಇರೋ ಸಮಸ್ಯೆಗೆ ನಾನೇ ಕಾರಣ, ನಾನು ಮಾಡಿದ್ದೀನಿ, ಅದಕ್ಕೋಸ್ಕರ ನಾನು ಅನುಭವಿಸ್ತಾ ಇದ್ದೀನಿ. ಇದೊಂದು ಮಾತು ಅಂದ್ಕೊಂಡ್ಬಿಟ್ರೆ 50% ರಿಲೀಸ್ ನಿಮ್ಗೆ. ಅದು ಏನಂತ ಅದೇ ಹೇಳ್ದಲ್ಲ, 10 ವರ್ಷದ್ದು ಹೋಗಿ 2 ವರ್ಷಕ್ಕೆ ಹಾಕ್ಬಿಡ್ತಾರೆ. ಹಂಗೆ ಈ ಆ ಪನಿಷ್ಮೆಂಟ್ ಅಂತಕ್ಕಂಥದ್ದು ಏನು ಇಲ್ಲ ಇಲ್ಲಿ, ಯಾರಿಗೂ ಪನಿಷ್ ಮಾಡೋಂಥದ್ದು ಏನಿಲ್ಲ. ಬಟ್ ಅದನ್ನ ಕಲೀಲಿಕ್ಕೆ ಬರ್ತೀವಿ. ಅದನ್ನ ಯಾವ ರೀತಿ ಹೊರಗಡೆ ಬರ್ಬೇಕಂತಕ್ಕಂಥ ನೀವು ಈ ತರ ಧ್ಯಾನ ಸ್ಥಿತಿಲಿ ಅಲ್ಲಿ ಎಷ್ಟೋ ಒಂದು ಸೆಷನ್ ಅಲ್ಲಿ ಕೇಳಿರ್ತೀವಿ. ಅದರ ಉದ್ದೇಶ ನಮ್ಮನ್ನ ಯಾವ್ದಾದ್ರು ನಮಗೆ ನಮ್ಮ ಮಿಸ್ಟೇಕ್ಸ್ ಏನ್ ಮಾಡಿರ್ತೀವಲ್ಲ, ತಪ್ಪು ಮಾಡಿರ್ತೀವಲ್ಲ, ಅದು ಉದ್ದೇಶ ನಮ್ಗೆ ತೊಂದರೆ ಕೊಡಕಂತ ಅಲ್ಲ, ಅದು ನಮ್ಗೆ ಅರಿವಾಗ್ಬೇಕು.
ಅದ್ರ ಬಗ್ಗೆ ನಾಲೆಡ್ಜ್ ಗೊತ್ತಾಗಬೇಕು. ಓಕೆ, ಯಾಕಾಯ್ತು, ಏನಾಯ್ತು, ಅಷ್ಟೇ. ಅದು ಬಿಟ್ಟು ಅದರ ನೆಕ್ಸ್ಟ್ ನಿಮ್ಗೆ ಏನೋ ತೊಂದರೆ ಮಾಡ್ಬೇಕಂತ ಅಲ್ಲ ಬಂದಿರೋದು. ಯಾವಾಗ ನಾವ್ ಇದನ್ನ ಅರ್ಥ ಮಾಡ್ಕೊಳ್ಳಿ, ಯಾವತ್ತು ಯಾರು ಬಾಧೆ ಬೀಳೋ ಅವಶ್ಯಕತೆ ಇಲ್ಲ, ದುಃಖ ಪಡೋ ಅವಶ್ಯಕತೆ ಇಲ್ಲ. ಓಕೆ, ಈ ಉದ್ದೇಶ ಯಾಕೆ ಬಂದಿದೆ ಅಂದ್ರೆ ನೆಕ್ಸ್ಟ್ ಇದನ್ನ ರಿಪೀಟ್ ಮಾಡಬಾರ್ದು ಅಂತ ಬಂದಿದೆ. ಬೇಡ, ಇನ್ನೊಂದ್ಸರಿ ಮಾಡ್ಲಿಲ್ಲ ಅಂದ್ರೆ ಮುಗಿದೋಯ್ತು ಕತೆ. ಇನ್ಯಾಕೆ ಚಿಂತೆ ಮಾಡ್ಬೇಕು ನಾವು? ಹಂಗೆ ಪಾಸ್ಟ್ ಲೈಫ್ ರೆಗ್ರೆಷನ್, ಪಾಸ್ಟ್ ಲೈಫ್ ನೋಡ್ಕೋಬೇಕಂತ ಎಲ್ರಿಗೂ ಕ್ಯೂರಿಯಾಸಿಟಿ ಇರುತ್ತೆ. ಎಷ್ಟೋ ಕೇಸ್ ಸ್ಟಡಿಗಳು ಇದಾವೆ, ನಾವು ಮೊನ್ನೆನೆ ಡಿಸ್ಕಸ್ ಮಾಡಿದ್ವಿ. ಎಷ್ಟೋ ಉದಾಹರಣೆಗಳಿದೆ, ಎಷ್ಟೋ ನೋಡಿದೀವಿ. ಓಕೆ, ಯಾಕೆಂದ್ರೆ ಎಷ್ಟೋ ಮಕ್ಕಳು, ಚಿಕ್ಕ ಚಿಕ್ಕ ಮಕ್ಕಳಲ್ಲಿ ಎಷ್ಟು ಮೆಮೊರಿ ಇರುತ್ತೆ ಇವರು. ಅವ್ರಿಗೆ ಎಲ್ಲ ಹೇಳ್ತಿರ್ತಾರೆ, ಎಲ್ಲ ಮಾತಾಡ್ತಿರ್ತಾರೆ. ಈ ಇವನೇನಂತಾರಲ್ಲ, ಆ ಈ ವಯಸ್ಸಿಗಿಂತ ಮೀರಿ ಮಾತಾಡ್ತಾನೆ ಇವನು, ವಯಸ್ಸಿಗಿಂತ ಮೀರಿ ಇವನು ಆಟ ಆಡ್ತಾನೆ, ಇವೆಲ್ಲ ಹೇಳ್ತಾರೆ. ಯಾಕೆ ಹೇಳ್ತಾರೆ ಅಂದ್ರೆ ಬಹಳ ಜನ, ಓ ಅವನ್ಗೆ ಏನದು IQ ಇದೆ, ಅದಕ್ಕೋಸ್ಕರ ಇಷ್ಟು ಇದಾಗಿದ್ದಾನೆ, ಅದಕ್ಕೋಸ್ಕರ ಮೆಮೊರಿಗೋಸ್ಕರ ಎಷ್ಟೋ ಮೆಡಿಸನ್ ಮತ್ತೆ ಅದು ಇದು ಡಾಕ್ಟರ್ ಹತ್ರ ಹೋಗಿ ಏನೇನೋ ಮಾಡ್ತಾರೆ. ಏನ್ ಮಾಡೋ ಅವಶ್ಯಕತೆ ಇಲ್ಲ. ಅವ್ನ್ದು ಏನಾದ್ರು ಪಾಸ್ಟ್ ಲೈಫ್ ಅಲ್ಲಿ ಇದ್ರೆ ತನ್ನಷ್ಟು ತಾನೇ ಬರ್ತದಲ್ಲಿ. ಸೊ ಹಂಗ್ ಚಿಕ್ಕ ಮಕ್ಕಳು ಬಂದು ನೀವು ನೋಡಿ ಎಷ್ಟು ಆಕ್ಟಿವ್ ಆಗಿರ್ತಾರೆ, ಎಷ್ಟು ಅದ್ರ ಬಗ್ಗೆ ನಾಲೆಡ್ಜ್ ಇರುತ್ತೆ ಅವ್ರಿಗೆ. ಸೊ ಅದನ್ನ ನಾವು ಮತ್ತೆ ಚೆಕ್ ಮಾಡಿದಾಗ ಆ ಮಕ್ಕಳನ್ನ, ಅವ್ರದ್ದು ಡೀಪ್ ಅವ್ರನ್ನ ಯೋಚನೆ ಮಾಡಿದಾಗ ಗೊತ್ತಾಗುತ್ತೆ ನಾವು ಅದು ಪಾಸ್ಟ್ ಲೈಫ್ ಇಂದ ಬಂದಿರುತ್ತೆ. ಚಿಕ್ಕ ಚಿಕ್ಕ ಮಕ್ಕಳು ನೋಡಿ, ಒಂದು 3 ವರ್ಷ ಇರುತ್ತೆ, ಎಂತ ಮ್ಯೂಸಿಕ್, ಆ ಫ್ಲೂಟ್ ಆಗಿರ್ಬೋದು, ಸಿತಾರ್ ಆಗಿರ್ಬೋದು, ಆಮೇಲೆ ಕೆಲವು ಹಾಡುಗಳು ಹೇಳ್ತಿರ್ತಾರೆ. ಆ ಚಿಕ್ಕ ಮಕ್ಕಳಿಗೆ ಯಾವ ಸ್ಕೂಲ್ಗೆ ಹೋಗಿಲ್ಲ, ಯಾವ ಸಂಗೀತಕ್ಕೆ ಹೋಗಿಲ್ಲ, ಹೆಂಗ್ ಹಾಡುಗಳು ಬಂದ್ವು, ಮತ್ತೆ ಹೆಂಗೆ ಅವ್ರು ಮ್ಯೂಸಿಕ್ ಬಾರಿಸ್ತಾ ಇದಾರೆ? ಎಲ್ಲ ಜನ್ಮದಲ್ಲಿ ಆಲ್ರೆಡಿ ಅವರು ಕಲ್ತ್ ಬಂದಿರೋದು. ಹಂಗಾಗಿ ಇವಾಗ ಸಡನ್ ಚಿಕ್ಕ ಮಕ್ಕಳಾದ ತಕ್ಷಣ ಅವ್ರಿಗೆ ಬರುತ್ತೆ. ಈ ಪಾಸ್ಟ್ ಲೈಫ್ ಅಂತಕ್ಕಂಥದ್ದು ಎಲ್ರಿಗೂ ಇರ್ತದೆ. ಆದ್ರೆ ನಮ್ಗೆ ನಂಬಲ್ಲ. ಯಾಕೆ ನಂಬಲ್ಲ ಅಂದ್ರೆ ಆ ನಾವು ಅದನ್ನ ಕರೆಕ್ಟ್ ಅಂತ ಯಾವಾಗ ಗೊತ್ತಾಗ್ತದೆ? ಪಾಸ್ಟ್ ಲೈಫ್ ಅಲ್ಲಿ ಇರ್ತೀವಿ. ಸಪೋಸ್ ನಾವು ಒಂದು ಬುಕ್ ಡೈರಿ ಇರುತ್ತೆ, ಆ ಡೈರಿನಲ್ಲಿ ಪಾಸ್ಟ್ ಲೈಫ್ ಅಂತೇಳಿ 66ನೇ ಪೇಜ್ಗೆ ಹೋಗಿ ನೋಡ್ತೀವಿ ನಾವು. 66ನೇ ಪೇಜ್ಗೆ ಹೋದ್ರೆ ಅಂದ್ರೆ 65ರಿಂದ ಇವೆಲ್ಲ ಇದಾವಲ್ಲ, ಇರೋದಕ್ಕೋಸ್ಕರ 66 ಪೇಜ್ ನೋಡಿದ್ವಲ್ಲ ನಾವು. ಅಂದ್ರೆ ಪಾಸ್ಟ್ ಲೈಫ್ ಅಂತಕ್ಕಂಥ ಪ್ರತಿಯೊಬ್ಬರಿಗೂ ಇದೆ. ನೀವು ಅದನ್ನ ನೋಡಿದಾಗ 65 ಪೇಜ್ ಇದೆ ಅಂತ ತಿಳಿದಾಗ, ಓಕೆ, ನಾವ್ ಹಿಂದೂಗಳು, ಬೇರೆ ಧರ್ಮ ತರದ ನಂಬಲ್ಲ, ಅದಿಲ್ಲ ಇದಿಲ್ಲ ಅಂತ. ಬಟ್ ನಮ್ಮಲ್ಲಿ ಎಲ್ಲಾ ಉದಾಹರಣೆಗಳಿದೆ ಭಗವದ್ಗೀತೆಯಲ್ಲಿ, ಶ್ರೀಕೃಷ್ಣ ಪರಮಾತ್ಮ ಹೇಳಿದಾನೆ. ಹಾಗಾಗಿ ಎಲ್ಲರೂ ತಮ್ಮ ಪಾಸ್ಟ್ ಲೈಫ್ ನೋಡ್ಕೊಳ್ಳೋ ಅವಶ್ಯಕತೆ ಕೂಡ ಇಲ್ಲ. ಏನಾದ್ರೂ ಇಶ್ಯೂ ಇದ್ರೆ, ಏನಾದ್ರೂ ಪ್ರಾಬ್ಲಮ್ ಇದ್ರೆ, ತಡಿಲಾರ್ದ ನೋವು, ದುಃಖ, ಒಂದು ಸಮಸ್ಯೆ ಅಂತ ಇರುತ್ತಲ್ವ, ಅವಾಗ ಏನಾದ್ರೂ ನಾವು ಅದನ್ನ ನೋಡ್ಕೊಳ್ಬೋದು. ಬರೀ ಅದು ಟೆಸ್ಟಿಂಗ್ಗೋಸ್ಕರ. ಯಾಕೆಂದ್ರೆ ಏನಾಗುತ್ತಂದ್ರೆ, ನಿಮ್ಗೆ ಇಲ್ಲ ನಾನು ಗತ ಜನ್ಮದ ಬಗ್ಗೆ ತಿಳ್ಕೋಬೇಕು, ಅದ್ರ ಬಗ್ಗೆ ತಿಳ್ಕೊಬೇಕಂದ್ರೆ ಅದನ್ನ ನಿಮ್ಗೆ ಏನ್ ಸಮಸ್ಯೆ ಇಲ್ಲ ಅಂತಂದ್ರೆ ಏನಿಲ್ಲ, ಆರಾಮಾಗಿ ಇದ್ದೋಗ್ಬಿಡಿ, ಏನ್ ನೋಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸಮಸ್ಯೆ ಅಲ್ಲ, ಆರೋಗ್ಯವಾಗಿದ್ದೀನಿ, ನನ್ಗೇನ್ ತೊಂದ್ರೆ ಇಲ್ಲ ಅಂತಾರೆ. ಏನಿತ್ತಂದ್ರೆ ಅದನ್ನೇ ನೋಡ್ಕೋಬೇಕು. ಎಲ್ಲ ಕೆದಕಿ ನೋಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಾನೇನಾಗಿದ್ದೆ, ಎಲ್ಲಿದ್ದೆ, ಏನಾಗುತ್ತೆ. ಯಾಕೆಂದ್ರೆ ಇದ್ರ ಬಗ್ಗೆ ಒಂದು ಎಕ್ಸಾಂಪಲ್ ಹೇಳ್ತೀನಿ. ನಾನು 2012ರಲ್ಲಿ ಈ ಬುಕ್ ಓದಿದೆ ನಾನು. ಯಾಕೆಂದ್ರೆ ಅದ್ರ ಬಗ್ಗೆ ಹೇಳ್ತೀನಿ ಇವತ್ತು. ಇದು ಕಾಣುತ್ತಾ ನಿಮ್ಗೆ ಯಾರಿಗಾದ್ರು? ಇದರಲ್ಲಿ ಓಕೆ, ಎನ್ನೋ ಜನ್ಮಲು ಎಂದರೋ ಮಾಸ್ಟರ್ಸ್ ಅಂತ, ಅಂದ್ರೆ ಇಂಗ್ಲಿಷ್ ಅಲ್ಲಿ ಮೆನಿ ಲೈಫ್ಸ್ ಮೆನಿ ಮಾಸ್ಟರ್ಸ್ ಅಂತ ಒಂದು ಬುಕ್. ಓಕೆ, ಈ ಬುಕ್ ನ ಬರೆದವರು ಡಾಕ್ಟರ್ ಬ್ರಿಯಾನ್ ವಿಸ್ ಅಂತ. ಅವರು ಗ್ರೇಟ್ ಸೈಕ್ಯಾಟ್ರಿಸ್ಟ್ ಅವರು. ಆ ಸೈಕ್ಯಾಟ್ರಿಸ್ಟ್ ಅದು ಬರ್ದಿರ್ತಾರೆ. ಸೊ ಇವರು ಸುಮಾರು ಪಾಸ್ಟ್ ಲೈಫ್ ಥೆರಪಿ ಎಲ್ಲ ಮಾಡಿದ್ದಾರೆ ಡಾಕ್ಟರ್. ಸರಿ, ಇವರು ಆ ಒಂದು ಮೆನಿ ಲೈಫ್ ಮೆನಿ ಮಾಸ್ಟರ್ಸ್ ಬುಕ್ ನ ಬರೆದ ನಂತರ ಇವರು ಇವ್ರ ಹತ್ರ ಒಬ್ರು, ಅಂದ್ರೆ ಮಾಮೂಲಾಗಿ ಡಾಕ್ಟರ್, ಸೈಕಾಟ್ರಿಸ್ಟ್ ಅಂದ್ರೆ ಡಾಕ್ಟರ್ ಅಲ್ಲ, ಅವ್ರ ಹತ್ರ ಒಬ್ರು ಪೇಷಂಟ್ ಹೋಗ್ತಾರೆ ಅವ್ರ ಹತ್ರ. ಅವ್ರ ಹೆಸರು ಕೆಥೋರಿಯನ್, ಕೆಥೋರಿನ್ ಅಂತ. ಓಕೆ, ಆ ಕೆಥೋರಿನ್ ಒಂದು ಅಹ್, ಹೋಗ್ತಾರೆ ಅವರು. ಹೋದ ತಕ್ಷಣ ಅವ್ರಿಗೆ ಹಾರ್ಟ್ ಪ್ರಾಬ್ಲಮ್ ಇರುತ್ತೆ, ಮತ್ತೆ ಮಾನಸಿಕ ರೋಗ ಇರ್ತದೆ, ಮೆಂಟಲಿ ಡಿಪ್ರೆಷನ್ ತರ ಆಗಿರ್ತದೆ. ಇವೆಲ್ಲ ಆದಾಗ ಅವ್ರ ಹತ್ರ ಬರೀ ಮೆಡಿಸಿನ್ ತಗೊಳಕ್ ಹೋಗ್ತಾರೆ, ಅವ್ರು ಟ್ರೀಟ್ಮೆಂಟ್ ತಗೊಳಕ್ ಹೋಗ್ತಾರೆ ಆ ಡಾಕ್ಟರ್ ಹತ್ರ.
ನೋಡಿ, ಈ ಪೂರ್ಣಾತ್ಮ ಅಂತ ಅವಾಗ್ಲೇ ಹೇಳಿದೆ, ಆ ಪೂರ್ಣಾತ್ಮ ಹೆಂಗೆ ನಮ್ಮನ್ನ ಕ್ರಿಯೇಟ್ ಮಾಡತ್ತಂದ್ರೆ, ಆ ಕಾರ್ಯಕಾರಣ ಪರಿಸ್ಥಿತಿನ ನಮ್ಗೆ ಕ್ರಿಯೇಟ್ ಮಾಡಿ ಇಂಥವ್ರ ಹತ್ರ ಹೋಗಿ ಅವರಿಂದ ನಿಮಗೆ ಪರಿಹಾರ ಆಗುತ್ತಂತ ಅವ್ರು ನಮ್ಮ ಅಂದ್ರೆ ಆ ಡಾಕ್ಟರ್ ಹತ್ರ ಕಳಿಸ್ತದೆ. ಆ ಕೆತ್ತೋರಿನ ಹೋಗಿ ಆ ಡಾಕ್ಟರ್ ಹತ್ರ ಹೋದ್ರು. ಅವರು ಸುಮಾರು ಕೆಲವು ತಿಂಗಳವರೆಗೂ ಅವ್ರು ಮೆಡಿಸಿನ್ ಕೊಟ್ರು, ಎಲ್ಲಾ ಹೇಳಿದ್ರು, ಏನ್ ಮಾಡಿದ್ರು, ಏನು ನಾರ್ಮಲ್ ಸ್ಥಿತಿಗೆ ಬರ್ಲಿಲ್ಲ ಅವ್ರು. ಆಮೇಲೆ ಅವ್ರನ್ನ ಹಿಪ್ನಾಸಿಸ್ಗೆ ಕರ್ಕೊಂಡು ಹೋದ್ರು, ಅಂದ್ರೆ ಫಾಸ್ಟ್ ಲೈಫ್ ಟ್ರಾನ್ಸ್ಗೆ ಕರ್ಕೊಂಡು ಹೋದ್ರು. ಅದು ಅವ್ರಿಗೆ ಧ್ಯಾನ, ಅದು ಕೂಡ ಅವರು ಕೂಡ ಧ್ಯಾನ ಮಾಡಿಸೇ ಮಾಡೋದು. ಧ್ಯಾನ ಬಿಟ್ಟು ಬೇರೆ ಏನಿಲ್ಲ ಇದಕ್ಕೆ. ಅವ್ರನ್ನು ಆರಾಮಾಗಿ ಮಲಿಸಿದ್ರು. ಶ್ವಾಸ, ದೀರ್ಘ ಶ್ವಾಸ ತಗೊಂಡು ಉಸಿರು ಬಿಡಿ ಅಂತ ಹೇಳಿದ್ರು. ಆ ತರ ಮಾಡ್ತಾ ಮಾಡ್ತಾ ಆ ಉಸಿರಾಟದ ಮೇಲೆನೆ ಗಮನ ಮೂಲಕ, ಧ್ಯಾನದ ಮೂಲಕನೇ ಅವ್ರಿಗೆ ಆ ಟ್ರಾನ್ಸಿ ಕರ್ಕೊಂಡು ಹೋದ್ರು. ಆವಾಗ ಅವ್ರಿಗೆ ಜಾಗೃತ ಆಯ್ತು, ಆಕ್ಟಿವ್ ಆಯ್ತು, ಈಗಿನ ಸಮಸ್ಯೆಗೆ ಏನ್ ಕಾರಣ ಅಂತ. ಆಮೇಲೆ ಪಾಸ್ಟ್ ಲೈಫ್ ಬಗ್ಗೆ ಆ ಕೆತ್ತೋರಿನವರು ತಿಳ್ಕೊಬೇಕಂದಾಗ ಒಂದ್ ಹೇಳಿದ್ರು, ಇವಾಗ ನಿಮಗೂ ಅರ್ಥ ಆಗುತ್ತೆ. ಎಲ್ಲರೂ ಸರ್ ನನ್ಗೆ ಗೊತ್ತಾಗ್ಬೇಕು, ನಾನು ತಿಳ್ಕೊಬೇಕಂತ ಇಂಟ್ರೆಸ್ಟ್ ಇದೆಯಲ್ಲ. ಅವ್ರು ಏನ್ ಹೇಳಿದ್ರಂತೆ, ಇಲ್ಲ ನಾನು ತುಂಬಾ ಕ್ಯೂರಿಯಾಸಿಟಿ ಇದೆ, ನಾನು ತಿಳ್ಕೊಳ್ಲೇಬೇಕು ಅಂತ ಅಂದಾಗ, ಸರಿ ನೀನು ತಿಳ್ಕೊಂಡ್ಮೇಲೆ ಆಮೇಲೆ ನಾನು ಮರಿಬೇಕಂದ್ರೆ ಆಗಲ್ಲ ಅಂದ್ರಂತೆ. ಎಲ್ಲ ತಿಳ್ಕೊಂಡ್ಬಿಟ್ಟೆ, ಬೇಡ ಬೇಡ ನಾನು ಅದ್ ಮರ್ತ್ ಬಿಡ್ತೀನಿ ಅಂದ್ರೆ ಆಗಲ್ಲ. ಒಂದ್ಸರಿ ಆಕ್ಟಿವ್ ಆದ್ಮೇಲೆ ಅದನ್ನ ಮತ್ತೆ ಕ್ಲೋಸ್ ಮಾಡಕ್ ಆಗಲ್ಲ ಅಂತ ಹೇಳಿದ್ರು. ಸೊ ಅದಾದ್ಮೇಲೆ ಏನಂತೂ, ಇಲ್ಲ ಪರವಾಗಿಲ್ಲ ನೀವು ಹೇಳಿ ಅಂತ ಹೇಳಿದಾಗ ಅವ್ರನ್ನ ಟ್ರಾನ್ಸಿಗೆ ಕರ್ಕೊಂಡೋಗಿ ಪಾಸ್ಟ್ ಲೈಫ್ಗೆ ಕರ್ಕೊಂಡು ಹೋಗಿ, ಪಾಸ್ಟ್ ಲೈಫ್ ಕರ್ಕೊಂಡು ಹೋದಾಗ ನೋಡಿದ ತಕ್ಷಣ ಅವ್ರಿಗೆ ಅಲ್ಲಿಂದ ಚೀರ್ಬಿಟ್ರು. ಅವರು ಕೆತ್ತರಿನ ಜೋರಾಗಿ ಚೀರ್ಬಿಟ್ಟು ಅಳ್ತಾ ಇದ್ ಮಾಡಿದ್ರು. ಏನಾಯ್ತು, ಎಲ್ಲಿದ್ಯಾ ನೀನು, ಏನಿದ್ಯಾ ಅಂತ ಅಂದಾಗ ಅವಳಿಗೆ ಪಾಸ್ಟ್ ಲೈಫ್ ಹೋದ್ಲು. ಪಾಸ್ಟ್ ಲೈಫ್ ನೋಡ್ಕೊಂಡಾಗ ಆ ಆ ಒಂದು ಜನ್ಮದಲ್ಲಿ ವ್ಯಭಿಚಾರಿಣಿ. ನೋಡಿ, ಇವಾಗ ನೋಡಿದ್ರೆ ದೊಡ್ಡ ಗ್ರೇಟ್, ಎಷ್ಟು ದೊಡ್ಡ ಕಂಪನಿ ಮ್ಯಾನೇಜರ್ ಅಂತದ್ದು ಗತ ಜನ್ಮ ಕರ್ಕೊಂಡೋದ ತಕ್ಷಣ, ಅಂದ್ರೆ ತಪ್ಪೇನಿಲ್ಲ, ಗತ ಜನ್ಮದಲ್ಲಿ ಹಂಗಾಗಿದ್ಲು. ಪಾಸ್ಟ್ ಲೈಫ್ ಅಲ್ಲಿ ಅವಳು ಪ್ರಾಸ್ಟಿಟ್ಯೂಟ್ ಅಂತಾರಲ್ಲ, ಆ ಪ್ರಾಸ್ಟಿಟ್ಯೂಟ್ ಆಗಿದ್ಲು. ಆಮೇಲೆ ಅದೆಲ್ಲ ಜ್ಞಾಪಕ ಬಂತು. ವ್ಯಭಿಚಾರಿಣಿ ಆಗಿ, ಅಯ್ಯೋ ನಾನು ಇಷ್ಟೆಲ್ಲ ಆ ತಪ್ಪು ಕೆಲಸ ಮಾಡಿದ್ದೇನ, ಇಷ್ಟೆಲ್ಲ ನನ್ನ ಶರೀರನ ಮಾರ್ಕೊಂಡಿದ್ದೇನ, ಹಂಗೆ ಹಿಂಗೆ ಅಂತೇಳಿ ತುಂಬಾ ದುಃಖ ಆಗ್ಬಿಡ್ತು. ಅದನ್ನ ತಡೆಯಕ್ಕಾಗ್ಲಿಲ್ಲ. ಹೆಂಗಾಗತ್ತೇಳಿ, ಅದು ಪಾಪ ಗೊತ್ತಿದ್ದಿಲ್ಲ. ಅದೇನ್ ಇವಾಗಿಂದೂ ಅಲ್ಲ, ಅದು ಯಾವಾಗೂ ಆಗಿರೋದು. ಅದನ್ನ ಇಲ್ಲ ನಾನು ಡಾಕ್ಟ್ರೆ ನಾನು ಮರ್ತು ಬಿಡ್ಬೇಕು, ನನಗೆ ಜ್ಞಾಪಕ ಬರಬಾರ್ದು, ಅದನ್ನ ನೋಡಕ್ ಅಸಹ್ಯ ಆಗ್ತಾ ಇದೆ, ನನಗೆ ಕೇಳಕ್ ಅಸಹ್ಯ ಆಗ್ತಾ ಇದೆ, ನಾನು ದಯವಿಟ್ಟು ನಾನು ಅದರಿಂದ ಹೊರಗಡೆ ಬರಬೇಕು ಅಂತ ಹೇಳಿದಾಗ ಅವ್ರು ಹೇಳ್ತಾರೆ, ಏನು ಪ್ರಾಬ್ಲಮ್ ಇಲ್ಲ, ಗತಂ ಗತಃ, ಆಗಿರೋದು ನಿಮ್ಗೆ ಈಗ ಜನ್ಮ ತಗೊಂಡಿದ್ದಾರೆ, ನೀವು ಚೆನ್ನಾಗಿದ್ದೀರಿ. ನಿಮ್ಮನ್ನ ನಾನು ಯಾವಾಗ ನೋಡಿ ಅದಕ್ಕೆ ಕರ್ಕೊಂಡು ಹೋದ ನಂತರ ಅಲ್ಲಿ ಅವ್ರು ಹೀಲ್ ಮಾಡಿದ್ರು, ರಿಲೀಸ್ ಮಾಡಿದ್ರು. ಅದರಿಂದ ಇವಾಗ ಹಾರ್ಟ್ ಪ್ರಾಬ್ಲಮ್ ಹೋಯ್ತು, ಮತ್ತೆ ಆ ಒಂದು ಮಾನಸಿಕ ಕಾಯಿಲೆಗಳು ಕೂಡ ಎಲ್ಲ ಹೋಯ್ತು. ಹೋದ್ಮೇಲೆ ನೆಕ್ಸ್ಟ್ ಅದು ಎಷ್ಟೋ ಜನಕ್ಕೆ ಒಂದು ಅದರಿಂದ ಆ ಕೆತ್ತರಿನ ಎಷ್ಟು ಹೊರಗಡೆ ಬಂದ್ಲು. ಅದಲ್ಲದೆ ಇನ್ನೂ ಎಷ್ಟೆಲ್ಲ ಜನ್ಮಗಳಿದೆ, ಏನೆಲ್ಲ ತಿಳ್ಕೊಬಹುದು. ಅಂದ್ರೆ ಅದು ಕೆಟ್ಟದಲ್ಲ, ಆಯಾ ಒಂದು ಇದ್ರಲ್ಲಿ ಪ್ರತಿಯೊಬ್ಬರಿಗೂ. ಅಂದ್ರೆ ನಾನೇನ್ ಹೇಳ್ತಾರೆ ಅಂದ್ರೆ, ಗತ ಜನ್ಮ ನೋಡ್ಕೊಂಡ್ರು ಕೂಡ ಧೈರ್ಯ ಇರ್ಬೇಕು ನಮ್ಗೆ. ಓಕೆ, ಏನೋ ಆಗೋಗಿದಲ್ಲ, ಈ ಜನ್ಮದಲ್ಲಿ ಚೆನ್ನಾಗಿದ್ದೀನಲ್ಲ, ಈ ಕರೆಕ್ಟ್ ಆಗಿದ್ದೀನಲ್ಲ, ಈ ರೀತಿ ಇರ್ಬೇಕು ನಾವು ನೋಡ್ಕೊಂಡಾಗ. ಆಮೇಲೆ ಮತ್ತೆ ಅದರಲ್ಲೇ ನಾವು ಲೀನವಾಗಿ ಮತ್ತೆ ನಾವು ಆ ಟ್ರಬಲ್ ತಗೊಂಡ್ ಹೋಗ್ಬಾರ್ದು. ಏನು ಒಬ್ಬೊತ್ತಿಗೆ ಎಲ್ಲ ಅಕ್ಸೆಪ್ಟ್ ಮಾಡ್ಕೊಂಡು ಹೋಗ್ತಾರೆ. ಸೊ ಆಮೇಲೆ ಅದರಿಂದ ಅವರು ಹೊರಗಡೆ ಬಂದರು. ಓಕೆ, ಸೊ ಅಂದ್ರೆ ಎಷ್ಟೋ ಒಂದು ಪಾಸ್ಟ್ ಲೈಫ್ ನಾವು ನೋಡ್ಕೊಂಡಾಗ, ಈಗಿನ ನಮ್ಮ ಹೆಂಡತಿ ಗತ ಜನ್ಮದಲ್ಲಿ ತಾಯಿಯಾಗಿರ್ತಾಳೆ, ಈಗಿನ ನಮ್ಮ ಹೆಂಡತಿ ಗತ ಜನ್ಮದಲ್ಲಿ ನಮ್ಮ ಮಗಳಾಗಿರ್ತಾಳೆ. ನಮ್ಗೆ ಏನಾದ್ರೂ ಎಲ್ಲ ಜ್ಞಾಪಕ ಕೊಟ್ಬಿಟ್ರೆ ಒಂದು ಭಗವಂತ, ನಾವು ಜೀವನ ಮಾಡಕ್ ಆಗುತ್ತಾ? ಹಿಂದಿನ ಓಕೆ, ಇದೇ ಜನ್ಮ ನೋಡ್ತೀನಿ, ಹೋಗ ನನ್ನ ಮಗಳು ನನ್ನ ಹೆಂಡತಿ ಅಂದ್ರೆ ಹೆಂಗಾಗತ್ತ ಅವು? ಅದಕ್ಕೆ ಭಗವಂತ ಬ್ಲಾಕ್ ಮಾಡಿಟ್ಟಿರ್ತಾನೆ, ಮೆಮೊರಿ ಚಿಪ್ನ ಆಫ್ ಮಾಡಿಟ್ಟಿರ್ತಾನೆ. ಏನೋ ನಾವು ಧ್ಯಾನಿಗಳಾಗಿ ಎಲ್ಲ ಜ್ಞಾನ ತಿಳ್ಕೊಂಡ್ರೆ ಸರಿ ಬಿಡು. ಈ ಏನಂತಾರೆ, ಆತ್ಮ ಸ್ಥಿತಿಲಿ ಎಲ್ಲ ಒಂದೇ, ತಾಯಿ ಒಂದೇ, ಮಗಳು ಒಂದೇ, ಎಲ್ಲ ಒಂದೇ ಅಂತ ಇವಾಗಂತೂ ಅಲ್ಲ. ಗತ ಜನ್ಮದಿಂದ ತಾಯಿಯಾಗಿರೋಳು ಹೇಳ್ತಾ ಇದ್ದಾಳೆ, ಮಗಳಾಗಿರೋಳು ಏನ್ ತೆಗಿದ್ದಾಳೆ. ನಾನು ಮೊನ್ನೆ ನಿಮ್ಗೆ ಹೇಳಿದೆ, ಸ್ವಂತ ಅಣ್ಣ ತಂಗಿ ಈ ಜನ್ಮದಲ್ಲಿ ಗಂಡ ಹೆಂಡ್ತಾಗಿದೆ. ಅಂದ್ರೆ ಆತ್ಮಸ್ಥಿತಿಲಿ ಯಾರು ಬೇಕಾದ್ರೆ ಆಗ್ಬೋದು. ಆದ್ರೆ ಕೆಲವರು ನಾನು ಜನ್ಮ ನೋಡ್ಕೋಬೇಕು ಅಂದ್ರೆ, ಇವೆಲ್ಲ ಅವ್ರಿಗೆ ಧೈರ್ಯ ಇದ್ರೆ, ಇದೆಲ್ಲ ನಾರ್ಮಲ್, ಇದೆಲ್ಲ ಆತ್ಮಸ್ಥಿತಿ ಅಂದಾಗ ಮಾತ್ರ ನೋಡ್ಕೊಂಡ್ರೆ ಅವ್ರಿಗೇನು
ಭಯ ಇರಲ್ಲ. ಇಲ್ಲಾಂದ್ರೆ ಅದೇ ಡೀಪ್ ಆಗಿ ಹೋಗ್ಬಿಡ್ತಾರೆ. ಸೊ ಅದಕ್ಕೆ ಇದೆಲ್ಲ ಕೂಡ ಆ ಒಂದು ಯಾರು ಏನ್ ಬೇಕಾರಾಗ್ಬೋದು, ನಮ್ಗೆ ಧೈರ್ಯ ಇರಬೇಕು, ಆತ್ಮಸ್ಥಿತಿ ಇರಬೇಕು. ಆತ್ಮಸ್ಥಿತಿಯಲ್ಲಿ ಎಲ್ಲರೂ ಒಂದೇ ಇವ್ರೆ, ಇಲ್ಲಿ ಬೇರೆ ಏನು ಅಂತೆಲ್ಲ ಸೋಲ್ಮೇಟ್ಸ್ ಅಂತಾರೆ ಅದನ್ನು. ಆ ಒಂದು ಸ್ಥಿತಿ ನಮಗೆ ತಿಳಿದಾಗ ನಮ್ಗೆ ಸಮಸ್ಯೆ ಅಂತಕ್ಕಂಥದ್ದು ಇರಲ್ಲ. ಯಾಕಂದ್ರೆ ಅವಾಗಲೇ ಹೇಳಿದ್ದೀನಿ, ಪಾಸ್ಟ್ ಲೈಫ್ ಈಸ್ ರೂಟ್ ಕಾಸ್. ಅದು ಬೇರ್ ಸಮೇತ ನಾವು ತೆಗಿಬೇಕೆ ಹೊರತು ಇದನ್ನ ನಾವು ಥ್ರೂ ಮೆಡಿಟೇಷನ್, ಒಂದು ಯೋಗ, ಅದೆಲ್ಲ ಯೋಗ ಇದೆಲ್ಲ ಮಾಡ್ತಾ ನಾವು ತಿಳಿಬಹುದು. ಯಾಕೆಂದ್ರೆ ಇದರಲ್ಲಿ ನೀವು ನೋಡ್ತಾ ನೋಡ್ತಾ ಹೋದಾಗ ನಮ್ಮ ಫ್ರೆಂಡ್ ಒಬ್ಬ, ಅವ್ನ ಫ್ರೆಂಡ್ ಅದು ಟ್ರಾನ್ಸ್ ಕರ್ಕೊಂಡೋಗಿ ನೋಡಿದಾಗ ಅವನು ಈಗ ಅವ್ರ ಮಕ್ಕಳು ಕಂಡ್ರೆ ಗಂಡ ಹೆಂಡ್ತಿಬ್ರು ಮಕ್ಕಳನ್ನ ಎಲ್ಲಿ ಹೊರಗಡೆ ಬಿಡಲ್ಲ. ಸ್ವಲ್ಪ ಎಲ್ಲಾದ್ರೂ ಹೋಗ್ಬಿಟ್ರೆ ಅಂದ್ರೆ ಎಲ್ಲಾದ್ರೂ ನೋಡು ನೋಡೋದು ಓಡೋಗ್ಬಿಟ್ಟು ಅವ್ರ ಮಕ್ಕಳು ಕರ್ಕೊಂಡ್ಬಂದು ಪಕ್ಕದಲ್ಲೇ ಇರ್ಬೇಕು ಮಕ್ಕಳು. ಆಮೇಲೆ ಎಲ್ಲಿಗೆ ಸ್ಕೂಲ್ಗೆ ಹೋಗೋದು ಕೂಡ, ಕಳ್ಸೋದು ಕೂಡ ಅವ್ರಿಗೆ ಭಯನೇ. ಅಯ್ಯೋ ಮಕ್ಳು ಕಳ್ಸಿ ಏನೋ ಆಗ್ಬಿಡುತ್ತೇನೋ, ಕಳಿಸ್ಬಾರ್ದು ಮಕ್ಕಳನ್ನ ಅಂತ ಅವ್ರು ಗಂಡ ಹೆಂಡ್ತಿಗೆ. ಇದ್ರಲಿಂದ ಹೊರಗಡೆ ಬರ್ತಾ ಇಲ್ಲ ಅವರು. ಅವರಿಂದ ಮಕ್ಕಳು ಆಟ ಆಡಕ್ಕೂ ಬಿಡ್ತಾ ಇಲ್ಲ, ಮಕ್ಳು ಎಲ್ಲೇ ಹೋಗಕ್ ಬಿಡ್ತಾ ಇಲ್ಲ, ಅವ್ರಿಗೂ ಫ್ರೀಡಮ್ ಕೊಡ್ತಾ ಇಲ್ಲ. ಇದೆಲ್ಲ ನೋಡಿದಾಗ ಅವ್ರಿಗೊಂಥರ ಸಮಸ್ಯೆ ಆಗ್ಬಿಡ್ತದು. ಆ ಮಕ್ಕಳು ಬಿಡಕ್ಕೆ ಆಗ್ತಾ ಇಲ್ಲ. ಆಮೇಲೆ ಅದನ್ನ ಗತ ಜನ್ಮದಲ್ಲಿ ಹೋಗಿ ನೋಡ್ಕೊಂಡಾಗ ಅವ್ರನ್ನ ಥೆರಪಿಗೆ ಕಳಿಸಿದಾಗ ಇವರಿಬ್ಬರು ಕೂಡ ಹಿಂದಿನ ಜನ್ಮದಲ್ಲಿ ಕರಡಿಗಳಾಗಿದ್ರು. ಗಂಡು ಕರಡಿ, ಹೆಣ್ಣು ಕರಡಿ. ಆ ಗಂಡ ಹೆಣ್ಣು ಕರಡಿ ಇದ್ದಾಗ ಗಂಡು ಕರಡಿ ಎಲ್ಲೇ ಹೊರಗಡೆ ಹೋಗ್ಬಿಟ್ಟು ಏನೋ ತರಕ್ ಹೋಗಿದೆ. ಯಾಕಂದ್ರೆ ಹಲಸಿನ ಹಣ್ಣು, ಅದು ಜೇನು, ಅದು ಇದು ತಂದು ಎಲ್ಲ ಫ್ಯಾಮಿಲಿ ಎಲ್ಲ ತಿನ್ಬೇಕಲ್ಲ, ಹೊರಗಡೆ ಹೋಗಿ ತಗೊಂಬರಕ್ ಹೋಗಿದೆ. ಹೋಗಾದ್ಮೇಲೆ ಏನಾಗಿದೆ, ಆ ಆ ಎರಡು ಮರಿಗಳನ್ನ ಹಿಡ್ಕೊಂಡು ಮಲ್ಕೊಂಡಿದೆ ತಾಯಿ. ಬಂದಾಗ ಈ ಊರಾಗ ಈ ಆಡ್ಸಕ್ ತರ್ತಾರಲ್ಲ, ಕರಡಿಗಳನ್ನ ಆಡ್ಸಕ್ ಅಂತ ತರ್ತಾರಲ್ಲ, ಚಿಕ್ಕ ಮರಿಗಳು ತಂದ್ಬಿಡ್ತಾರೆ, ದೊಡ್ಡದು ಮಾಡಿ ಮತ್ತೆ ಅದರಿಂದನೇ ಇವ್ರ ಜೀವನ ಮಾಡ್ತಿರ್ತಾರೆ ಆಡ್ಸಕ್ಕೆ. ಆ ರೀತಿ ಆ ಎರಡು ಮರಿಗಳನ್ನ ಅವ್ರು ಆಡ್ಸೋರ್ ಬಂದು ಈ ಮರಿ ಅವ್ರನ್ನ ಮಾಡಕ್ ಹೋದ್ರೆ ಇವರು ಅದನ್ನ ಒಡೆದ್ಬಿಟ್ಟು ಅದನ್ನ ಅವ್ರ ಹತ್ರ ಏನು ಬರ್ಚಿ ಏನೋ ಇರ್ತದಲ್ಲ, ಅದನ್ನಿಂದ ಒಡೆದ್ಬಿಟ್ಟು ಅದನ್ನ ಮರಿಗಳು ಎರಡನ್ನೂ ಎತ್ಕೊಂಡು ಹೋಗ್ಬಿಟ್ವಿ. ಎತ್ಕೊಂಡು ಹೋದ್ಮೇಲೆ ಅದನ್ನ ನೋವು ತಡಿಲಾರದೆ ಈ ಒಂದು ಕರಡಿ ಅದೇ ಅವ್ರು ಒಡೆದ್ಬಿಟ್ಟು ಹೋಗಿದ್ದಾರೆ ಇದನ್ನ. ಇದು ನೋವಿನಿಂದ ನರಳ್ತಾ ಇತ್ತು. ಆವಾಗ ಅವ್ರ ಕರಡಿ ಗಂಡನೂ ಬಂದು ನೋಡಿದಾಗ ಅವ್ರಿಗೆಲ್ಲ ಗೊತ್ತಾಯ್ತು. ನಮ್ ತರ ಅವ್ರು ಕನ್ನಡ ತೆಲುಗೇನ್ ಮಾತಾಡಲ್ಲ, ಅವ್ರಿಗೆ ಟೆಲಿಪತಿ ಬಗ್ಗೆ ಗೊತ್ತಾಗತ್ತೆ. ಏನಾಯ್ತು ಏನ್ ಮ್ಯಾಟ್ರ್ ಆಯ್ತು ಅಂತ. ಎಲ್ಲ ತುಂಬಾ ಅವ್ರಿಗೆ ಕೋಪ ಬರುತ್ತೆ ಒಂದ್ ಕಡೆ, ಆಮೇಲೆ ಭಯ ಆಗುತ್ತೆ, ದುಃಖ ಆಗುತ್ತೆ. ಅದಕ್ಕೆ ಹೀಗೆ ಕರಡಿಗಳು ಈ ಗಂಡ ಹೆಂಡತಿಯಾಗಿ ಹುಟ್ಟಿ ಆ ಮಕ್ಕಳು ಮತ್ತೆ ಯಾರನ್ನ ಎತ್ಕೊಂಡು ಹೋಗ್ಬಿಡ್ತಾರ, ಇವಾಗ ಕೂಡ ಯಾರನ್ನ ಎತ್ಕೊಂಡು ಹೋಗ್ಬಿಡ್ತಾರ ಮಕ್ಕಳನ್ನ ಅನ್ನೋ ಒಂದು ಮನಸ್ಥಿತಿ ಈ ಪಾಸ್ಟ್ ಲೈಫ್ ಇರ್ತದೆ. ಅಂದ್ರೆ ನೋಡಿ, ಆ ಒಂದು ಯಾವ ರೀತಿ ಬೇಕಾದ್ರೆ ಆಗ್ಬೋದು. ಏನಾಗುತ್ತೆ ಅಂದ್ರೆ ಇಲ್ಲಿ ಈ DNA ಅಂತಾರೆ. ನಮ್ಮ DNA ಇವಾಗ ನೀವು ನಿಮ್ ಮಗ ಎಲ್ಲೋ US ಅಲ್ಲಿ ಇರ್ತಾನೆ, ಇಲ್ಲ ಬೇರೆ ಯಾರೋ ಊರಲ್ಲಿ ಇರ್ತಾನೆ. ಅವ್ನ ಏನಾದ್ರೂ ಅವ್ನಿಗೆ ಹುಷಾರಿಲ್ಲ, ಏನಾದ್ರೂ ಆಯ್ತಂದ್ರೆ ನಮಗೆ ತಕ್ಷಣ ತಾಯಿಗೆ ಗೊತ್ತಾಗುತ್ತೆ. ಆ ಮಗು ಏನು ಆಯ್ತು ಅಂತ ಗೊತ್ತಾಗುತ್ತೆ ತಾಯಿಗೆ. ಅದೇ ತರ ಕರಡಿಗಳು ಗೊತ್ತಾಯ್ತು. ಆ ಗಂಡು ಕರಡಿ ಓಡ್ ಬಂತು. ಆ DNA ಅಂತಕ್ಕಂಥದ್ದು ಪ್ರಾಣಿಗಳಿಗೆ ಇರ್ತದೆ, ಬಟ್ ಮನುಷ್ಯನಷ್ಟು ಹೈಯೆಸ್ಟ್ ಸ್ಥಿತಿಲಿ ಇರಲ್ಲ ಅದು. ನೋಡಿ, ಯಾರೋ ಕ್ಲೋಸ್ ಫ್ರೆಂಡ್, ಆ ಕ್ಲೋಸ್ ಫ್ರೆಂಡ್ ಏನಾದ್ರು ಮಾತಾಡಿದಾಗ ಅವ್ರಿಗೆ ರೀಚ್ ಆಗುತ್ತೆ. ಯಾರು ನಮಗೆ ಸೋಲ್ಮೇಟ್ಸ್ ಅಂತಾರೆ, ಆ ಸೋಲ್ಮೇಟ್ಸ್ ಹತ್ರ ಇರ್ತೀವೋ ಅವ್ರಿಗೆಲ್ಲ ಅರ್ಥ ಆಗ್ತಾ ಹೋಗ್ತದೆ. 400 ಕಿಲೋಮೀಟರ್ ಇದ್ರು ಕೂಡ ಅವ್ರು ನಮ್ಗೆ ಆ DNA ಮೂಲಕ ಗೊತ್ತಾಗ್ತದೆ, ಅಲ್ಲಿಗೆ ರೀಚ್ ಆಗುತ್ತದೆ. ಏನಾದ್ರೂ ತೊಂದರೆ ಆದ್ರೆ ನಮ್ಗೆ ತಕ್ಷಣ ಗೊತ್ತಾಗುತ್ತೆ. ಅದು ನನ್ನ ಜೀವನದ ಒಂದು ಸ್ಟೋರಿನೇ ಹೇಳ್ತೀನಿ. ಇನ್ನ ಅವಾಗ ಧ್ಯಾನಕ್ಕೂ ಬಂದಿಲ್ಲ ನಾನು. ಸುಮಾರು ಅವಾಗ PUC ಸೆಕೆಂಡ್ ಇಯರ್ ಓದ್ತಾ ಇದ್ದೆ. ಅವಾಗ ಏನಾಯ್ತು, ಅವತ್ತು ರಾತ್ರಿ ಮಲಗಿದ್ದೀನಿ ನಾನು. ರಾತ್ರಿ ಮಲಗಿದಾಗ ನಮ್ ಕಡೆ ಎಲ್ಲ ಮಾಳಿಗೆ ಮೇಲೆ ಮಲಗ್ತೀವಿ, ಯಾಕಂದ್ರೆ ಫುಲ್ ಮೂನ್ ಎಲ್ಲ ಇದ್ದಾಗ ಅವಾಗೆಲ್ಲ ಎಲ್ಲರೂ ಮೇಲೆ ಮಾಡ್ಕೊಳ್ಳೋದು, ಫುಲ್ ಟೆರೆಸ್ ಮೇಲೆ ಮಲ್ಕೊಂಡು ನಿದ್ದೆ ಹೋಗಿದ್ದೀನಿ ಅವತ್ತು. ನಮ್ ತಂದೆಯವ್ರಿಗೆ ಅವತ್ತು ರಾತ್ರಿ ಒಂದು 12-1 ಗಂಟೆ ಟೈಮಲ್ಲಿ ತುಂಬಾ ಸಿವಿಯರ್ ಕಂಡೀಷನ್, ಇದು ಹೆಲ್ತ್ ಕಂಡೀಷನ್ ಸರಿ ಇಲ್ಲ. ಅವ್ರನ್ನ ಮತ್ತೆ ಬೇರೆ ಯಾವ್ದೋ ಊರಿಗೆ ಹೋಗಿ ಕರ್ಕೊಂಡು ಹೋಗಿದ್ದಾರೆ. ಬೆಳಿಗ್ಗೆ ಜಾವ 5 ಗಂಟೆವರೆಗೂ ಅವ್ರಿಗೆ ತೋರಿಸಿದ್ದಾರೆ ಆ ಟ್ರೀಟ್ಮೆಂಟ್. ಅಲ್ಲಿ ಏನ್ ನಡೀತು, ನನಗೆ ಕಂಪ್ಲೀಟ್ ಆ ಪಿಕ್ಚರ್, ನಾನೇ ಹೋಗಿ ಅಲ್ಲಿ ನಿಂತ್ಕೊಂಡಿದ್ದೇನೆ ಅನ್ನೋ ತರ ನನಗೆ ಕಂಪ್ಲೀಟ್ ಅದು ಒಂಥರ ಏನಂತಾರದು, ಅಸ್ಟ್ರಲ್ ಟ್ರಾವೆಲ್ ತರ ಕ್ಲೀನ್ ಆಗಿ ಎಲ್ಲ ಆಯ್ತು.
ಅದಾದ ನಂತರ ನೆಕ್ಸ್ಟ್ ಡೇ ಎಲ್ಲ ಕ್ಲಿಯರ್ ಆಗಿ ಬೆಳಿಗ್ಗೆ ಅವರು ಬರ್ಬೇಕಾಯ್ತು, ನಾನು ಹೋಗಿ ಪಿಕಪ್ ಮಾಡ್ಬೇಕಾಯ್ತು. ಹೋಗಿ ಕರ್ಕೊಂಡ್ಬಂದೆ. ಕರ್ಕೊಂಡ್ಮೇಲೆ ನನಗೆ ನಾನೇ ಕೇಳ್ದೆ, ಅಪ್ಪ ನಿನಗೆ ಏನಾದ್ರು ರಾತ್ರಿ ಹುಷಾರಿದ್ದಿಲ್ವ ಅಂದ್ರೆ, ಹೌದು ಕಣೋ, ಯಾರು ಹೇಳಿದ್ರು ನಿನ್ಗೆ ಅಂತ. ಅವಾಗೇನು ಫೋನ್ ಇಲ್ಲ, ಮೊಬೈಲ್ ಇಲ್ಲ, ಯಾರು ಹೇಳಕ್ಕಿಲ್ಲ ಅಲ್ಲಿ. ಸೊ ಹೇಳಿದಾಗ ನನಗೆ ಹೆಂಗೆ ಜ್ಞಾಪಕ ಬಂದಿತ್ತು ಹಂಗೇ ನಡೆದಿತ್ತ ನಮ್ಮ ಹತ್ರ. ಅಂದ್ರೆ ಇವೆಲ್ಲ ಕೂಡ DNA ಕಮ್ಯುನಿಕೇಶನ್ ಅಂತ. ನಮ್ಮಲ್ಲಿ ಯಾವಾಗ ನಾವು ಒಬ್ರ ಹತ್ರ ಫ್ರೆಂಡ್ಲಿ ಜಾಸ್ತಿ ಚೆನ್ನಾಗಿರ್ತೀವೋ ಅದು ಆ ಸೆಲ್ಸ್, ಬಾಡಿ ಸೆಲ್ಸ್, DNA, ಆ ಕಮ್ಯುನಿಕೇಶನ್ ಆಗ್ತಾ ಇರೋದು. ಪ್ರತಿಯೊಂದು ಸಂಘಟನೆಗೆ ಕೂಡ ಒಂದು ಬಲವಾದ ಕಾರಣ ಇರ್ತದೆ ಮೈ ಡಿಯರ್ ಮಾಸ್ಟರ್ಸ್. ಆ ಸಂಘಟನೆ ಜರುಗೋವರೆಗೂ ನಮಗೆ ಅಂತರ್ದೃಷ್ಟಿ ಇಲ್ಲವೇ ದೂರದೃಷ್ಟಿ ನಮಗೆ ಬರೋಲ್ಲ. ಈಗ ನೋಡಿ, ನಮ್ಗೆ ಇವೆಲ್ಲ ಇವತ್ತು ಏನು ಕ್ಲಾಸಸ್ ಕೇಳ್ತಾ ಇದೀವಿ, ಇದೆಲ್ಲ ನೋಡಿದಾಗ ನಮ್ಗೆ ಆಟೋಮೆಟಿಕ್ ಆಗಿ ಗೊತ್ತಾಗ್ತದೆ. ನಮ್ಗೆ ಅಂತರ್ದೃಷ್ಟಿ ಗೊತ್ತಾಗುತ್ತೆ, ದೂರದೃಷ್ಟಿನೂ ಗೊತ್ತಾಗ್ತದೆ. ಅದಕ್ಕೆ ಎಲ್ಲ ಬರ್ಬೇಕಂದ್ರೆ ನಾವು ಕಾನ್ಶಿಯಸ್ ಸ್ಟೇಟ್ ಅಲ್ಲಿ ಇದ್ದಾಗ, ನಾವು ಜಾಗೃತಾವಸ್ಥೆಯಲ್ಲಿ ಇರಬೇಕು. ಧ್ಯಾನ ಮಾಡಿ, ಏನೇ ಮಾಡಿ, ಏನ್ ಮಾಡ್ತಾ ಇದ್ದೀನಿ, ತಿಂತಾ ಇದ್ದೇನೆ, ಏನ್ ತಿಂತಾ ಇದ್ದೇನೆ ಅಂತ ನೋಡ್ಬೇಕು, ಎಲ್ಲಿಗೆ ಹೋಗ್ತಾ ಇದ್ದೇನೆ ಅಂತ ಮಾಡ್ಬೇಕು. ಅದು ಕಾನ್ಶಿಯಸ್ ಇಂದ ಮಾಡ್ಬೇಕನ್ನೋದು. ಅವಾಗ ನಮ್ಗೆ ಇವೆಲ್ಲ ಹಿಡನ್ ಪವರ್ಸ್ ಅಲ್ಲಿ ನಮ್ಗೆ ಬರ್ತವೆ. ಅಂತಹ ಸಂಘಟನೆಗಳು ತಪ್ಪದಂತೆ ನಮ್ಗೆ ಬರ್ತವೆ. ಅದರಿಂದ ನಾವು ತಿಳ್ಕೊಳ್ತಾ ಹೋಗ್ತೀವಿ. ಇಲ್ಲಿ ಮೋಕ್ಷ 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 ಸಿಗ್ಬೇಕು ಅಂತಾರೆ. ಮೋಕ್ಷ ಸಿಗ್ಬೇಕಂದ್ರೆ ನಾವೇನ್ ಮಾಡ್ಬೇಕು? ಮೋಹ ಕ್ಷಯಿಸ್ಬೇಕಲ್ಲಿ. ಅಂದ್ರೆ ಮೋಹ ಅಂತಕ್ಕಂಥದ್ದು ಯಾವಾಗ ಹೋಗ್ತತೋ ಆವಾಗ ಮೋಕ್ಷ ಸಿಗೋದು. ಅಂದ್ರೆ ಮೋಹ ಅಂತಕ್ಕಂಥದ್ದು ಕ್ಷಯಿಸ್ಬೇಕು. ಇಲ್ಲಿ ಪ್ರೀತಿ, ಪ್ರೇಮ, ಮೋಹ, ವ್ಯಾಮೋಹ ಅಂತಾರೆ. ಈ ಮೋಹದಿಂದ ಕೂಡ ನಾವೇನೋ ತಪ್ಸ್ಕೋಬೋದೇ ಹೊರತು, ವ್ಯಾಮೋಹ ಒಂದ್ಸರಿ ಆಯ್ತಂದ್ರೆ ಮುಗೀತು, ನೆವರ್ ಎಂಡಿಂಗ್ ಸ್ಟೋರಿ ಅದು. ಮತ್ತೆ 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 ತಗೊಳ್ತಾ ಇರ್ಬೇಕು. ಅದಕ್ಕೆ ಯಾಕೆ ಬೇಕು ನಮ್ಗೆ? ಮೋಹ ಸ್ಥಿತಿಯಲ್ಲಿ ಕ್ಲಿಯರ್ ಮಾಡ್ಕೊಂಡ್ಬಿಡ ನಮ್ಗೆ, ವ್ಯಾಮೋಹ ಸ್ಥಿತಿಗೆ ಬೇಡ. ಸೊ ಆ ಮೋಕ್ಷ ಅಂದ್ರೆ ಮೋಹ ಕ್ಷಯಿಸುವುದು, ಅಂದ್ರೆ ಮೋಹದಿಂದ ನಾವು ಹೊರಗಡೆ ಬರ್ತಕ್ಕಂಥದ್ದು. ಯಾವುದು ನಾವು ಇದೆಯೋ ಅದನ್ನ ಓಕೆ, ನಾವು ಅದಕ್ಕೆ ಹೇಳ್ತಾ ಇರೋದು. ಏನ್ ಮಾಡ್ಬೇಕು? ಈಗ ನೀವೇನು ಮೈಸೂರು ಪಾಕ್ ತಿನ್ಬೇಕು, ತಿಂದ್ಬಿಡಿ. ಮತ್ತೆ ಅದು ಉಳಿಸ್ಕೊಂಡು ನಾಳೆ ಯಾವಾಗೋ ಅದಕ್ಕೋಸ್ಕರ ಯಾಕೆ ನಾವು ಆಸೆ ಬೀಳ್ಬೇಕು? ಏನ್ ಅಂದ್ಕೊಂತೀವೋ ಅದನ್ನ ನಾವು ಕ್ಲಿಯರ್ ಮಾಡ್ಕೊಂಡ್ಬಿಡೋಣ. ಯಾರ್ ಬೇಕಾದ್ರೂ ಕೂಡ ಈ ಪಾಸ್ಟ್ ಲೈಫ್ ಅಂತಕ್ಕಂಥದ್ದನ್ನ ಕಲಿಬಹುದು. ಕೆಲವ್ರಿಗೆ ನಿಮ್ಗೆ ಅದೆಲ್ಲ ನನಗೆ ಗೊತ್ತಾಗ್ತಿಲ್ಲ, ಏನ್ ಮಾಡ್ಬೇಕಂದ್ರೆ ಅದರಲ್ಲಿ ಯೋಗ ನಿದ್ರೆ ಅಂತ ಇರುತ್ತೆ. ಕೆಲವು ಒಂದು ಒಂದು ಸರಿಯಾದ ಮಾರ್ಗದಲ್ಲಿ ನೀಡಿರ್ತಕ್ಕಂಥ ಯೋಗ ನಿದ್ರೆ ಬೇಕಾದ್ರೆ ನಾನು ಶಾಂತಲಾ ಮೇಡಮ್ಗೆ ಯಾವಾಗಾದ್ರೂ ಕಳಿಸ್ಕೊಡ್ತೀನಿ. ಅದನ್ನ ಯಾರು ಬೇಕಾದ್ರೂ ತಗೋಬಹುದು, ಅದೇನಂತ ಇದಿಲ್ಲ. ಯೋಗ ನಿದ್ರೆ ಅಂದ್ರೆ ಅದು ಸೇಮ್ ನಾನು ಇವಾಗ ಏನು ಇದನ್ನ ಹೇಳ್ತಾ ಇದ್ದೀನಿ, ನಮ್ಮ ಮೂಲಕ ನಾವೇ ತಿಳ್ಕೊಳ್ತಕ್ಕಂಥದ್ದು. ಆ ಯೋಗ ನಿದ್ರೆ ತಿಳ್ಕೊಬಹುದು. ಅದ್ರದಿಂದ ಮತ್ತೆ ಅಸ್ಟ್ರಲ್ ಟ್ರಾವೆಲ್ ಆಗ್ತದೆ. ಬಹಳ ಜನ ಈ ಪಾಸ್ಟ್ ಲೈಫ್ ಇಲ್ಲ, ಯಾರಿಗೆ ಈ ಲಾಜಿಕ್ ಪಾಯಿಂಟ್ ಇರ್ತತೋ, ಅದಿಲ್ಲ, ಈ ನಾಸ್ತಿಕ ಅಂತಾರಲ್ಲ, ಅವ್ನಿಗೆ ಏನು ಇವೆಲ್ಲ ಏನೋ ಹೇಳ್ತಾರೆ, ಇವ್ರಿಗೆ ಏನು ಮಾಡೋ ಕೆಲಸ ಇಲ್ಲ, ಇವ್ರು ಹೇಳ್ತಾರೆ ಅದಿಲ್ಲ ಇದಿಲ್ಲ ಅಂತ ಅನ್ನೋರ್ಗೆ ಅದು ಆಕ್ಟಿವ್ ಆಗಲ್ಲ. ಅವ್ರಿಗೆ ಇದ್ರ ನಾಲೆಡ್ಜ್ ಗೊತ್ತಾಗಲ್ಲ. ಯಾಕೆಂದ್ರೆ ಅವ್ರಿಗೆ ಲಾಜಿಕ್ ಮೈಂಡ್ ಇರುತ್ತೆ. ಕಾನ್ಶಿಯಸ್ ಮೈಂಡ್, ಸಬ್ ಕಾನ್ಶಿಯಸ್ ಮೈಂಡ್ ಇರುತ್ತೆ. ಲೆಫ್ಟ್ ಬ್ರೈನ್, ರೈಟ್ ಬ್ರೈನ್ ಇರುತ್ತೆ. ಲೆಫ್ಟ್ ಬ್ರೈನ್ ಅಲ್ಲಿ ಬರೀ ಕಾನ್ಶಿಯಸ್ ಇರುತ್ತೆ ಅಷ್ಟೇ, ಲಾಜಿಕ್ ಇರುತ್ತೆ. ಸೊ ಹಂಗೆ ಯಾವಾಗ ಅದು ಪ್ರತಿಯೊಂದಕ್ಕೂ ಸಮಯ ತಗೊಳುತ್ತೆ, ಅವಾಗ ಅವ್ರಿಗೆ ಅಭ್ಯಾಸ ಮಾಡಕ್ ಆಗ್ತದೆ. ಎಷ್ಟೋ ಇದರಲ್ಲಿ ಉದಾಹರಣೆಗಳು, ಮಕ್ಕಳಾಗದೇ ಇರತಕ್ಕಂಥವ್ರಿಗೆ ಎಲ್ಲಾ ದೇವಸ್ಥಾನ ತಿರುಗಿ ಎಲ್ಲೆಲ್ಲೋ ಹೋಗಿ ಬಂದು ಎಲ್ಲಾ ಇದ್ ಮಾಡಿದ್ರು ಕೂಡ ಲಾಸ್ಟ್ಗೆ ಆ ಪಾಸ್ಟ್ ಲೈಫ್ ಅಲ್ಲಿ ಇರೋ ಪ್ರಾಬ್ಲಮ್ ಯಾವಾಗ ಅವ್ರಿಗೆ ರಿಲೀಸ್ ಆಗ್ತತೋ ಅವಾಗ ಅವ್ರಿಗೆ ಮಕ್ಕಳಾಗಿರೋ ಉದಾಹರಣೆಗಳು ಎಷ್ಟೋ ಇದಾವೆ. ಯಾಕಂದ್ರೆ ಈ ಶಾಪ ಅಂತಾರ, ಅದನ್ನು ಶಾಪ ಅಂತಾರೆ, ಇಲ್ಲ ಪಾಸ್ಟ್ ಲೈಫ್ ಪ್ರಾಬ್ಲಮ್ ಆಗಿರ್ಬೋದು. ಇದು ನಿಮ್ಗೆ ಗೊತ್ತಿದೆ, ಮೈಸೂರು ಮಹಾರಾಜರ ಬಗ್ಗೆ ನಿಮ್ಗೆ ಗೊತ್ತಿದೆ. ಮೈಸೂರು ಮಹಾರಾಜರ ಅರಸರಿಗೆ ಮಕ್ಕಳೇ ಇಲ್ಲ. ಅದೇನಂತಾರಲ್ಲ, ಮಾಲಂಗಿ ಮುಡುವಾಗಿ ಕಾವೇರಿ ಆ ಏನ ಹೇಳ್ತಾರಲ್ಲ ಮೇಡಮ್, ಮರುಳಾಗಿ ಮೈಸೂರು ಅರಸರಿಗೆ ಮಕ್ಕಳಾಗದಿರಲಿ ಅಂತ ಒಂದು ಶಾಪ ಕೊಟ್ಟಿದ್ರಂತೆ ಯಾರೋ. ನೋಡಿ, ಅವಾಗ ಯಾವಾಗ ಕೊಟ್ಟಿದ್ದು, ಪಾಸ್ಟ್ ಲೈಫ್ ಅಲ್ಲಿ ಯಾವಾಗ ಆಗಿರೋದು, ಇವರು ಶಾಂತಲಾ ಮೇಡಮ್ ಮೈಸೂರು ಅವ್ರಿಗೆ ಗೊತ್ತಿರುತ್ತೆ, ನನಗೆ ಅಷ್ಟು ಗೊತ್ತಿಲ್ಲ. ಸೊ ಅದು ಆ ಅದು ಶಾಪ ಕೊಟ್ಟಿರೋದ್ರಿಂದ ಅದು 5 ಜನರೇಷನ್ ವರೆಗೂ ಅವ್ರ ಮಕ್ಕಳಾಗ್ಲಿಲ್ಲ. ನೋಡಿ, ಎಲ್ಲಿವರೆಗೂ ನಾವು ತಿಳ್ಕೊಳಲ್ವೋ, ತಿಳ್ಕೊಳ್ಬೇಕಂದ್ರೆ ಎಲ್ಲ ಅವ್ರ ಹತ್ರ ಹೋಗಿ ತಿಳ್ಕೊಳ್ಳೋದಲ್ಲ, ನಿಮ್ಮನ್ನ ನೀವು ತಿಳ್ಕೊಳ್ಳಿ ಅಷ್ಟೇ. ಇಲ್ಲಿ ತಿಳ್ಕೊಬೇಕಾದ್ದು ಓಕೆ, ಇದು ಇದೆ, ಹೌದು, ಏನೋ ಇದೆ, ತಿಳ್ಕೊಳ್ಳೋಣ ಅಂದ್ರೆ ಸಾಕು. ನಿಮ್ಗೆ ಅಲ್ಲಿ 50% ನಿಮಗೆ ಅದು ನಾಲೆಡ್ಜ್ ಕ್ಲಿಯರ್ ಆಗ್ತದೆ. ಆ ರೀತಿ ಆ ನೋಡಿ, ಆ ನಾಸ್ತಿಕ ಅವನಿಗೆ ಆ ಪಾಸ್ಟ್ ಲೈಫ್ ಬಗ್ಗೆನೇ ಅದು ವರ್ಸಲ್ಲ. ಅದು ಅವನಿಗೆ ಬೇಕಂದ್ರೂ ಅದು ಅದರಲ್ಲಿಂದ ಏನ್ ತಿಳಿಯೋದು ಬಿಡು, ಅದೆಲ್ಲ ಸುಳ್ಳಿದೆ, ಅದರಲ್ಲಿ ಏನ್ ಕಲಿಯಕ್ ಆಗಲ್ಲ. ಆತರ ಎಷ್ಟೋ ಇರೋರ್ಗೆ ಅದಾಗಲ್ಲ.
ಹಾಗಾಗಿ ನಿಮಗೆ ಒಂದು ಈ ಪಾಸ್ಟ್ ಲೈಫ್ ಬಗ್ಗೆ ಆ ಯಾರಿಗೂ ಫೋರ್ಸ್ಫುಲ್ ಆಗಿ ನಾವು ಮಾಡ್ಸೋ ಅವಶ್ಯಕತೆ ಇಲ್ಲ. ನೀನು ತಿಳ್ಕೊ, ಅದಕ್ಕೆ ಹೋಗಿ ಇದಕ್ಕೆ ಹೋಗು ಅಂತ. ಆಗ್ಲೇ ನಿಮ್ಗೆ ಹೇಳಿದೆ, ಆಗ್ಲೇ ಶಾಂತಲ ಮೇಡಮ್ ಇದ್ದಿಲ್ಲ ಅಂತ ಕಾಣುತ್ತೆ. ಮೆನಿ ಲೈಫ್ ಮೆನಿ ಮಾಸ್ಟರ್ಸ್ ಬುಕ್ ಮೇಡಮ್ ಇದು. ಇದರಲ್ಲಿ ಎಲ್ಲ ಕ್ಲಿಯರ್ ಡಾಕ್ಟರ್ ಬ್ರಿಯಾನ್ ವೀಸ್ ಮತ್ತೆ ಕ್ಯಾಥರಿನ್ ಬಗ್ಗೆ ಡಿಟೇಲ್ಡ್ ಸ್ಟೋರಿ ಕೊಟ್ಟಿದ್ದಾರೆ. ಇದರಲ್ಲಿ ನೋಡಿ, ಪ್ರಾಕ್ಟಿಕಲ್ ಹಿಪ್ನಾಸಿಸ್, ಓಕೆ, ಪ್ರಾಕ್ಟಿಕ್ ಪ್ರಾಕ್ಟಿಕಲ್ ಹಿಪ್ನಾಟಿಸಮ್, ಇವೆಲ್ಲ ಕೂಡ ಇದಕ್ಕೆ ಸಂಬಂಧಪಟ್ಟಂತ. ಇದು ನೋಡಿ, ಸೀಕ್ರೆಟ್ಸ್ ಆಫ್ ಐ ಸೆಲ್ಫ್ ಸೀಕ್ರೆಟ್ಸ್ ಆಫ್ ಸೆಲ್ಫ್ ಹಿಪ್ನಾಸಿಸ್ ಅಂತ, ಇವೆಲ್ಲ ಕೂಡ ಫಾರಿನ್ ಮಾಸ್ಟರ್ಸ್ ಬರ್ದಿರ್ತಕ್ಕಂಥವು. ಅಂದ್ರೆ ಇಲ್ಲಿ ನಾವ್ ಯಾಕೆ ಹೇಳ್ತೀವಿ ಅಂದ್ರೆ, ಯಾವ ಫ್ರೀ ಇದ್ದಾಗೆಲ್ಲ ಎಲ್ಲದ್ರ ಬಗ್ಗೆ ಓದಿ, ನಮ್ ನಾಲೆಡ್ಜ್ ತಿಳ್ಕೊಳ್ಳೋಕೆ ಏನಿದೆ ಅಲ್ವಾ. ಸೊ ನೋಡಿ, ಆ ಬ್ರೈನ್ ಸೈಕ್ಯಾಟ್ರಿಸ್ಟ್ ಮೆಡಿಸಿನ್ ಕೊಟ್ಟ, ಏನ್ ಕೊಟ್ರು ಅಲ್ಲಿ ಸರಿ ಹೋಗ್ತಿದ್ದು, ಯಾವಾಗ ಟ್ರಾನ್ಸ್ ಕರ್ಕೊಂಡು ಹೋದಾಗ ಕ್ಲಿಯರ್ ಆಯ್ತು. ಹಾಗಾಗಿ ಇಲ್ಲಿ ಏನಾಗುತ್ತೆ ಅಂತಂದ್ರೆ, ಅದು ಪಾಸ್ಟ್ ಲೈಫ್ಗೆ ಹೋಗ್ಬೇಕಂತಲ್ಲ, ಈ ಜನ್ಮದಲ್ಲಿ ಕೂಡ ಅದು ಆಗ್ತದೆ. ಒಂದ್ಸರಿ ಏನಂತ, ನಮ್ಮ ಫ್ರೆಂಡ್ ಬಳ್ಳಾರಿಲಿ ನಮ್ಮ ಫ್ರೆಂಡ್ ಹನುಮಂತ ಅಂತ, ಅವನು ಒಂದು ಊರಲ್ಲಿ ಹೋಗಿ ಅವನು ಸ್ಟಡಿ ಮಾಡ್ತಾ ಇದ್ದ. ಸ್ಟಡಿ ಮಾಡ್ತಾ ಇರ್ಬೇಕಾದ್ರೆ ಅವನಿಗೇನಾಯ್ತು, ಅಲ್ಲಿ ಯಾವ್ದೋ ಒಂದು ಪ್ರೇತಾತ್ಮ ಅಂತ ತಿಳ್ಕೊಳ್ಳಿ, ಪ್ರೇತಾತ್ಮ ತರ. ಆ ಪ್ರೇತಾತ್ಮದನು ಅಲ್ಲಿ ಹ್ಯಾಂಗ್ ಮಾಡ್ಕೊಂಡು ಆ ರೂಮಲ್ಲಿ ತೀರೋಗಿದ್ದಂತೆ. ಅದು ಅದಾದ್ಮೇಲೆ ಅದೇ ರೂಮ್ಗೆ ಹೋಗಿ ಇವನ್ ಜಾಯ್ನ್ ಆಗಿದ್ದಾನೆ. ಬಟ್ ಇವನ್ಗೆ ಅದೆಲ್ಲ ಗೊತ್ತಿಲ್ಲ. ಈಗ ಬಾಡಿಗೆ ಮನೆಗೆ ಹೋದ್ರೆ ನನ್ಗೆ ಏನ್ ಗೊತ್ತಾಗುತ್ತೆ. ಆಮೇಲೆ ಅವನು ಯೋಗ ಥೆರಪಿಸ್ಟ್. ಯೋಗ ಅಂದ್ರೆ ಎಷ್ಟು ಯೋಗಗಳ ಆಸನಗಳದ್ದು ಎಲ್ಲ ಮಾಡೋನಂತೆ. ಯಾರು ಸೂಸೈಡ್ ಮಾಡ್ಕೊಂಡ್ರು. ಆಮೇಲೆ ಇವನು ಜಸ್ಟ್ ಓದಕ್ ಹೋಗಿದ್ದಾನೆ. ಅವನು ಅವನಿಗೆ ಬಾಡಿ ಒಂದು ಒಂಥರ ಕಂಟ್ರೋಲ್ ಇಲ್ಲದೆ ಊರಿಗೆ ಬಂದ. ಊರಿಗೆ ಬಂದ್ಮೇಲೆ ಅವನ್ ಏನ್ ಮಾಡ್ತಾನೆ ಅಂದ್ರೆ, ಮಾಮೂಲಿ ಇದ್ದಾಗ ಚೆನ್ನಾಗಿರ್ತಾನೆ, ಅವ್ನಿಗೆ ಏನು ಗೊತ್ತಿಲ್ಲ ತರ ಇರ್ತಾನೆ. ಯಾವಾಗ ಅವನಿಗೆ ಅದು ಅದು ಪ್ರೇತಾತ್ಮ ಇವನಿಗೆ ಬಂದು ಇದ್ ಮಾಡುತ್ತೋ, ಆ ಯೋಗ ಇವನ್ ಕಲ್ತೇ ಇಲ್ಲ. ಅವನ್ ಎಂತೆಂತ ಯೋಗ ಮಾಡ್ತಿದ್ನೋ ಎಲ್ಲ ಪ್ರಾಕ್ಟಿಕಲ್ ಮಾಡ್ತಾ ಇದ್ದ. ನಮ್ಗೆಲ್ಲ ಆಶ್ಚರ್ಯ ಆಗೋದು, ಯಾವಾಗ ಕಲ್ತ್ಕೊಂಡೆ ನೀನು ಅಂತ. ನನಗೆ ಅವ್ನು ಮಾಡಿರದೆ ಅವ್ನಿಗೆ ಗೊತ್ತಿರ್ತಿರ್ಲಿಲ್ಲ, ಅವ್ನಿಗೆ ಜ್ಞಾಪಕ ಇರ್ತಿರ್ಲಿಲ್ಲ. ಈ ರೀತಿ ಅಂದ್ರೆ, ಈ ಹಳ್ಳಿ ಕಡೆ ನಿಮ್ಗೆ ಗೊತ್ತಿರುತ್ತೆ, ಈ ದೆವ್ವ ಬರ್ತವೆ ಅಂತಾರೆ. ಯಾವ ಸುಂಕಲಮ್ಮ, ದೇವಮ್ಮ ಎಲ್ಲ ಹೋಗ್ಬಿಟ್ಟು ಅಲ್ಲಿ ದೇವ್ಗಳು ಅಮಾವಾಸ್ಯೆ ಬಂತಂದ್ರೆ ಫುಲ್ ಗ್ರೂಪ್ ಇರುತ್ತೆ ಅಲ್ಲಿ ಎಲ್ಲರೂ. ಅದೆಲ್ಲ ಬಂದು ಅಲ್ಲೇ ರಿಲೀಸ್ ಮಾಡ್ತಿರ್ತಾರೆ. ಅವೆಲ್ಲ ಏನಂದ್ರೆ ಅವ್ರಿಗೆ, ಅದಕ್ಕೆ ಹೇಳೋದು, ನಮ್ಮ ಒಂದು ಮೈಂಡ್ ಕಂಟ್ರೋಲ್ ಇಲ್ಲ ಅಂದ್ರೆ ಮೈಂಡ್ ಒಂದು ಬ್ಯಾಲೆನ್ಸ್ ಅಲ್ಲಿ ಇಲ್ಲ, ನಮ್ಮ ಆರ ಕ್ಷೇತ್ರ ಸ್ಟ್ರಾಂಗ್ ಇಲ್ಲ ಅಂದಾಗ ಅವೆಲ್ಲ ಅನುಭವಕ್ಕೆ ಬರ್ತದೆ. ನಾವು ಧ್ಯಾನ ಮಾಡ್ತಾ ಇದ್ದು ಆರ ಸ್ಟ್ರಾಂಗ್ ಇದ್ರೆ ಅವ್ ಯಾರಿಗೂ ಬರಲ್ಲ. ಅವನು ಗೊತ್ತಿದ್ದಿಲ್ಲ, ಅವನಿಗೆ ಹಂಗಾಗ್ತಾ ಇತ್ತು. ಸೊ ಅದು ನೋಡಿ, ಅದು ಅಸ್ಟ್ ಲೈಫಿಗೆ ಹೋಗ್ಬೇಕಂತಲ್ಲ, ಈ ಜನ್ಮದಲ್ಲಿ ಕೂಡ ಯಾವಾಗೂ ಏನಾಗಿರುತ್ತೆ ಅದ್ರ ಬಗ್ಗೆ ನಾವು ತಿಳ್ಕೊಂಡಾಗ ಗೊತ್ತಾಗುತ್ತೆ. ಈ ಪಾಸ್ಟ್ ಲೈಫ್ ಅಂತಕ್ಕಂಥದ್ದು ಕಾಸ್ಮಾಸ್ನ, ಅಂದ್ರೆ ಹಿಂದಕ್ಕೆ ಹೋಗ್ಬೇಕಂತಲ್ಲ, ಕಾಸ್ಮಾಸ್ ನಿಂದ ಕೂಡ ನಮಗೆ ಬರ್ತವೆ. ಅಂದ್ರೆ ಬ್ರಹ್ಮಾಂಡ, ಆ ಬ್ರಹ್ಮಾಂಡ ಜ್ಞಾನ ಕಾಸ್ಮಿಕ್ ರೂಪದಲ್ಲಿ ನಮಗೆ ಬರ್ತದೆ. ಆ ಮೆಮೊರಿ ನಮಗೆ ಕೊಡ್ತಾ ಹೋಗ್ತದೆ. ಅಂದ್ರೆ ಹೈಯರ್ ಮಾಸ್ಟರ್ಸ್ ಬ್ರಹ್ಮಾಂಡ, ಅಲ್ಲಿಂದ ಕಾಸ್ಮಿಕ್ ನಮಗೆ ಯಾರು ಕೊಡ್ತಾರೆ ಅಂದ್ರೆ, ಆ ಮೆಮೊರಿನ ಏಂಜಲ್ಸ್ ಅಂತಾರೆ, ಗೊತ್ತಲ್ಲ ನಿಮ್ಗೆ. ಆ ಏಂಜಲ್ಸ್ ತಗೊಂಬಂದು ನಮ್ಗೆ ಕೊಟ್ಟು ಹೋಗ್ತಾರೆ ಅಂತ ಅಂತ ವ್ಯಕ್ತಿಗಳನ್ನ ಅವು ಆರಿಸ್ಕೊಂತವೆ. ಅವರು ಏಂಜಲ್ಸ್ ಆರಿಸ್ಕೊಂತಾರೆ, ಹುಡುಕ್ತಾ ಇರ್ತಾರಂತೆ. ಯಾರಿಗೆ ನಾವು ತಲುಪಿಸಿದ್ರೆ ಅವ್ರೆಲ್ಲರಿಗೂ ಹೇಳ್ಕೊಡ್ತಾರೆ, ಯಾರಿಗೂ ಅದನ್ನ ತಿಳಿಸ್ತಾರೆ. ಇದು ಹೊಸ ಆವಿಷ್ಕಾರ, ಸಂಶೋಧನೆ ಆಗ್ಬೇಕಂತ ಅವರು, ನಿಮ್ಗೆ ಕೆಲವ್ರು ನಂಬುವುದು ನಂಬದೇ ಹೋಗ್ಬೋದು, ಅವ್ರು ಬಂದು ಮೆಮೊರಿ ಚಿಪ್ ಹಾಕಿ ಹೋಗ್ತಾರಂತೆ. ಕೆಲವರಿಗೆ ಮಾಸ್ಟರ್ಸ್ಗೆ ಮೆಮೊರಿ ಚಿಪ್ ಹಾಕೋದ್ರೆ ಅದು ಅಷ್ಟರಲ್ಲಿ ಮೆಮೊರಿ ಚಿಪ್, ಇದು ಮೊಬೈಲ್ ಮೆಮೊರಿ ಚಿಪ್ ಅಲ್ಲ. ಆ ಮೆಮೊರಿ ಚಿಪ್ ಅಷ್ಟರಲ್ಲಿಗೆ ಹಾಕೋದಾಗ ಅವ್ರಿಗೆ ಆ ಒಂದು ಪೂರ್ಣಾತ್ಮದಿಂದ, ಅಂದ್ರೆ ಹೈಯರ್ ಕಾಸ್ಮಿಕ್ ಮೆಮೊರಿ ಇವ್ರೊಳಗೆ ಬಂದು ಇವ್ರೆಲ್ಲರಿಗೂ ಹೇಳಕ್ ಶುರು ಮಾಡ್ತಾರಂತೆ. ಸೊ ಅಂದ್ರೆ ನೋಡಿ, ಎಲ್ಲ ನಮ್ಗೆ ಯಾವಾಗ ನಾವು ರೆಡಿ ಆಗ್ತೀವೋ, ಓಕೆ ನಾನು ತಿಳ್ಕೊಳ್ಳಬಲ್ಲೆ, ನಾನು ಎಲ್ಲದಕ್ಕೂ ರೆಡಿ ಇದ್ದೀನಿ, ನಾನು ಇದು ವಿಷಯ ತಿಳ್ಕೊಂತೀನಿ ಅಂದಾಗ ಅಲ್ಲೇವರೆಗೂ ಯಾರು ಬರಲ್ಲಂತೆ. ನಿಮಗೆ ಗೊತ್ತಲ್ವಾ, ಯಾರು ಈಗ ಆ ಶಿಕ್ಷಾ ಅಂದ್ರೆ ಆ, ಶಿಷ್ಯ ಯಾವಾಗ ರೆಡಿ ಆಗೋವರೆಗೂ ಗುರುಗಳು ದರ್ಶನ ಆಗಲ್ಲಂತೆ. ಪತ್ರಿಜಿಗೆ ಹಂಗೆ ಆಯ್ತಲ್ವಾ, ಪತ್ರಿಜಿ ಗುರುಗಳು ಯಾವಾಗ ರೆಡಿ ಆದ್ರೂ ಅವಾಗ ಸದಾನಂದ ಯೋಗಿಗಳು ಬಂದ್ರು. ಯಾವಾಗ ಕೊಂಡಬಿಟ್ಟು ನ್ಯೂಟನ್ ರೆಡಿ ಆದ್ರು ಪತ್ರಿಜಿ ಬಂದ್ರು. ಈಗ ಒಬ್ರಿಗೊಬ್ರೆ ನಮ್ಗೆ
ಅವರು ಕುಂಡವಿಟಿ ನ್ಯೂಟನ್ ಕೂಡ ಸಂಶೋಧನೆ ಮಾಡಿ ಎಷ್ಟೋ ಇದು ಮಾಡಿ, ಮತ್ತೆ ಶ್ರೀನಿವಾಸ ರೆಡ್ಡಿ ಸರ್ ಅಂತ ಇದ್ರು ಸ್ವಾಧ್ಯಾಯ ಯೋಗಿ, ಅವರು ಯಾವ ರೆಡಿ ಇದ್ರು ಪತ್ರಿಜಿ ಬಂದು ಅಷ್ಟು ಪುಸ್ತಕಗಳು ಓದಕ್ಕೆ ಅನುಕೂಲ ಆಯ್ತು. ಹಂಗೆ ಏಂಜಲ್ಸ್ ಅಂತಕ್ಕಂಥದ್ದು ಬಂದು ನಮ್ಗೆ ಹೇಳ್ದಲ್ಲ ಮೆಮೊರಿ ಚಿಪ್ ನಮ್ಮ ಒಳಗಡೆ ಹಾಕಿ, ಅಂದ್ರೆ ಹಾಕಿದಂತ ನಾವು ಪ್ರೂವ್ ತೋರ್ಸಕ್ ಆಗಲ್ಲ, ಅದು ಅದು ಅಷ್ಟ್ರಲ್ಲಿ ಗೊತ್ತಾಗುತ್ತೆ, ಬಿಟ್ಟು ಹೋಗ್ತಾರೆ. ಕೆಲವ್ರಿಗೆ ಇದೆಲ್ಲ ಕೂಡ ಕಾಸ್ ಅಂಡ್ ಎಫೆಕ್ಟ್ ಅಂತ. ಯಾಕೆಂದ್ರೆ ಇದು ಎಲ್ಲಿ ನಾವು ಮೂಲ ಹಿಡಿಬೇಕಂದ್ರೆ, ಈಗ ಮರಗಳನ್ನ ಕಡಿದ್ರೆ ಮರಗಳ ಕೊಂಬೆ ಕಡಿದ್ರೆ ಏನಾಗುತ್ತೆ, ಮತ್ತೆ ಕೊಂಬೆಗಳು ಹುಡ್ತವೆ, ಮತ್ತೆ ಬೇರೆ ಬೇರೆ ಹೊಸ ಹೊಸ ಕೊಂಬೆಗಳು ಹುಡ್ತಿರ್ತವೆ. ಆದ್ರೆ ಬೇರನ್ನೇ ಕಡ್ದು ಬಿಟ್ರೆ, ಮತ್ತೆ ಆ ಬೇರನ್ನ ಕಡಿದ್ರೆ, ಅಂದ್ರೆ ಮರನ ಕಡಿರಿ ಅಂತಲ್ಲ ನಾನು ಹೇಳಿದ್ದು, ರೂಟ್. ಆ ಬೇರುಗಳು ಕಡ್ದಾಗ ಆ ಮರದಲ್ಲಿ ಕೊಂಬೆಗಳು ಬರಲ್ಲ, ಮರನೂ ಬರಲ್ಲ. ಹಂಗೆ ನಮ್ಮ ಸಮಸ್ಯೆಗಳು ಕೂಡ, ನಮ್ಮ ಸಮಸ್ಯೆ ಇದೆ ಅಂತೇಳಿ ನಾವು ಯಾವ್ದೋ ಹಾಸ್ಪಿಟ್ಲ್ಗೆ ಹೋಗಿ ಎಲ್ಲೋ ಯಾವ್ದೋ ದೇವತೆ ಅಂತೇಳಿ ಯಾವ್ದೋ ಅಲ್ಲಿಗೆ ಹೋಗಿ ಇಲ್ಲಿಗೆ ಹೋಗಿ ತೀರ್ಸ್ಕೊಂಡ್ರೆ ಅದು ಆಗಲ್ಲ. ಟೆಂಪ್ರರಿ ಆಗುತ್ತೆ, ಮತ್ತೆ ನಮ್ ಹೊರಗೆ ಬರುತ್ತೆ. ಸೊ ಈ ರೀತಿ ಅದನ್ನ ನಾವು ಆ ರೂಟ್ ಕಾಸ್, ಆ ರೂಟ್ಗಳಿಂದ ನಾವು ತೆಗಿಬೇಕು. ಯಾಕಂದ್ರೆ ಒಂದ್ ನಿಮಿಷ ಲೈಟ್ ಆನ್ ಮಾಡಿ. ಹಲೋ. ಓಕೆ. ಸೊ ಒಂದ್ಸರಿ ಏನಾಯ್ತಂದ್ರೆ, ಒಂದು ಏರೋಪ್ಲೇನ್, ಅಂದ್ರೆ ಏರೋಪ್ಲೇನ್ ಅಲ್ಲಿ ತುಂಬಾ ಜನ ಇದ್ರು ಆ ಏರೋಪ್ಲೇನ್ ಅಲ್ಲಿ. ಆ ಏರೋಪ್ಲೇನ್ ಹೋಗ್ಬಿಟ್ಟು ಸಮುದ್ರದಲ್ಲಿ ಬಿದ್ದೋಯ್ತು. ಈ ಈ ಮಲೇಷಿಯಾ ಅಂದ್ರೆ ನಾವು ಆ, ಹಿಂದೂ ಮಹಾಸಾಗರ, ಹಿಂದೂ ಮಹಾಸಾಗರದಲ್ಲಿ ಹೋಗಿ ಏರೋಪ್ಲೇನ್ ಬಿದ್ದೋಗ್ಬಿಡ್ತು. ಅದ್ರಲ್ಲಿ ಎಷ್ಟೋ ಜನ ಇದ್ರು. ಎಷ್ಟೋ ಜನ ಇದ್ದು ಬಿದ್ದೋದ್ಮೇಲೆ ಅದು ಬಿದ್ದೋಗಿ ಮುಳುಗೋಗಿರೋದು ಎಲ್ಲಿ ಹೋಗಿದೆ, ಯಾವಾಗ ಆಯ್ತು ಏನಂತ ಯಾರಿಗೂ ಗೊತ್ತಾಗ್ತಿಲ್ಲ. ಎಲ್ಲ ಹುಡುಕಿದ್ರು. ಆ ಸೋಲ್ಜರ್ಸ್ ಅಂದ್ರೆ ಈ ಸೈನಿಕರು ಅಲ್ಲೆಲ್ಲ ಹೋಗ್ಬಿಟ್ಟು 3 ತಿಂಗಳು ಹುಡುಕಿದ್ದಾರೆ. ಅಂದ್ರೆ ಅದ್ ಅವ್ರು ಹೋಗ್ಬಿಡ್ತಾರೆ. ಅಟ್ಲೀಸ್ಟ್ ಯಾರ್ಯಾರು ಇದ್ರಲ್ಲಿ, ಎಲ್ಲಿ ಬಿದ್ದೋಯ್ತು ಏನಾಯ್ತು ಅಂತ ಹುಡುಕಕ್ಕೆ 3 ತಿಂಗಳು ಆ ಸಮುದ್ರದ ಒಳಗಡೆ ಹೋಗಿ ಅವರು ಹುಡ್ಕಕ್ ಸ್ಟಾರ್ಟ್ ಮಾಡಿದ್ದಾರೆ. ಅದ್ ಮಾಡಿದಾಗ ಅವ್ರಿಗೆ ಆಗ್ಲಿಲ್ಲ. ಅವಾಗ ನಾನು ಹೇಳಿದಲ್ಲ ರಾಮಚಂದ್ರ ಗುರೂಜಿ ನನಗೆ ಫಸ್ಟ್ ಗುರುಗಳಾಗಿದ್ರು ಅಂತ. ಅವರು ರಾಮಚಂದ್ರ ಗುರೂಜಿಗಳು ಓಕೆ ನಾನು ಹೇಳ್ತೀನಿ, ನಾನು ಹೇಳಬಲ್ಲೆ ಅಂತ ಹೇಳಿ ಹೋಗ್ಕೊಂತಾರೆ. ಸರಿ ಹೆಂಗ್ ಸಾಧ್ಯ ನಿಮಗೆ ಅಂದ್ರೆ, ಇಲ್ಲ ನೀವು ನೋಡಿ ಅಂತ ಬಂದಾಗ ಬೇರೆಯವ್ರನ್ನ ಆ ಟ್ರಾನ್ಸಿಗೆ ಕರ್ಕೊಂಡೋಗಿ ಅವ್ರನ್ನ ಓಕೆ ಆ ಏರ್ಪ್ಲೇನ್ ಯಾವ ಟೈಮಲ್ಲಿ ಬಿತ್ತು, ಯಾರ್ಯಾರು ಇದ್ರಲ್ಲಿ, ಏನ್ ಕಾರಣಕ್ಕೋಸ್ಕರ ಅದಾಯ್ತು, ಎಲ್ಲಿ ಬಿದ್ದಿದೆ ಅಲ್ಲಿ, ಅಂದ್ರೆ ಅವರು ಆ ಸಮುದ್ರ ಅಂತ ದೊಡ್ಡ ಸಮುದ್ರದಲ್ಲಿ ಎಷ್ಟು ಅಡಿ ಒಳಗಡೆ ಆಳದಲ್ಲಿ ಯಾವ ಕಲ್ಲಿನ ಒಂದು ಪರ್ವತದಲ್ಲಿ ಬಿದ್ದೋಗಿದೆ, ಎಲ್ಲಿ ಸಿಕ್ಕಾಕೊಂಡಿದೆ, ಅದ್ ಮೇಲೆ ಬರಕ್ ಯಾರು ಬರಕ್ ಆಗಿಲ್ಲ ಅಂತ ಎಲ್ಲ ವಿತ್ ಪ್ರೂಫ್ ಹೇಳಿದಾಗ, ಅದನ್ನು ಹುಡ್ಕೊಂಡು ಇವರೆಲ್ಲ ಸೋಲ್ಜರ್ಸ್ ಮತ್ತೆ ಆರ್ಮಿ ಅವರು ಹೋಗಿ ಅದನ್ನೆಲ್ಲ ನೋಡಿದಾಗ ಹೇಳಿದ ಪ್ಲೇಸ್ ಅಲ್ಲಿನೇ ಇದೆ. ಇದಕ್ಕೆ ಏನ್ ಹೇಳ್ತಾರೆ ನೀವು, ಆ ಜಾಗದಲ್ಲೇ ಬಿದ್ದಿತ್ತು. ಇಷ್ಟು ದಿವಸ ಗೌರ್ಮೆಂಟ್ ಸೋಲ್ಜರ್ಸ್ ಎಲ್ಲರೂ ಮಾಡಿರೋದ್ರ ಕೂಡ ಸಿಗ್ದಿತ್ತು. ಹೆಂಗ್ ಸಿಕ್ತು ಅಂದ್ರೆ, ಪಾಸ್ಟ್ ಲೈಫ್ ಅವ್ರನ್ನ ಕರ್ಕೊಂಡು ಹೋದಾಗ ಏನಾಯ್ತು ನೋಡು ಅಂದ್ರೆ ಹೇಳ್ತಾರೆ ಅವರು, ಗೊತ್ತಾಗುತ್ತೆ. ಇದೆಲ್ಲ ಸಾಧ್ಯ ಇದೆ. ಹಾಗಾಗಿ ಇಲ್ಲಿ ಪ್ರತಿಯೊಬ್ರು ನಮ್ಗೆ ಈ ಒಂದು ಕೆಲವು ಉದಾಹರಣೆಗಳು ನಾನ್ ನೋಡಿರ್ತಕ್ಕಂಥದ್ದು. ಅಲ್ಲಿ ಕೆಲವರು ಸಂಗ್ರಾಮ್ ಸಿಂಗ್ ಅಂತ ಇದ್ರು. ಸಂಗ್ರಾಮ್ ಸಿಂಗ್ ಅಂತೇಳಿ ಅವರು ನಾರ್ತ್ ಕರ್ನಾಟಕದವರು. ಅವರು ಈಗ ಒಂದು ಒಳ್ಳೆ ಗೌರ್ಮೆಂಟ್ ಆಫೀಸರ್ ಅವರು. ಆ ಸಂಗ್ರಾಮ್ ಸಿಂಗ್ ಅನ್ನೋರು ಏನು ಇಂದಿನ ಅವ್ರಿಗೆ ಸ್ವಲ್ಪ ತುಂಬಾ ದುಃಖ, ಯಾವಾಗ್ಲೂ ಅಳು ಬರೋದು, ಈ ತರ ಆಗ್ತಾ ಇತ್ತು. ಅವ್ರನ್ನ ಟ್ರಾನ್ಸ್ಗೆ ಕರ್ಕೊಂಡು ಹೋದಾಗ ಇಂದಿನ ಜನದಲ್ಲಿ ಅವರು ಸ್ವಾತಂತ್ರ್ಯ ಹೋರಾಟಗಾರರು, ಓಕೆ, ಫ್ರೀಡಮ್ ಫೈಟರ್ ಅವರು. ಬ್ರಿಟಿಷರ ವಿರುದ್ಧ ಎಷ್ಟು ಹೋರಾಡಿದಾರೆ ಅಂದ್ರೆ, ಊರು ಎಷ್ಟೋ ಜಗಳಗಳಾದ್ರೂ ಕೂಡ ಅವ್ರು ನಿಂತ್ಕೊಂಡು ಮಾಡೋರು. ಅವರು ಅವ್ರನ್ನ ಬಂಧಿಸ್ತಾರೆ. ಅಂದ್ರೆ ಗತ ಜನ್ಮದ ಬ್ರಿಟಿಷ್ ಗೌರ್ಮೆಂಟ್ ಇದ್ದಾಗ, ಅವಾಗ ನಮಗೆ ಸ್ವಾತಂತ್ರ್ಯನೇ ಸಿಕ್ಕಿದ್ದಿಲ್ಲಲ್ಲ ಆ ಟೈಮಲ್ಲಿ, ಬಂಧಿಸಿ ಅವ್ರನ್ನ ಉಪವಾಸದಿಂದ ಕೂಡಾಕಿ ಜೈಲು ವಾಸ ಮಾಡಿ ಎಷ್ಟೋ ದಿನ ಇದ್ ಮಾಡಿದಾಗ, ಅದಾದ ನಂತರ ಅವ್ರು ಯಾವ ಸ್ಕೂಲಲ್ಲಿ ಓದಿದ್ರು, ಏನು ಓದಿದ್ರು ಎಲ್ಲ ಕೂಡ ಅದನ್ನ ಮತ್ತೆ ಅವ್ರನ್ನ ಟ್ರಾನ್ಸ್ಗೆ ಕರ್ಕೊಂಡು ಹೋದಾಗ ಕಂಪ್ಲೀಟ್ ಆ ಊರ ಹೆಸರು ಎಲ್ಲ ಹೇಳಿದ್ರು. ಗೋ ಅವ್ರು ಮತ್ತೆ ಇವನ್ಗೆ ಶೂಟ್ ಮಾಡಿ ಸಾಯಿಸ್ಬಿಡ್ತಾರೆ ಬ್ರಿಟಿಷರು. ಆ ದುಃಖ, ಬುಲೆಟ್ ಹೋಯ್ತಲ್ಲ, ಆ ನೋವು ಸಾಯೋ ಟೈಮಲ್ಲಿ ಇವ್ರಿಗೆ ಇವಾಗ ಬಂದಿದೆ ನೋವು, ಆ ಪೇನ್ ಆಗ್ತಾ ಇದೆ. ಯಾವಾಗ ಇದೆಲ್ಲ ಗೊತ್ತಾಯ್ತು ಅವಾಗ ಅದು ರಿಲೀಸ್ ಆಗ್ಬಿಡ್ತು. ಅಲ್ಲಿಂದ ಅವ್ರಿಗೆ ಏನು ಗೊತ್ತಾಗಲ್ಲ ಅಂದ್ರೆ, ನೋಡಿ ಬ್ರಿಟಿಷ್ ಗೌರ್ಮೆಂಟ್ ಇರೋದು ಕೂಡ ನಮ್ಗೆ ಗೊತ್ತಾಗ್ತದೆ ನಮಗೆ.
ಆಮೇಲೆ ಇನ್ನೊಬ್ರು ಅಲ್ಲಿ ಸಜ್ಜಿನ್ ಸುವರ್ಣ ಅಂತ ಒಬ್ರು, ಅವರು ಅಂದ್ರೆ ಅವರು ಸೋಲ್ಜರ್ ಆಗಿದ್ರು. ಇವರು ಸ್ವಾತಂತ್ರ್ಯ ಹೋರಾಟಗಾರರು. ಅವರು ಫ್ರೀಡಮ್ ಅಂದ್ರೆ ಅವರು ಫ್ರೀಡಮ್ ಫೈಟರ್ ಅನ್ನೋದು ಅದರಲ್ಲಿ ಕೂಡ, ಅಂದ್ರೆ ಇವ್ರಿಗೆ ಬ್ರಿಟಿಷ್ ಅವ್ರಿಗೆ ಇದ್ ಮಾಡೋದು ಫ್ರೀಡಮ್ಗೋಸ್ಕರ ಅಲ್ಲ. ಅವ್ರು ಏನ್ ಮಾಡೋರು, ಊರಲ್ಲಿ ಇರ್ತಕ್ಕಂಥವ್ರಿಗೆಲ್ಲ ಹೆಲ್ಪ್ ಮಾಡೋದು. ಅವ್ರು ಊರ್ ಬಿಟ್ಟು ಹೋಗ್ಬಿಟ್ಟು ಎಲ್ಲೋ ಅಡವಿಲಿ ಇದ್ಬಿಟ್ಟು ನೈಟ್ ಬಂದು ಯಾರ್ಯಾರಿಗೆ ಏನೇನ್ ಬೇಕು ಹೆಲ್ಪ್ ಮಾಡಿ ಹೋಗೋದು. ಇದು ಅವ್ರಿಗೆ ಬ್ರಿಟಿಷ್ ಅವ್ರಿಗೆ ಗೊತ್ತಾಯ್ತು, ಯಾರೋ ಬಂದು ಏನೋ ಮಾಡ್ತಿದಾರೆ ಇವ್ರಿಗೆ ಹೆಲ್ಪ್ ಅಂತ. ಒಂದ್ಸರಿ ನೈಟು ಬಂದಿದ್ದಾನೆ, ಬಂದ್ ಎಲ್ಲರಿಗೂ ಎಲ್ಲ, ನೀವೇನ್ ಭಯ ಬಿಡ್ಬೇಡ್ರಿ, ಬ್ರಿಟಿಷ್ ಏನ್ ಮಾಡಲ್ಲ ನಮ್ಮನ್ನ, ಏನ್ ಬೇಕಾರೆ ನಾವು ಅವ್ರನ್ನ ಏನ್ ಮಾಡೋಣ ಅಂತ. ಅವಾಗ ಯಾವಾಗ ಬಂದು ಅವ್ರ ಅಮ್ಮ ಹತ್ರ ಬಂದು ಅವ್ರಮ್ಮ ಊಟ ತಿನ್ನಿಸ್ತಾ ಇದ್ದಂತೆ. ಊಟ ತಿನ್ನಿಸ್ತಾ ಇದ್ದು, ಬಂದಿದ್ಯಾ ನೀನ್ ಊಟ ತಿನ್ನು ಅಂತ. ನೋಡಿ, ಆ ಊಟ ತಿನ್ಸೋ ಟೈಮಲ್ಲಿ ಬಂದು ಶೂಟ್ ಮಾಡಿ ಅವ್ನು ಎಲ್ಲ ಒಬ್ರಲ್ಲ, ಆ ಬ್ರಿಟಿಷ್ ಬಂದು ಶೂಟ್ ಮಾಡಿ ಹೋದಾಗ ಅವನು ಆ ದುಃಖ ತಡಿಲಾರ್ದೆ ಅದನ್ನ ಮತ್ತೆ ಈ ಟ್ರಾನ್ಸ್ ಕರ್ಕೊಂಡು ಹೋದಾಗ ಅವನು ಎಲ್ಲ ಹೇಳ್ದ. ಆಮೇಲೆ ಶಶಿಧರ್ ಕೋಟೆ ನಿಮಗೆ ಗೊತ್ತಿದೆ. ಆ ಯಾವ್ದು ಮೇಡಮ್, ಯಾವ್ದೋ ಇದರಲ್ಲಿ ಸಿಂಗರ್, ಸೀರಿಯಲ್ 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 ಇದ್ರು, ಸಿಂಗರ್ ಇದ್ರು. ಹಾ ಸಿಂಗರು ಸೀರಿಯಲ್ ಸೀರಿಯಲ್ ಎಷ್ಟ್ ಚೆನ್ನಾಗಿ, ಹೌದು, ಎಷ್ಟ್ ಚೆನ್ನಾಗಿ ಶಶಿಧರ್ ಕೋಟೆಯವ್ರನ್ನ ನಾವು, ಅವರು ಮೆಡಿಟೇಟ್ರೆ, PSS ಮೂವ್ಮೆಂಟ್ ಅಲ್ಲಿ ಇದ್ದಾರೆ. ಯಾಕೆಂದ್ರೆ ಪತ್ರಿ ಸರ್ ನಾವೆಲ್ಲ ವೈಟ್ ಫೀಲ್ಡ್ ಅಲ್ಲಿ ಇದು ಆ, ಧ್ಯಾನ ಸಂದೇಶ ಅಂತ ಮಾಡಿದಾಗ ಅವ್ರು ಬಂದಿದ್ರು. ಪತ್ರಿ ಸರ್ ಜೊತೆ ಕೂಡ ಎಷ್ಟೋ ವರ್ಷಗಳ ಕಾಲ ಅವ್ರು ಇದ್ರು. ಸೊ ಅವರು ಸಿಂಗರ್ ಆದ್ರೂ ಕೂಡ ನಮ್ಗೆ ಇದು ಇದೆಲ್ಲ ಬಂದು PSM ಸಪೋರ್ಟ್ ಮಾಡ್ತಾರೆ. ಅವರು ಅವ್ರಿಗೆ ಅವ್ರದ್ದೇ ಆದ ಸಮಸ್ಯೆ, ಆ ಸಮಸ್ಯೆ ಎಲ್ಲಿದೆ ಅಂತ ಹುಡ್ಕೊಂಡು ಹೋದಾಗ ಅವರು ಇಂದಿನ ಜನ್ಮದಲ್ಲಿ ಮೈಸೂರು ಮಹಾರಾಜರ ಆಸ್ಥಾನದಲ್ಲಿ ಸಂಗೀತ ಸಂಗೀತಜ್ಞರು. ಅಂದ್ರೆ ಅಲ್ಲಿ ಅವಾಗ್ಲೇನೆ ಸಾಂಗ್ ಹೇಳೋದು ಕಲ್ತ್ಕೊಂಡಿದ್ರು, ಅವಾಗ್ಲೇ ಸಂಗೀತನ ಹೇಳ್ತಾ ಇದ್ರು. ಅದಕ್ಕೋಸ್ಕರ ಇವಾಗ ಅಷ್ಟು ಚೆನ್ನಾಗಿ ಸಾಂಗ್ಸ್ ಎಲ್ಲ ಹೇಳ್ತಾರೆ. ಈ ರೀತಿ ಅದು ಹೇಳ್ತಾ ಹೇಳ್ತಾ, ಅಂದ್ರೆ ಅದು ಒಂದು ಇವಾಗಿಂದಲ್ಲ, ಗತ ಜನ್ಮದಿಂದ ಕೂಡ ಯಾವುದೇ ಒಳ್ಳೇದು ಕೆಟ್ಟದ್ದು ಎಲ್ಲನೂ ಅದು ನಮ್ಗೆ ಸಂಸ್ಕಾರ ಅಂತಕ್ಕಂಥದ್ದು ಇರ್ತದೆ. ನಿಮ್ಗೆ ಈ ವಿಷ್ಣುವರ್ಧನ್ ಯಾವ್ದೋ ಫಿಲಿಂ ಮರ್ತೋಗಿದ್ದೀನಿ. ಆ ಒಂಥರ ಮೀಸೆ ದಪ್ಪ ಬಿಟ್ಟಿರ್ತಾರಲ್ಲ ವಿಷ್ಣುವರ್ಧನ್, ಯಾವ್ದಾದ್ರು ಅದರಲ್ಲಿ ರೇಣುಕಾ ಪ್ರಸಾದ್ ಅಂತೇಳಿ ವಿಲನ್, ಅದ್ರಲ್ಲಿ ಆಪೋಸಿಟ್. ಆ ವಿಷ್ಣುವರ್ಧನ್ಗೆ ವಿಲನ್ ರೇಣುಕಾ ಪ್ರಸಾದ್. ಆ ರೇಣುಕಾ ಪ್ರಸಾದ್ಗೆ ಎಷ್ಟೆಲ್ಲ ಆಕ್ಟ್ ಮಾಡ್ತಾನೆ. ಅದು ಫಿಲಿಂ ಅದು ಮುಗಿದ ತಕ್ಷಣ, ಮನೆಗೆ ಹೋದ ತಕ್ಷಣ ಅವನಿಗೆ ಸೊಂಟ ನೋವು, ಹಂಗೆ ಮಲ್ಕೊಂಡಿರೋ ಬೆಡ್ ಅಲ್ಲಿ ನಿಂತ್ಕೊಂಡು ಕುತ್ಕೊಳಕ್ ಆಗಲ್ಲ ಅವನಿಗೆ. ಕಾಲ್ ನೋವು, ಎರಡು ಕಾಲ್ ನೋವು, ಅದಾಗ್ತಾ ಇಲ್ಲ. ಎಲ್ಲಿ ತೋರಿಸಿದ್ರು, ಯಾರು ಹೇಳಿದ್ರು ಕೂಡ ಯಾರು ಇದ್ ಮಾಡ್ತಿಲ್ಲ. ಅವ್ನು ನೀವು ಬೇಕಾದ್ರೆ ರೇಣುಕಾ ಪ್ರಸಾದ್ ಅಂತ ನೋಡಿದ್ರೆ ಗೊತ್ತಾಗುತ್ತೆ, ಅವ್ನು ಗೊತ್ತಾಗುತ್ತೆ. ಅವ್ನು ಫುಲ್ ಬ್ಲ್ಯಾಕ್ ಇರ್ತಾನೆ. ಅವನು ಕೂಡ ಬ್ಲ್ಯಾಕ್ ಇದ್ದು ಮೀಸೆ ದಪ್ಪ ಇರ್ತದೆ. ಆ ಫಿಲಿಂ ಮರ್ತೋಗಿದೆ ನಮ್ಗೆ ಇವ್ರ್ದು, ವಿಷ್ಣುವರ್ಧನ್. ಸೊ ರೇಣುಕಾ ಪ್ರಸಾದ್ ಎಲ್ಲ ಇದ್ ಮಾಡಿ ಅವ್ರದ್ದು ಏನಂತ ಗೊತ್ತಾಗ್ಲಿಲ್ಲ. ಕೊನೆಗೆ ಸರಿ ಇದೆ ಪಾಸ್ಟ್ ಲೈಫ್ಗೆ ಅವ್ರನ್ನ ಕರ್ಕೊಂಡು ಹೋದಾಗ, ಇಂದಿನ ಜಲ್ಲಿ ಹಿಂದಿನ ಜನ್ಮದಲ್ಲಿ ಇವರು ಇಲಿ ಆಗಿದ್ರು. ನೋಡಿ, ಇಲ್ಲಿ ಒಂದ್ ಜನದಲ್ಲಿ ಕರಡಿ, ಒಂದ್ ಜನದಲ್ಲಿ ಇಲಿ, ನಾಯಿ, ಮರಗಳು ಆಗಿತ್ತು. ನಾವು ಈ ಮರಗಳು ಕಡಿತಾರಲ್ಲ, ಎಷ್ಟು ಅಳ್ತತೆ ಗೊತ್ತಾ, ಎಷ್ಟು ಹತ್ತು ಎಷ್ಟು ದುಃಖ ಪಡ್ತದೆ ಗೊತ್ತಾ, ನನ್ನ ಅಯ್ಯೋ ಇದ್ ಮಾಡ್ಬಿಟ್ರಂತ. ಆ ಮರದಿಂದ ನಾವು ಜನ್ಮ ತಗೊಂಡ್ರೆ ಈ ಮಾನವನಾಗಿ, ಅವಾಗ ನಮ್ಗೆ ಆ ಪೇನೆ ಬರೋದು. ಎಲ್ಲಾ ಪ್ರಾಣಿ ಪಕ್ಷಿಗಳು ಎಲ್ಲದರಲ್ಲೂ ಕೂಡ ಇರುತ್ತೆ. ಸೊ ಅವನ್ ಏನ್ ಮಾಡ್ತಾ ಇದ್ದಂತೆ, ಹಿಂದಿನ ಜನದಲ್ಲಿ ತಾಯಿ ಇಲಿ ಆಗಿದ್ದಾನೆ. ತಾಯಿ ಇಲಿ ಆಗಿದ್ರೆ ಹೋಗಿ ಮಕ್ಕಳಿಗೆಲ್ಲ ಆ, ಎಲ್ಲ ಕಾಳುಗಳೆಲ್ಲ ತಂದು ಕೊಡ್ಬೇಕಲ್ಲ. ಆಮೇಲೆ ಅವರು ಒಬ್ರು ಮನೆಗೆ ಹೋಗ್ಬಿಟ್ಟು ಆ ಬ್ಯಾಗ್ ಎಲ್ಲ ಕಟ್ ಮಾಡ್ಬಿಟ್ಟು ಅದೆಲ್ಲ ತಗೊಂಡು ಮಕ್ಳಿಗೆ ಕೊಡೋರು. ಇದನ್ನೆಲ್ಲ ದಿನಾ ಅವನು ನೋಡಿ, ಓನರ್ ಮನೇನು ದಿನಾ ಯಾರು ಯಾವ ಇಲಿಗಳು ಬರ್ತಾವ ಏನ್ ಮಾಡ್ತಾವ ಅಂತ ಏನೇನೋ ಟ್ರೈ ಮಾಡ್ಯಾನೆ, ಯಾವಾಗ ಸಿಕ್ಕಿಲ್ಲ. ಒಂದ್ ದಿವಸ ಇದು ಬಂದು ತಗೊಂಡು ಇನ್ನೇನ್ ಹೋಗ್ಬೇಕು ನೋಡ್ಬಿಟ್ಟಿದ್ದಾನೆ. ನೋಡಿ ಒಂದು ಕೋಲಿಂದ ಚೆನ್ನಾಗಿ ಹೊಡೆದ್ಬಿಟ್ಟಿದ್ದಾನೆ. ಆ ಸೊಂಟಕ್ಕೆ ಮೇಲೆ ಬಿದ್ದ್ಬಿಟ್ಟಿದೆ ಆ ಬೆನ್ನಿಗೆ. ಆ ಬೆನ್ನಿಗೆ ಚೆನ್ನಾಗಿ ಹೊಡೆದ್ನಲ್ಲ, ಹಂಗೇ ಸತ್ತೋಗ್ಬಿಡ್ತದೆ. ಆ ಪೇನ್ ಇವಾಗ ಅವರು ಮಾನವನಾಗಿ ಹುಟ್ಟಿದ್ಮೇಲೆ ಕೂಡ ಆ ಪೇನ್ ಹಂಗೆ ಇದೆ. ನೋಡಿ, ಆ ಪೇನು ಇವಾಗ ಯಾವಾಗ ಅವ್ರಿಗೆ ಇದೆಲ್ಲ ಗೊತ್ತಾಗಿ, ಓಕೆ ನಾನು ಗತ ತಂದಿರಿ ಇಲಿಯಾಗಿದ್ದೆ, ಹಿಂಗಾಯ್ತು ಅಂತ. ಇದು ಬಹಳ ಜನ ನಮ್ದೇ ಇದ್ರು ಪರವಾಗಿಲ್ಲ, ಐ ಡೋಂಟ್ ಕೇರ್. ಯಾಕಂದ್ರೆ ನನಗೆ ಗೊತ್ತಿರೋ ಜ್ಞಾನನ ನಾನು ನೋಡ್ಕೊಂಡಿರೋ ಮಾಸ್ಟರ್ಸ್ ಹತ್ರ ತಿಳ್ಕೊಂಡಿರೋದು ಹೇಳ್ತಾ ಇದ್ದೀನಿ. ಯಾಕೆಂದ್ರೆ ಅದೇನು ಇಲಿ ಆಗಿರ್ತಾನೆ, ನಾಯಿ ಆಗಿರ್ತಾನೆ, ನರಿ ಆಗಿರ್ತಾನೆ ಅಂತ ಅನ್ಕೋಬಹುದು. ನೋಡಿ, ಯಾವಾಗ ಅವನಿಗೆ ಅದ್ರ ಅರಿವಾಯ್ತು, ಅವಾಗ ಅವ್ನು ಸೊಂಟ ನೋವೇ ಇಲ್ಲ ಇವಾಗ. ಆಮೇಲೆ ಏನೋ ಏಜ್ ಆಯ್ತು, ಹೋದ್ರು ಅವ್ರು. ಆದ್ರೆ ಇವೆಲ್ಲ ಕೂಡ ಹಿಂಗೆ ಎಷ್ಟೋ ಒಂದಲ್ಲ ಎರಡಲ್ಲ ಉದಾಹರಣೆಗಳು ಎಷ್ಟು ಹೇಳ್ತಾ ಹೋಗ್ಬೋದು. ಸೊ ಇವಾಗ ಶಾಂತಲ್ ಮೇಡಮ್ ಧ್ಯಾನ ಮಾಡ್ಸೋಣ.
ಎಸ್ ಸರ್, 6:22 ಆಗಿದೆ. ಓಕೆ ಓಕೆ, ಈಗ ಏನ್ ಮಾಡೋಣ, ನಾವು ಇಷ್ಟೆಲ್ಲ ನಾವು ತಿಳ್ಕೊಂಡಿರೋದನ್ನ ಧ್ಯಾನದಲ್ಲಿ ನಿಂಪಾಡಿ ನೀವು ಇಲ್ಲೇನು ಸರ್ಕಸ್ ಮಾಡೋದಿಲ್ಲ, ಸೈನ್ಸು ಅಲ್ಲ, ನಾವು ಆರಾಮಾಗಿ ನಾನು ಜಸ್ಟ್ ಗೈಡ್ ಮಾಡ್ತಾ ಹೋಗ್ತೀನಿ. ಆರಾಮಾಗಿ ಕೂತ್ಕೊಳ್ಳಿ, ಸ್ಥಿರ ಸುಖ ಸ್ಥಳದಲ್ಲಿ ಕೂತ್ಕೊಳ್ಳಿ. ಒಂದು ಒಂದು 15 ನಿಮಿಷ ನಿಮ್ಮ ಶರೀರ ಫ್ರೀ ಆಗಿರ್ಬೇಕಂದ್ರೆ ನೀವು ಚೇರ್ಗಾದ್ರೂ ಅನ್ಕೊಳ್ಳಿ, ಇಲ್ಲ ಸೋಫಾದಲ್ಲಿ ಕುತ್ಕೊಳ್ಳಿ, ಇಲ್ಲ ನೆಲದ ಕುತ್ಕೊಂಡ್ರು ಗೋಡೆಗೆ ಹೊರ್ಕೊಳ್ಳಿ, ಪರವಾಗಿಲ್ಲ. ಯಾಕೆ ಹೇಳ್ತೀನಿ ಅಂದ್ರೆ ಸ್ವಲ್ಪ ನಿಮ್ಗೆ ರಿಲ್ಯಾಕ್ಸ್ ಆದಾಗ ನಿಮ್ಗೆ ಮುಂದೆನೋ ಬರುತ್ತೆ, ಇಲ್ಲಾಂದ್ರೆ ಹಿಂದಕ್ಕೂ ಹೋಗ್ತಿರಲ್ಲ, ಒಂದು ರಿಲ್ಯಾಕ್ಸ್ ಆಗಿ ಕುತ್ಕೊಳ್ಳಿ. ಸ್ಥಿರ ಸುಖ ಆಸನದಲ್ಲಿ ಕುತ್ಕೊಳ್ಳಿ. ಎರಡು ಕೈಗಳನ್ನ ಜೋಡಿಸ್ಕೊಂಡು ಕಾಲು ಕ್ರಾಸ್ ಮಾಡಿಕೊಂಡು ನಿಧಾನವಾಗಿ ಕಣ್ಣನ್ನು ಮುಚ್ಚಿ ಕ್ಲೋಸ್ ಯುವರ್ ಐಸ್ ಸ್ಲೋಲಿ. ತುಂಬಾ ಫ್ರೀಯಾಗಿ ಕುತ್ಕೊಳ್ಳಿ, ಯಾವುದು ಒತ್ತಡ ಬೇಡ, ಯಾವ ಡಿಸ್ಟರ್ಬ್ ಬೇಡ. ಜಸ್ಟ್ ಅಬ್ಸರ್ವ್ ಯುವರ್ ಬಾಡಿ. ಯಾವುದು ಟೈಟ್ನೆಸ್ ಬೇಡ, ಫುಲ್ ಫ್ರೀಯಾಗಿ ನಿಮ್ಮ ಇಡೀ ಶರೀರನ ಫ್ರೀಯಾಗಿ ಬಿಟ್ಟು, ನಿಮ್ಮ ಎಷ್ಟು ನೀವು ಭಾರ ಇದ್ರು ಆ ಭಾರ ಎಲ್ಲ ಕೆಳಗಡೆ ಕುತ್ಕೊಂಡಿದ್ರಲ್ಲ ಅಲ್ಲಿ ಆ ಫ್ಲೋರ್ ಕಳಿಸ್ಬಿಡಿ, ರಿಲೀಸ್ ಮಾಡ್ಬಿಡಿ. ನೀವ್ ಯಾಕೆ ಅಷ್ಟು ಭಾರ ಹೊತ್ಕೊಂಡು ಅದನ್ನೆಲ್ಲ ಫ್ಲೋರ್ ಕಳಿಸ್ಬಿಟ್ಟು ನೀವು ಆರಾಮ ಕುತ್ಕೊಳ್ಳಿ. ರಿಲ್ಯಾಕ್ಸ್, ಬಿ ರಿಲ್ಯಾಕ್ಸ್, ಬಾಡಿ ರಿಲ್ಯಾಕ್ಸ್. ಯಾವ ಒತ್ತಡ ಬೇಡ, ಯಾವ ಬಿಗಿತ ಬೇಡ, ಹಾಯಾಗಿ ಕುಳಿತುಕೊಳ್ಳೋಣ. ನಮ್ಮ ಶರೀರ ಮತ್ತೆ ಮನಸ್ಸು ಎರಡನ್ನೂ ಕೂಡ, ಎಷ್ಟು ಶರೀರ ನಾವು ರಿಲ್ಯಾಕ್ಸ್ ಬೇಕು, ಪ್ರಶಾಂತತೆ ಬೇಕು, ಅದನ್ನೆಲ್ಲ ಬಿಡೋಣ. ಪ್ರಶಾಂತವಾಗಿರ್ಲಿ. ನಮ್ಮ ತಲೆಯ ಮೇಲ್ಭಾಗದಿಂದ ನಮ್ಮ ಕಾಲಿನ ಪಾದಗಳವರೆಗೂ ಕೂಡ ವಿಶ್ರಾಂತಿ, ವಿಶ್ರಮಿಸಿ, ರಿಲ್ಯಾಕ್ಸ್. ಆ ಭುಜಗಳಿಂದ ಆ ಬೆರಳುಗಳವರೆಗೂ ಕೂಡ ಎಲ್ಲ ರಿಲ್ಯಾಕ್ಸ್. ಇಡೀ ಶರೀರ ಪ್ರಶಾಂತತೆ, ಎದೆಯ ಭಾಗ, ಹೊಟ್ಟೆಯ ಭಾಗ, ಬೆನ್ನಿನ ಭಾಗ, ಎಲ್ಲಿ ಕೂಡ ಆ ನೋವು ಇಲ್ಲದಂತಹ ಅದನ್ನ ರಿಲ್ಯಾಕ್ಸ್ ಆಗಿಬಿಟ್ಟು ಪ್ರಶಾಂತವಾಗಿ. ನೀವು ಮನಸ್ಸಲ್ಲಿ ಅಂದ್ಕೊಳ್ಳಿ, ಓಕೆ ನಾನು ಇನ್ನು 10 ನಿಮಿಷಗಳವರೆಗೂ ಕೂಡ ನಾನು ತುಂಬಾ ಸಂಪೂರ್ಣ ಪ್ರಶಾಂತತೆ ರಿಲ್ಯಾಕ್ಸ್ ಇಂದ ಇರ್ತೀನಿ ಅಂದ್ಕೊಂಡು ನೀವು ನಿಮ್ಮಲ್ಲೇ ನಡೆಯುವಂತಹ ಉಸಿರಾಟವನ್ನು ಗಮನಿಸಿ. ಉಚ್ಛ್ವಾಸ, ವಿಶ್ವಾಸ, ಒಳ ಬರುವ ಉಸಿರು ಮತ್ತೆ ಹೊರ ಹೋಗುವ ಉಸಿರು. ಇನ್ಹೇಲ್, ಎಕ್ಸೇಲ್. ಶ್ವಾಸ, ಪ್ರತಿ ಶ್ವಾಸವನ್ನು ಕೂಡ ಗಮನಿಸ್ತಾ ಹೋಗಿ. Be with natural, soft, tender breath. ನಮ್ಮ ಉಸಿರನ್ನ ಸಾಕ್ಷೀಭೂತವಾಗಿ ಗಮನಿಸೋಣ. ನನ್ನಷ್ಟಕ್ಕೆ ತಾನೇ ಆಗುವಂತಹ ಉಸಿರಾಟನ
ಶರೀರದಲ್ಲಿ ಯಾವುದೇ ಕದಲಿಕೆಗಳಾಗ್ಬೋದು, ಏನೇ ಇದ್ರೂ ಕೂಡ ಶ್ವಾಸ ನಿಶ್ವಾಸದ ಮೇಲೆ ಗಮನ. ಈಗ ನಾವೆಲ್ಲ ವಿಶ್ರಾಂತಿ ಸ್ಥಿತಿಗೆ ಜಾರೋಣ. ವಿಶ್ರಾಂತಿ ಸ್ಥಿತಿಗೆ ಹೋಗೋಣ. ನಮ್ಮ ದೇಹ ಮನಸ್ಸು ರಿಲ್ಯಾಕ್ಸ್ ಆಗಿ ಇಟ್ಕೊಳ್ಳೋಣ. ಮೀಡಿಯಂ ಮಾಸ್ಟರ್ಸ್, ನಾನು 5ರಿಂದ 1ರವರೆಗೂ ಎಣಿಸ್ತೇನೆ. ಒಂದೊಂದು ಸಂಖ್ಯೆ ಹೇಳಿದಾಗ್ಲೂ ನಾವು ಆಳವಾದ ಪ್ರಶಾಂತತೆಗೆ ಹೋಗ್ತೀವಿ, ಸಂಪೂರ್ಣ ಪ್ರಶಾಂತತೆಗೆ ಹೋಗ್ತೀವಿ. 5, ರಿಲ್ಯಾಕ್ಸೇಷನ್, ಪ್ರಶಾಂತತೆಗೆ ಜಾರ್ತಾರೆ. 4, ಇನ್ನೂ ಆಳವಾದ ಪ್ರಶಾಂತ, ಡೀಪ್. 3, ಇನ್ನೂ ಆಳವಾದ ಸಂಪೂರ್ಣ ವಿಶ್ರಾಂತಿ, ಇನ್ನೂ ಆಳಕ್ಕೆ ಹೋಗ್ತದೆ, ಸಂಪೂರ್ಣ ಸ್ಥಿತಿ. 4 ಆಳವಾದ ಧ್ಯಾನದಲ್ಲಿ ಸಂಪೂರ್ಣ ವಿಶ್ರಾಂತಿ. 3 ಆ ಮನಸ್ಸು ಇನ್ನೂ ಹಗುರವಾದ ಪ್ರಶಾಂತ ಸ್ಥಿತಿ. 2 ಇನ್ನೂ ಆಳವಾದ ವಿಶ್ರಾಂತಿಗೆ ಜಾರುತ್ತಿರುವುದು. ಶರೀರ ಮನಸ್ಸು ಎಷ್ಟು ತಿಳಿಯಾಗಿ ಆಂತರಿಕ ಡೀಪ್ ರಿಲ್ಯಾಕ್ಸೇಷನ್. 1 ಡೀಪ್ ಸ್ಲೀಪ್, ಡೀಪ್ ರಿಲ್ಯಾಕ್ಸೇಷನ್, ಸಂಪೂರ್ಣ ವಿಶ್ರಾಂತಿ ಸ್ಥಿತಿ. 2 ನಮ್ಮ ಮನಸ್ಸು ಆಳವಾದ ಡೀಪ್ ಸ್ಟೇಟ್ ಅಲ್ಲಿ, ಅಂತರಾಳದಲ್ಲಿ ಒಂದು ವಿಶ್ರಾಂತಿ ಸ್ಥಿತಿಯನ್ನು ಅನುಭವಿಸ್ತು. ಸಮಾಧಿ ಸ್ಥಿತಿಯಲ್ಲಿ ಅಂದ್ರೆ ಒಂದು ಮನಸ್ಥಿತಿ, ಪ್ರಶಾಂತ ಸ್ಥಿತಿ, ಸಂಪೂರ್ಣ. ಮಡಿಯನ್ ಮಾಸ್ಟರ್ಸ್, ಈಗ ನೀವು ಆಳವಾದ ಸ್ಥಿತಿಯಲ್ಲಿದ್ದೀರಿ. ಆ ಸ್ಥಿತಿಯಿಂದ ನಿಮಗೆ ಈ ಜೀವನದಲ್ಲಿ, ಈಗಿನ ಸ್ಥಿತಿಯಲ್ಲಿ ನಿಮಗೆ ಯಾವುದೋ ಒಂದು ಘಟನೆ, ಹಿಂದಕ್ಕೆ ಹೋಗಿ ನೋಡ್ಕೊಳ್ಳಿ, ಯಾವುದೋ ಒಂದು ಘಟನೆ ನಿಮಗೆ ತುಂಬಾ ನೋವನ್ನು ಕೊಟ್ಟು, ದುಃಖವನ್ನು ನೀಡಿದೆ, ವೇದನೆ,
ನಿಮ್ಗೆ ಯಾವ ಸಮಸ್ಯೆ ನಿಮ್ಗೆ ತುಂಬಾ ದುಃಖವನ್ನು ನೀಡ್ತಾ ಇದೆಯೋ ಆ ಘಟನೆಗೆ ನಿಮ್ಮ ಮನಸ್ಸು ಅಲ್ಲಿಗೆ ತಗೊಂಡು ಜಸ್ಟ್ ಗೋ ಬ್ಯಾಕ್ ದಟ್ ಟೈಮ್. ನಿಮ್ಗೆ ಅತಿಯಾದ ಭಯನೂ ಆಗಿರ್ಬೋದು, ಅದೆಲ್ಲದರಿಂದ ಕೂಡ ರೀಕಾಲ್ ಮಾಡ್ಬೋದು. ಆ ಸಮಸ್ಯೆ ಏನಿತ್ತು ಅದೆಲ್ಲ ಕೂಡ ನಿಮ್ ಮುಂದೆ ತಂದ್ಕೊಳ್ಳಿ. ಸ್ವಲ್ಪ ಹೊತ್ತು ನಿಮ್ಗೆ ಎಷ್ಟು ನೋವು ವೇದನೆ ಆಗಿದ್ರು ಕೂಡ, ಯಾವುದೇ ಸಮಸ್ಯೆ ಇದ್ರು ಕೂಡ, ಬೇರೆಯವ್ರು ನಿಮ್ನ ಬೈತಾ ಇರ್ತಾರೆ, ಎಲ್ಲ ಯಾವುದೇ ಸಮಸ್ಯೆ ಇದ್ರು ಕೂಡ, ಎಷ್ಟು ಸಮಸ್ಯೆ ಇದೆ ಅದೆಲ್ಲ ಕೂಡ ನಿಮ್ಮ ಮುಂದೆ ತಂದು, ಈಗ ನಿಮ್ಗೆ ಸದ್ಯದಲ್ಲಿ ನಿಮ್ಮ ಎದುರಿಗೆ ನಡೀತಾ ಇದೆ ಅದನ್ನೆಲ್ಲ ತಂದು ಎಲ್ಲ ಇಶ್ಯೂಸ್ ಪ್ರಾಬ್ಲಮ್ಸ್ ನೀವು ಬಂದ ಮೇಲೆ ಒಳಗಿರೋ ಮನಸ್ಸು ಹೊರಗಡೆಯಿಂದ ನೋಡ್ಲಿ ಏನೇನಿದೆ ಅಂತ. ನಿಮ್ಮ ಒಳಗಡೆ ಮನಸ್ಸಿದ್ರೆ ಮನಸ್ಸು ಹೊರಗಡೆಯಿಂದ ಬಂದು ನೋಡ್ತಾ ಇರ್ಲಿ ಏನೇನ್ ಬಂದಿದೆ ಅಂತ. ಯಾಕಂದ್ರೆ ನಿಮ್ಗೆ ಅದು ಜ್ಞಾಪಕ ಇರ್ಲಿ ಅಂತ ನಿಮ್ಮ ಶರೀರದಿಂದ ಹೊರಗಡೆಯಿಂದ ಎದುರಲ್ಲಿ ನೋಡ್ಬೋದು ಏನೆಲ್ಲ ಸಮಸ್ಯೆ ಇದೆ. ಕೆಲವರಿಗೆ ನಿಮ್ಗೆ ಆ ಸಮಸ್ಯೆಗೆ ಯಾರ ಕಾರಣ ಅಂತ ಕೂಡ ನಿಮ್ಗೆ ಅವ್ರ ವ್ಯಕ್ತಿಗಳು ಕೂಡ ನಿಮ್ಗೆ ಗೊತ್ತಾಗ್ಬೋದು, ಇದಕ್ಕೆ ಕಾರಣರು ಯಾರಂತ. ಸುತ್ತಮುತ್ತ ಯಾರಾದ್ರೂ ಇದ್ರೆ ನಿಮಗೆ ಕಾಣಲಿ ಆ ಕಾರಣಕರ್ತರು ಯಾರು. ನಿಮ್ಮ ಮುಂದೆ ಬಂದಿರ್ತಕ್ಕಂಥ ಎಲ್ಲ ನಿಮಗೆ ನೀಡಿರ್ತಕ್ಕಂಥ ಆ ವ್ಯಕ್ತಿಗಳೆಲ್ಲ ಅವ್ರು ಏನಾದ್ರೂ ನಿಮ್ಗೆ ಕಂಡ್ರೆ ಇಲ್ಲ ಕಾಣ್ದಿದ್ರು ಕೂಡ ಅವ್ರಿಗೆಲ್ಲ ನೀವು ಅಲ್ಲೇ ಕ್ಷಮಿಸ್ಬಿಡಿ. ಇಮ್ಮಿಡಿಯೇಟ್ಲಿ ಫಾರ್ಗಿವ್ ದೆಮ್. ಅವ್ರ ಬಗ್ಗೆ ಕೋಪ ದ್ವೇಷ ಏನೇ ಇದ್ರು ಕೂಡ ನೀವು ಅಲ್ಲೇ ಕ್ಷಮಿಸ್ಬಿಡಿ. ಯಾಕೆಂದ್ರೆ ನಮ್ಮ ಎಕ್ಸ್ಪೀರಿಯನ್ಸ್ ಬೇಕಿತ್ತು, ನಾವು ತಿಳ್ಕೊಳ್ಳಕ್ ಬೇಕಾಗಿತ್ತು, ಅವ್ರಲಿಂದ ನಾವು ಕಲಿಬೇಕಾಯ್ತು, ಕಲ್ತಿದ್ದೀವಿ. ಇಲ್ಲಿವರೆಗೂ ನಮ್ಗೆ ಯಾವುದೇ ನೋವು ದುಃಖ ಭಯ ಯಾವ್ದು ಬಂದ್ರು ಕೂಡ ಜಸ್ಟ್ ಎಕ್ಸ್ಪೀರಿಯನ್ಸ್. ನಿಮ್ಗೆ ಏನೇನು ನೋವಿದೆಯೋ ಅದೆಲ್ಲ ಕೂಡ ನಾವು ರಿಲೀಸ್ ಮಾಡ್ಬಿಡೋಣ. ಅವ್ರನ್ನ ಆಲ್ರೆಡಿ ಯಾರು ನಮ್ಗೆ ತೊಂದರೆ ಕೊಟ್ಟವರೆಲ್ಲ ಕ್ಷಮಿಸಿದ್ದೇವೆ, ನಮ್ಮನ್ನು ಅವರು ಕ್ಷಮಿಸಿದ್ದಾರೆ. ಈ ಅದೆಲ್ಲ ಇನ್ಸಿಡೆಂಟ್ಗಳೆಲ್ಲ ನೀವೇನು ಮುಂದಿಟ್ಕೊಂಡಿದಾರಲ್ಲ ಎಷ್ಟೋ ಇದಾವೆ, ಅವೆಲ್ಲ ಕೂಡ ನಾವು ಈಗ ರಿಲೀಸ್ ಮಾಡ್ಕೊಳ್ಳೋಣ. ನಿಮ್ಮ ಪಕ್ಕದಲ್ಲೇ ಒಂದು ಬೆಂಕಿ ಹೊಂಡ, ಅಂದ್ರೆ ಬೆಂಕಿ ಇರ್ತಕ್ಕಂಥ ಕೊಳ್ಳಿ ಇರ್ತಕ್ಕಂಥ ಬೆಂಕಿ ಹೊಂಡ ಪಕ್ಕದಲ್ಲಿ ಇರೋದು ನಾವು ಕ್ಯಾಂಪ್ ಫೈರ್ ಅಂತ, ಅದು ಆತರ ಇರೋದನ್ನ ನಿಮ್ಮ ಪಕ್ಕದಲ್ಲೇ ಗಮನಿಸಿ. ಈಗ ನೀವೇನು ಮುಂದೆ ನಿಮ್ಮಲ್ಲಿರ್ತಾರೆ ಅದನ್ನೆಲ್ಲ ಕೂಡ ಆ ಹೊಗೆಯ ರೂಪದಲ್ಲಿ ಅವನ್ನೆಲ್ಲ ಕೂಡ ಅಲ್ಲಿಗೆ ತಳ್ಳಿಬಿಡಿ, ಇಲ್ಲಿ ಕಳಿಸ್ಬಿಡಿ, ರಿಲೀಸ್ ಮಾಡ್ಬೋದು. ಬೆಂಕಿ ಹೊಂಡಕ್ಕೆ ರಿಲೀಸ್ ಮಾಡಿ ಎಲ್ಲ ಒಂದೊಂದನ್ನು ಬಿಡ್ಬೇಡಿ. ಎಲ್ಲ ಕೂಡ ನೆಗೆಟಿವ್ ಎಮೋಷನ್ಸ್, ನೆಗೆಟಿವ್ ಎನರ್ಜಿ, ನೆಗೆಟಿವ್ ಥಾಟ್ಸ್, ನೋವು ದುಃಖ ನಿಮ್ಗೇನಿದೆ ಎಲ್ಲ ಕೂಡ ರಿಲೀಸ್. ಅಲ್ಲಿ ಇರ್ತಕ್ಕಂಥ ಎಲ್ಲ ಆ ಸಮಸ್ಯೆಗಳು ಈ ಕಪ್ಪು ಛಾಯೆ ಮೂಲಕ ಬೆಂಕಿಯೊಳಗೆ ಎಲ್ಲ ಕೂಡ ಕಳಿಸ್ಕೊಡಿ.
ಎಲ್ಲ ರಿಲೀಸ್ ಮಾಡಿಬಿಡಲಿ. ಆ ಬೆಂಕಿ ಹೊಂಡಕ್ಕೆ ಹೋಗಿ ನಿಮ್ಮ ಒಳಗಡೆ ಇನ್ನ ಏನಾದ್ರೂ ಇದ್ರು ಕೂಡ ಅದನ್ನ ನೋಡ್ಬಿಟ್ಟು ಅದನ್ನು ಕೂಡ ರಿಲೀಸ್ ಮಾಡಿ. ಎಲ್ಲ ರಿಲೀಸ್ ಆದ ನಂತರ ಇನ್ನೂ ಏನಾದ್ರೂ ಇದ್ರು ಕೂಡ ಅದನ್ನು ಜಸ್ಟ್ ರಿಲೀಸ್ ಆಗಿ ಹೊಗೆ ರೂಪದಲ್ಲೆಲ್ಲ ಆ ಬೆಂಕಿ ಒಳಗೆಲ್ಲ ಬರ್ನ್ ಆಗಿರುತ್ತೆ. ನಿಮ್ಮ ಹತ್ರ ಮತ್ತೆ ಬರಲ್ಲ. ನೋಡಿ, ನೀವು ಅವ್ರನ್ನೆಲ್ಲ ಕ್ಷಮಿಸಿದಕ್ಕೋಸ್ಕರ ನಿಮ್ಮಲ್ಲಿ ಎಷ್ಟೋ ರಿಲ್ಯಾಕ್ಸ್, ರಿಲೀಸ್ ಎಲ್ಲ ಮಾಡಿದ್ಮೇಲೆ ರಿಲ್ಯಾಕ್ಸ್ ಆಗುತ್ತೆ. ಎಷ್ಟೋ ಬದಲಾವಣೆ ನಮ್ಮಲ್ಲಿ ಕಾಣ್ತೇವೆ. ನಾವು ಏನೇ ನಡೆದಿದ್ದು ಕೂಡ ನಾವು ನ್ಯೂಟ್ರಲ್ ಆಗಿದ್ದು ಅವ್ರನ್ನೆಲ್ಲ ಕ್ಷಮಿಸಿದ್ದೇವೆ. ನಮ್ಮಿಂದ ಕೂಡ ಎಲ್ಲ ರಿಲೀಸ್ ಆಗೋಗಿದೆ. ಇವೆಲ್ಲ ರಿಲೀಸ್ ಆದ ನಂತರ ಒಂದು ಚಿಕ್ಕ ವಾಟರ್ ಫಾಲ್ಸ್, ಆ ವಾಟರ್ ಫಾಲ್ಸ್ ಮೇಲಿಂದ ಬಿಡ್ತಕ್ಕಂಥ ನೀರನ್ನ ಅಲ್ಲಿ ಹೋಗಿ ಸ್ನಾನ ಮಾಡೋಣ ಅದರೊಳಗೆ. ಯಾಕೆಂದ್ರೆ ರಿಲೀಸ್ ಆಗಿರೋದು ಕೂಡ ಇನ್ನೂ ಎಲ್ಲ ಕ್ಲೆನ್ಸಿಂಗ್ ಆಗಿರಲಿ. ನಮ್ಮ ಒಳ್ಳೆ ಶರೀರ, ಅಂಗಾಂಗ, ಬಾಡಿ ಸೆಲ್ಸ್, ಮೈಂಡ್. ಯಾವಾಗ ವಾಟರ್ ಫಾಲ್ಸ್ ಅಲ್ಲಿ ಟೇಕ್ ಬಾತ್, ಅದರಿಂದ ಎಲ್ಲ ದುಃಖ, ನೋವು, ಭಯ, ಕೋಪ ಎಲ್ಲ ಕ್ಲೆನ್ಸಿಂಗ್ ಆಗ್ತಾ ದೇಹ, ಮನಸ್ಸು ಸಂಪೂರ್ಣ ಕ್ಲೆನ್ಸ್ ಆಗ್ತಾ ನಮ್ಮಲ್ಲಿ ಹ್ಯಾಪಿನೆಸ್, ತುಂಬಾ ಲೈಟ್ ವೇಟ್. ಟೇಕ್ ಎ ನೈಸ್ ಬಾತ್. ದೇಹ, ಮನಸ್ಸು ಹಗುರ, ತುಂಬಾ ಲೈಟ್ ವೇಟ್. ಅದರಿಂದ ನಮ್ಗೆ ಎಷ್ಟೋ ಸಂತೋಷದಿಂದ ಆನಂದ, ಆರೋಗ್ಯ, ಪ್ರೀತಿ, ಧೈರ್ಯ, ಭಯ ಎಲ್ಲ ಹೋಗಿ ಕಾನ್ಫಿಡೆನ್ಸ್ ತುಂಬಿಕೊಂಡು ಎಲ್ಲದರಿಂದ ನಾವು ಸಂತೋಷಕ್ಕೆ ಎಲ್ಲ ಕ್ಲೆನ್ಸಿಂಗ್ ಆಗಿ ನಾವು ಆನಂದ ಸ್ಥಿತಿಯಲ್ಲಿ, ಬ್ರಹ್ಮಾನಂದ ಸ್ಥಿತಿಯಲ್ಲಿ ಒಂದು ಸಂತೋಷದ ಕ್ಷಣಗಳನ್ನೇ ಸ್ವಲ್ಪ ತಂಗಿಯೇ ಕಳೆಯೋಣ. ನಮ್ಮಿಂದ ಎಲ್ಲ ರಿಲೀಸ್ ಆಗ್ತಂತ ನೆಗೆಟಿವ್ ಎಮೋಷನ್ಸ್, ಎಲ್ಲ ಪೇನ್ಸ್, ನಮ್ಗೆ ಹಳೆಯ ಒಂದು ಸ್ಥಿತಿಯಲ್ಲಿ ಇರ್ತಕ್ಕಂಥವೆಲ್ಲ ಕೂಡ ನಾವು ಇವತ್ತು ಅದರಿಂದ ಅರ್ಥ ಮಾಡ್ಕೊಂಡಿದ್ದೀವಿ, ಪಾಠ ಕಲ್ತಿದ್ದೀವಿ, ಶಿಕ್ಷಣ ಕಲ್ತಿದ್ದೀವಿ. ಹಾಗಾಗಿ ಎಲ್ಲ ಸಂತೋಷದಿಂದ ಅದನ್ನೆಲ್ಲ ರಿಲೀಸ್ ಮಾಡಿದ್ದೀವಿ. ಆ ಒಂದು ಸಂತೋಷವನ್ನೇ ನಾವು ಅನುಭವಿಸ್ತಾ ಹೋಗ್ತೀವಿ. ಓಕೆ, ನಾನು ಇನ್ನು ಈ ಆಳವಾದ ಧ್ಯಾನ ಸ್ಥಿತಿಯಿಂದ ನಾವು ನಮ್ಮ ಸಹಜ ಸ್ಥಿತಿಗೆ ಈಗ ಮರಳಿ ಬರೋಣ. ನಾನು 5ರಿಂದ
ಒಂದು ಎಣಿಸ್ತೀನಿ ಅಷ್ಟೊಳಗೆ ನಾವೇನ್ ಡೀಪ್ ಆಗಿ ಹೋಗಿದ್ವಿ. ಆ ಸಂತೋಷದಿಂದ ನಾವು ಈಗ ನಾರ್ಮಲ್ ಸ್ಥಿತಿಗೆ ಬರೋಣ. 5 ಅದೆಲ್ಲ ಸ್ಥಿತಿಯಿಂದ ಆಳವ ಸ್ಥಿತಿಯಿಂದ ಹೊರಗಿನ ಸ್ಥಿತಿ ಬರೋಣ. 4 ಇನ್ನು ನಮ್ಮ ಶರೀರ ಮನಸ್ಸನ್ನ ನಾವು ಜಾಗೃತ ಅವಸ್ಥೆಯಲ್ಲಿ ಇಟ್ಕೊಂಡು ನಾರ್ಮಲ್ ಸ್ಥಿತಿ ಬರೋಣ. 3 ಈಗ ಆಲ್ರೆಡಿ ನಾವು ಈಗ ಇರುವ ಸ್ಥಿತಿಗೆ ನಾವು ಮರಳಿ ಬಂದಿದ್ದೇವೆ. 2 ನಾವು ಈಗ ಸಹಜ ಸ್ಥಿತಿಗೆ ನಾವು ಕುಳಿತುಕೊಂಡಿರ್ತಕ್ಕಂಥ ಧ್ಯಾನ ಸ್ಥಿತಿಯಿಂದ ನಾವು ಸಹಜ ಸ್ಥಿತಿಗೆ ನಾವು ವಾಪಸ್ ಬಂದಿದ್ದೇವೆ. 2 ಅಸ್ತ್ರಗಳನ್ನ ಕಣ್ಣಿನ ಮೇಲೆ ಇಟ್ಕೊಂಡು 5 4 3 2 1 0. ನಿಧಾನವಾಗಿ ನೀವು ಆನಂದ ಕ್ಷಣದೊಂದಿಗೆ ನೀವು ಅನುಭವಿಸಿದಂತ ಎಲ್ಲ ಬ್ರಹ್ಮಾನಂದ ಸ್ಥಿತಿಯನ್ನ ಆ ಸಂತೋಷದೊಂದಿಗೆ ಆ ನಗುನಗುತ್ತಾ ನಾವು ಮಂದಹಾಸದೊಂದಿಗೆ 2 ಅಸ್ತ್ರಗಳನ್ನು ನೋಡ್ತಾ ಕಣ್ಣು ಬಂದಿದ್ದೇವೆ. ಇನ್ನು ಯಾರಿಗಾದ್ರೂ ನೀವು ಈ ಧ್ಯಾನದಿಂದ ಆ ಕಣ್ಣುಗಳಲ್ಲಿ ಇನ್ನೂ ಎನರ್ಜಿ ಇದ್ದು ಹೊರಗೆ ಬರ್ಲಿಕ್ಕೆ ಟೈಮ್ ತಗೊಂಡ್ರೆ ಇನ್ನು 1 ನಿಮಿಷ 2 ನಿಮಿಷ ಟೈಮ್ ತಗೊಂಡು ಸ್ವಲ್ಪ ಹೊತ್ತಂಗೆ ಕಂಟಿನ್ಯೂ ಧ್ಯಾನ ಮಾಡಿ ನೀವು ಮತ್ತೆ ಕಣ್ಣುಗಳನ್ನು ಓಪನ್ ಮಾಡಿ ಈ ಒಂದು ಅದ್ಭುತವಾದ ಧ್ಯಾನಕ್ಕೆ ಥ್ಯಾಂಕ್ಸ್ ಹೇಳೋಣ. ಥ್ಯಾಂಕ್ ಯು. ಮಾಸ್ಟರ್ ಸಹಜ ಸ್ಥಿತಿಗೆ ಬರೋರು ಬಂದ್ಬಿಡಿ, ಕಂಟಿನ್ಯೂ ಮಾಡೋರು ಮಾಡಿ. ಹಾಗೆ ಎಸ್ ಸರಿ, ಇಬ್ರು ಹ್ಯಾಂಡ್ ರೈಸ್ ಮಾಡಿದ್ದಾರೆ. ಲತಾ ಮೇಡಮ್. ಶಾಂತಲಾ ಮೇಡಮ್ ನಮಸ್ತೆ. ನಮಸ್ತೆ ಸರ್. ನಮಸ್ತೆ ಸರ್. ನಮಸ್ತೆ. ನಮಸ್ತೆ ಸರ್, ನನಗೆ ಈಗ 15 ದಿವಸದಿಂದ ಸ್ಕಿನ್ ಪ್ರಾಬ್ಲಮ್ ಸ್ಟಾರ್ಟ್ ಆಗಿದೆ. ನಾನು 2 ವರ್ಷಕ್ಕೂ ಜಾಸ್ತಿನೇ ಆಯ್ತು ಧ್ಯಾನ ಮಾಡಕ್ಕೆ ಶುರು ಮಾಡಿ. ತುಂಬಾ ಇಚಿಂಗ್ ನೀವು ಬರುತ್ತೆ ಮೊನ್ನೆ ಸರ್. ಅಟೆಂಡ್ ಆಗಿದ್ರಾ? ಆಗಿದ್ದೆ ಸರ್, ಅದು ಪೂರ್ತಿ ಆಗಕ್ ಆಗಿಲ್ಲ. ಆದ್ರೆ ಕ್ಲಾಸ್ ಕೇಳಿ ಮತ್ತೆ ಕೇಳಿದ್ದೆ, ಧ್ಯಾನನೂ ಕೇಳಿ, ಮಾಡಿದ್ದೆ. ಯಾಕಂದ್ರೆ ಡಿಟೇಲ್ ಅದ್ರ ಬಗ್ಗೆನೇ ಹೇಳಿದೀವಿ ಕ್ಲಾಸ್ ಅಲ್ಲಿ. ಈ ಪಾರ್ಟ್ 1 ಅಲ್ಲಿ ಟೀಚಿಂಗ್ ಸೆಷನ್ ಮತ್ತೆ ಒಂದು ಏನಂತಾರ ಸ್ನೇಕ್ ಇದ್ರ ತರ ಬರ್ತಕ್ಕಂಥದ್ದು, ರ್ಯಾಡಿಶ್ ಸರ್, ನಾನು ಎಲ್ಲ. ಈ ಜನ್ಮದಲ್ಲೇ ನನಗೆ ಆ ಹೊಡೆಯುವಷ್ಟು ಧೈರ್ಯ ಇರ್ಲಿಲ್ಲ. ಅನಿವಾರ್ಯವಾಗಿ ಅದನ್ನ ನಾನು ಅಂದ್ರೆ ಅದನ್ನ ಬಿಟ್ರೆ ಅದ ಹಂಗೆ ದ್ವೇಷ ಇಟ್ಕೊಂಡು ಮತ್ತೆ ನಮ್ಗೆ ತೊಂದ್ರೆ ಮಾಡುತ್ತೆ ಅನ್ನೋ ಉದ್ದೇಶ ಅವಾಗ ತಲೆಯಲ್ಲಿದ್ದಿದ್ರಿಂದ ನಾನು ಧೈರ್ಯ ಮಾಡಿ ಹೊಡೆದೆ ಸರ್. ತೋಟಕ್ಕೆ ಹೋಗಿದ್ದೆ ಸರ್. ನಾನು ಒಂದು ತೋಟದಲ್ಲಿ ತೋಟ ನೋಡ್ಬೇಕಾದ್ರೆ ನಾನು ಮುಂದೆ ನಿಂತಿದ್ದೆ, ಹಿಂದೆ ಮೇಲೆ ತೆಂಗಿ ಮರದಿಂದ ಮೇಲೆ ಹಾವು ಬಿತ್ತು, ಕೆಳಗೆ ಬಿದ್ದು ಅದು ಹಂಗೆ ಎಡೆ ಎತ್ತಿ ಸ್ಟ್ಯಾಚು ತರಾನೇ ತುಂಬಾ ಹೊತ್ತು ನಿಂತ್ಕಂತು. ತುಂಬಾ ಗಮನಿಸಿ ಸುತ್ತಮುತ್ತ ನೋಡ್ದೆ, ಯಾರು ಇರ್ಲಿಲ್ಲ. ಅದೇ ಹಿಂಗೆ ಮತ್ತೆ ಅದು ಮಚ್ಚರ ಇಡುತ್ತೆ ಅನ್ನೋ ಉದ್ದೇಶಕ್ಕೆ ನಾನು ಅದನ್ನ ಹೊಡೆದೆ. ಆಮೇಲೆ ಗೊತ್ತಾಯ್ತು ಅದು ಬಿಲ್ಲೂರ್ ನಾಗರಾವು, ಮನುಷ್ಯರಿಗೆ ಏನು ತೊಂದ್ರೆ ಮಾಡಲ್ಲ, ಮೇಲೆ ಮರದ ಮೇಲೆ ಇರ್ತವೆ ಅವು ಅಂತ ಗೊತ್ತಾಯ್ತು ಸರ್. ಮತ್ತೆ ಈ ಮರದ ಮೇಲೆ ಧ್ಯಾನಕ್ಕೆ ಇರೋದನ್ನ ಯಾಕೆ ಹೊಡೆದ್ರಿ ನೀವು? ಅಲ್ಲೇ ಮರದಲ್ಲಿ ಕೆಳಗ್ ಇರ್ತಿತ್ತಲ್ಲ. ಬಿತ್ತು ಸರ್, ನಾನು ಹಿಂದೆ ಬಿತ್ತು ಅದು ಕೆಳಗೆ, ಅದಕ್ಕೆ ಮೇಲಿಂದ ಪಟ್ಟಂತ ಬಿತ್ತು. ಹೌದು, ಇವಾಗ ಏನಾಗಿದೆ ಅಂದ್ರೆ ಅದಕ್ಕೋಸ್ಕರ ಆ ಇವಾಗ ಆ ವಿಡಿಯೋನೇ ನಾವು ನಂಬರ್ ಇಟ್ಕೋಬೇಕು ಯಾವತ್ತು. ಸ್ನೇಕ್ ಕ್ಯಾಚರ್ ಅಂತ ನಂಬರ್ ಎಲ್ಲ ಅಲ್ಲಿ ನಿಮ್ಮ ಹಳ್ಳಿ ಕಡೆ ಇದ್ರೆ ಗೊತ್ತಿಲ್ಲ, ಸಿಟಿಗಳೆಲ್ಲ ಇರುತ್ತೆ. ನಾವು ಜಸ್ಟ್ ಫೋನ್ ಮಾಡಿದ್ರೆ ನಮ್ಮಲ್ಲಿ ಇರೋದು ಹೊಡಿಯೋದು ಸಾಯಿಸೋದು ಬೇಡ, ಅವರೇ ಬಂದು ಅದನ್ನ ಸ್ನೇಕ್ ಕ್ಯಾಚರ್ ಅದನ್ನ ಹಿಡ್ಕೊಂಡು ಮತ್ತೆ ಹೋಗಿ ಆ ಇದಕ್ಕೆ ಅರಣ್ಯಕ್ಕೆ ಬಿಟ್ಬಿಡ್ತಾರೆ. ಎಲ್ಲಾದ್ರೂ ನಿಯರ್ ಬೈ ನಮ್ಮ ಬನ್ನೇರುಘಟ್ಟ ಅದೆಲ್ಲ ಇರ್ತಲ್ಲ, ಜೂ ಅಂತಲ್ಲಿ ಬಿಟ್ಬಿಡ್ತಾರೆ. ಯಾಕೆಂದ್ರೆ ನಮ್ಗೆ ಮುಂಚೆ ಅಂತೂ ಗೊತ್ತಿಲ್ಲ,
ಅಕಸ್ಮಾತ್ ಈಗ ನೀವು ಈ ಧ್ಯಾನದಲ್ಲಿನೇ ಪಾರ್ಟ್ 1 ಕೇಳಿ. ಪಾರ್ಟ್ 1 ಕೇಳಿದ್ರೆ ಅದರಲ್ಲೆಲ್ಲ ಡೀಟೇಲ್ಸ್ ಹೇಳಿದ್ದೀನಿ. ಆ ತರ ನೀವು ಮಾಡ್ಕೊಳ್ಳಿ. ಆಗಿದ್ದಾಗೋಯ್ತು, ಅದನ್ನ ನೀವು ಧ್ಯಾನದ ಮೂಲಕ ಅದಕ್ಕೆ ಒಂದು ಕ್ಷಮಾಪಣೆ ಕೇಳ್ಕೊಂಡು ನನಗೆ ಹಿಂದೆನೂ ಮಾಡ್ಕೊಂಡಾಗ ತುಂಬಾನೇ ಜಾಸ್ತಿ ಆಗಿತ್ತು ಸರ್. ಅದು ಮೆಡಿಸಿನ್ ನಿಂದ, ಆಯುರ್ವೇದಿಕ್ ಮೆಡಿಸಿನ್ ನಿಂದ ಕಮ್ಮಿ ಮಾಡ್ಕೊಂಡಿದ್ದೆ, ಮತ್ತೆ ಇವಾಗ ಸ್ಟಾರ್ಟ್ ಆಗಿದೆ ಸರ್. ಇಲ್ಲ, ಅದು ಟೆಂಪರರಿ. ಅದು ನಾವು ಡಾಕ್ಟರ್ ಹತ್ರ ತೋರಿಸಿದೆಲ್ಲ ಕೂಡ ಟೆಂಪರರಿ. ನಮಗೆ ಅದೇ ಹೇಳ್ತಾರೆ, ಮೂಲ ಕಾರಣ ಇರೋದು ಇಲ್ಲಿ ಅಲ್ವಾ. ಸೊ ಹಂಗಾಗಿ ಏನ್ ಪರವಾಗಿಲ್ಲ. ಧ್ಯಾನದಲ್ಲಿ ನೀವು ಅದಕ್ಕೆ ನಾವು ಅದೇ ಹೇಳ್ಕೊಟ್ಟಿದ್ದೀನಿ ನಿಮ್ಗೆ. ರಾತ್ರಿ ಮಲಗಕ್ಕೆ ಮುಂಚೆ ಧ್ಯಾನ ಮಾಡ್ಕೊಂಡು ನೀವು ಆ ತರ ಕೇಳ್ಕೊಂಡು ಅದಕ್ಕೆ ರಿಲೀಸ್ ಮಾಡ್ಕೋಬಹುದು. ಸರಿ ಅದು ನೋಡಿ, ಫಸ್ಟ್ ಪಾರ್ಟ್ 1 ನೋಡ್ಕೊಂಡು ಕ್ಲೀನ್ ಇನ್ನೊಂದ್ಸರಿ ಕೇಳಿ. ಮತ್ತೆ ಮೆಡಿಟೇಷನ್ ಇವಾಗ ಮಾಡಿಸಿದ್ದನ್ನ ನೀವು ಹಾಕೊಂಡು ಮಾಡಿದ್ರಲ್ಲೆಲ್ಲ ಕೂಡ ರಿಲೀಸ್ ಆಗ್ತದೆ ನಿಮಗೆ. ಅದೇನಿತ್ತಲ್ಲ ಅದ್ರ ಬಗ್ಗೆ ಒಂದು ಇಶ್ಯೂ, ಅದನ್ನು ಕೂಡ ನೀವು ರಿಲೀಸ್ ಮಾಡಿ. ಸರ್. ನನ್ನ ಮಗಳಿಗೆ ಸೈನಸ್ ಪ್ರಾಬ್ಲಮ್ ಸರ್ ತುಂಬಾ. ಒಂದ್ಸಲ ಆಪರೇಷನ್ ಮಾಡಿಸಿದ್ದಾಯ್ತು ಮೂಗಿಂದು, ಮತ್ತು ಅದ್ರಲ್ಲೇ ಇದ್ದಾಳೆ ಇವಾಗ. ಅದ್ರಲ್ಲಿ ತುಂಬಾ ನರಳುತ್ತಿರ್ತಾಳೆ ಸರ್. ಅದಕ್ಕೆ ಏನ್ ಮಾಡ್ಬೇಕು? ಹ್ಮ್ ನೀವು ಎಲ್ಲಿಗೆ ಹೋದ್ರು ಕೂಡ ಇಲ್ಲೇ ಕಾರಣ. ನಾನು ಅದಕ್ಕೆ ನೀವು ಸರಿ ಕೇಳಿಲ್ಲ ಅಂತ ಕಾಣುತ್ತೆ. ಎಲ್ಲ ಸಮಸ್ಯೆಗಳು ಕೂಡ ಅದು ಹೇಳಿದೀನಿ. ಹಂಗಂತ ನೀವೇನ್ ಕೇಳಿದ್ರೆ ತಪ್ಪಂತಲ್ಲ. ನಾವೇನ್ ಹೇಳ್ತಂದ್ರೆ, ಈಗ ಡಾಕ್ಟರ್ ಹತ್ರ ಮೇಲ್ ಆಗದೆ ಹೋದ್ರೆ ಅದಕ್ಕೆ ರೂಟ್ ಕಾಸ್ ಬೇರೆ ಎಲ್ಲೇ ಇರ್ತದೆ. ಹಂಗಾಗಿ ಮನೆಗೆ ಯಾವ್ದೋ ಚೈನ್ ಕಳ್ಕೊಂಡು ಅಲ್ಲಿ ಬಸ್ ಸ್ಟ್ಯಾಂಡ್ನಾಗ ರೋಡ್ನಾಗ ಹುಡುಕಿದ್ರೆ ಎಲ್ಲಿ ಸಿಗ್ತದೆ? ಎಲ್ಲಿ ಕಳ್ಕೊಂಡಿರ್ತೋ ಅಲ್ಲೇ ಹುಡುಕ್ಬೇಕು. ಸೊ ಹಂಗಾಗಿ ಇದನ್ನ ಧ್ಯಾನ ಮೂಲಕ ಆ ಮಗು ಕೂಡ ಧ್ಯಾನ ಮಾಡಿಸಿ ಮಾಡಿ, ಇಲ್ಲ ಅಟ್ಲೀಸ್ಟ್ ನೀವು ಈ ತರ ಮ್ಯೂಸಿಕ್ ಹಾಕಿ ಕೇಳಿ ಈ ತರ ಅಂದ್ಕೊಂಡು ಧ್ಯಾನ ಮಾಡಮ್ ಅಂತ ಹೇಳಿದ್ರೆ ರಿಲೀಸ್ ಆಗುತ್ತೆ. ಸರಿ ಸರ್. ಥ್ಯಾಂಕ್ ಯು ಸರ್. ಓಕೆ. ಸುಮಾ ಮೇಡಮ್ ಅನ್ನು ಮಾಡ್ಕೊಳ್ಳಿ. ನಮಸ್ತೆ ಮೇಡಮ್. ನಮಸ್ತೆ ಸರ್. ನಮಸ್ತೆ. ಸರ್, ಧ್ಯಾನ ತುಂಬಾ ಚೆನ್ನಾಗಿತ್ತು. ಬಹಳ ರಿಲ್ಯಾಕ್ಸೇಷನ್ ಅನಿಸ್ತು ಸರ್. ಅಷ್ಟೇ ಒಂದ್ 15 ಮಿನಿಟ್ಸ್ ಬಹಳ ಆರಾಮ್ ಅನಿಸ್ತು ಸರ್ ನನಗೆ. ಹೌದು. ಆಮೇಲೆ ನಾನು ಒಂದು ಕ್ವಶನ್ ಕೇಳ್ತೀನಿ ನಿಮಗೆ. ಈ ಧ್ಯಾನ ಮಾಡ್ತಾ ಮಾಡ್ತಾ ನಮಗೆ ಪರೀಕ್ಷೆಗಳು ಜಾಸ್ತಿ ಬರುತ್ತಾ ಅಂತ ಹೇಳಿ ಸರ್? ಅದು ಧ್ಯಾನ ಮಾಡ್ತಾನೆ ಇರ್ತೀವಿ ನಾವು, ನಮಗೆ ಪರೀಕ್ಷೆಗಳು ಜಾಸ್ತಿ ಬರುತ್ತಾ? ಅಂದ್ರೆ ಜೀವನದಲ್ಲಿ ಎದುರಿಸಂತ ಸಿಚುಯೇಷನ್ಸ್ಗಳು ಬಹಳಷ್ಟು ಬರುತ್ತೆ. ನಿಮಗೆ ಹಂಗ ಅನಿಸ್ತಾ? ನಾನು ಧ್ಯಾನ ಶುರು ಮಾಡಿದ್ಮೇಲೆ ನನಗೆ ಕಷ್ಟಗಳು ಜಾಸ್ತಿ ಬಂತ ಅನಿಸ್ತಾ? ಒಂದ್ ಲೆಕ್ಕಕ್ಕೆ ಅನ್ಸಿದೆ ಸರ್ ನನಗೆ. ಯಾಕೆ ಅನಿಸ್ತಂತಂದ್ರೆ, ಈ ಇನ್ನೊಂದು ಈ ತರ ಪ್ರಾಬ್ಲಮ್ಗಳೆಲ್ಲ ಯಾಕೆ ಬರ್ತಾವ ಅಂದ್ರೆ ಧ್ಯಾನ ಕಲೀಲಿ ಅಂತ ಬರ್ತವೆ. ಯಾರ್ಯಾರು ಚೆನ್ನಾಗಿದ್ದವ್ರು ಯಾರ್ಯಾರು ಬರ್ತಾರೆ ಧ್ಯಾನಕ್ಕೆ. ಸೊ ಯಾವಾಗ ನಮ್ಗೆ ಆ ಪ್ರಾಬ್ಲಮ್ ಈ ಪ್ರಾಬ್ಲಮ್ ಅಂತ ಇಂಥವ್ರು ಇದ್ ಮಾಡಿದಾಗ, ಅಯ್ಯೋ ನನ್ ಗಂಡ ಸರಿ ನೋಡ್ಕೊಳ್ತಲ್ಲ, ಅಯ್ಯೋ ನನ್ನ ಹೆಂಡತಿ ಸರಿ ನೋಡ್ಕೊಳ್ತಿಲ್ಲ ಅಂದಾಗ ಅವಾಗ ಅದನ್ನ ಹೊರಗಡೆ ಬರ್ಲಿಕ್ಕೆ ನಾವು ಇದನ್ನ ಆರಿಸ್ಕೊಂತೀವಿ, ಧ್ಯಾನ. ಅದು ಒಂದು ಧ್ಯಾನ ಕಲಿಸ್ಲಿಕ್ಕೆ ಆ ತರ ಸಮಸ್ಯೆ ಒಂದು. ಆಮೇಲೆ ಜಾಸ್ತಿ ನಮ್ಗೆ ಯಾಕೆ ಬಂದಿದೆ ಅಂತಂದ್ರೆ, ನೀವು ಆಲ್ರೆಡಿ ಬರ್ಬೇಕಾದ್ರೆ ಕೇಳ್ಕೊಂಡ್ ಬಂದ್ರಿ, ಈ ಸಾಕಪ್ಪ ಇದೇ ಸಾಕು ನನ್ಗೆ, ಇನ್ನೊಂದ್ಸರಿ ಮತ್ತೆ ಮತ್ತೆ ನಾನು ಬರೋ ಅವಶ್ಯಕತೆ ಬೇಡ, ನಾನು ಈ ಜನ್ಮನೇ ಸಾಕು ಅಂತ ಅಂದ್ಕೊಂಡು ಬಂದಿರ್ತೀವಿ. ಮೋಸ್ಟ್ಲಿ ಮುಂಚೆ ಹೇಳಿರ್ತಾನೆ ಅಂತ ಕಾಣುತ್ತೆ. ಈಗ ಒಂದು ಬ್ಯಾಂಕ್ ಅಲ್ಲಿ ಲೋನ್ ತಗೊಂಡಿರ್ತೀವಿ. ಬ್ಯಾಂಕ್ ಲೋನ್ ತಗೊಂಡ್ರೆ ಅದು 20 ವರ್ಷಕ್ಕೆ ತೀರ್ಸೋದಿರುತ್ತೆ. 20 ವರ್ಷ ತೀರ್ಸಿದ್ರೆ ತಿಂಗಳ ನಾವು 5,000 ತೀರ್ಸಿದ್ರೆ ಎಷ್ಟು ದಿನ ತೀರ್ಸ್ಬೇಕು? ಅದು ತುಂಬಾ ಟೈಮ್ ತಗೊಳುತ್ತಾನೆ. ಅದಕ್ಕೆ ನಾವೇನ್ ಮಾಡ್ಬಿಡ್ತೀವಿ ಅಂದ್ರೆ, ಬ್ಯಾಂಕ್ ಅವ್ರ ಹತ್ರ ಇಲ್ಲಪ್ಪ, ನಾವು EMI ಎಷ್ಟನ್ನಾಗ್ಲಿ ಜಾಸ್ತಿ ಆಗ್ಲಿ ನಾವು ಬೇಗ ಕಟ್ಟಿಬಿಡ್ತೀನಿ, ಬೇಗ ಲೋನ್ ತೀರ್ಸ್ಬಿಡ್ತೀನಿ ಅಂತ ಏನ್ ಮಾಡ್ತೀವಿ ಅಂದ್ರೆ, ನಾವು ಕೇಳ್ಕೊಂಡು ಜಾಸ್ತಿ ಕಟ್ತೀನಿ ಅಂತ ಕೇಳ್ಕೊಂಡ್ಬರ್ತೀವಿ. ಹಂಗೆ ನಾವು ಇನ್ನು 10 ಜನ್ಮದಲ್ಲಿ ಇರ್ತಕ್ಕಂಥ ಸಮಸ್ಯೆಗಳನ್ನೆಲ್ಲ ಇವಾಗೆ ತಂದ್ಕೊಂಡ್ಬಿಟ್ರಿ, ಇದೇ ಸಾಕು ನನಗೆ ಇನ್ನೊಂದ್ಸರಿ ಬರೋದ್ ಬೇಡ ಅಂತ. ಅವಾಗ ನೀವು ಲೋನ್ ತಗೊಂಡು EMI ಜಾಸ್ತಿ ಕಟ್ಟಿದಂಗೆ ನೀವು ಮತ್ತೆ ಹಂಗೆ ಕಟ್ಕೊಂಡ್ರೆ ಮತ್ತೆ ಜಾಸ್ತಿ ದಿನ ಕಟ್ಬೇಕು ನೀವಲ್ವಾ? ಹಂಗೆ ನಿಮಗೆ ಅಂತಲ್ಲ, ಹಂಗೆ ಬಂದಿದೆ ಸರ್ ನಂಗೂನು. ನಿಮ್ಗೆ ಅಂತಲ್ಲ, ಯಾರು ನಾವು ಹಂಗಂತೇಳಿ ಅಯ್ಯೋ ನಾನು ಧ್ಯಾನ ಮಾಡೋದ ಬಿಟ್ಬಿಡ್ತಂದ್ರೆ ಮತ್ತೆ ತಿರ್ಗಾ ಸೇಮ್ ಪುನರಪಿಚನ ಅದು ಮುಗಿಯೋದ ಕತೆ. ಇಲ್ಲ ಸರ್, ಇನ್ನೊಂದೇನು, ಹಾ ಸರ್ ಹೇಳಿ. ಅದೇ ಈಗೆಲ್ಲ ನನಗೆ ಬರ್ತಾ ಇರೋಂತ ಸಿಚುಯೇಷನ್ಸ್ ಎಲ್ಲ ಫೇಸ್ ಮಾಡ್ಬೇಕು ಅಂದ್ರೆ, ನಾನು ಧ್ಯಾನಕ್ಕೆ ಬಂದಿರ್ಲಿಲ್ಲ ಅಂತಂದ್ರೆ ನಾನು ಯಾವಾಗ್ಲೂ ಸತ್ತೋಗ್ಬಿಡ್ತಾ ಇದ್ದೆ, ಸುಸೈಡ್ ಮಾಡ್ಕೊಂಡ್ಬಿಡ್ತಾ ಇದ್ದೆ. ಹಿಂಗ ಅನ್ಸುತ್ತೆ ಸರ್. ಈಗ ಧ್ಯಾನ ಸಿಕ್ಕಿದೆ ಅಂತ ನಾನು ಧೈರ್ಯ ಫೇಸ್ ಮಾಡ್ತಾ ಇದ್ದೀನಿ ಅಂತ.
ಅಲ್ಲ ಅದೊಂದು ಇನ್ನೊಂದು ನನಗೆ ಸಿಕ್ಕಿದೆ ಖುಷಿ ಇದೆ ಸರ್. ಅನ್ನೋದಕ್ಕಿಂತಲೂ ಹಾ ಇಲ್ಲೇ ಸರ್. ಲಾಸ್ಟ್ ಅದು. ಆಮೇಲೆ ನಿಮ್ಮಿಂದ ನೀವು ಹೋದ್ಮೇಲೆ ಮತ್ತೆ ಜೊತೆಗೆ ಬರಲ್ಲ ಅದು, ಇಲ್ಲೇ ಲಾಸ್ಟ್. ಅರ್ಥ ಹಾ ಆಯ್ತಾ? ಸರ್. ಈಗ ಅಯ್ಯೋ ಹಾ ಹೊಟ್ಟೆ ನೋವು, ಕಾಲು ನೋವು, ತಲೆನೋವು ಅಂದ್ರೆ ಅಲ್ಲಿ ತಲೆ ಕಾಲೇ ಇಲ್ಲ ಅಂದ್ರೆ ಏನ್ ನೋವು ಬರುತ್ತೆ ಅಲ್ಲಿ ಹೊರಗಡೆ ಬಂದ್ಮೇಲೆ? ಹಾ ನಾವು ಆ ಸ್ಥಿತಿನ ದಾಟ್ಕೊಂಡು ಹೋಗ್ಬಿಡ್ತೀವಿ ನಮಗೆ. ಅಂದ್ರೆ ಪ್ರತಿಯೊಬ್ರು ಹೌದು ಎಲ್ಲರಿಗೂ ಸರ್. ಕೂಡ ನಮ್ಗೆ ಯಾವಾಗ ಧ್ಯಾನ ಸ್ಥಿತಿ ನಮ್ಗೆ ಗೊತ್ತಾಗುತ್ತೋ ನಮ್ಗೆ ಖುಷಿ ಆಗುತ್ತೆ, ಇದರಿಂದ ಹೊರಗಡೆ ಬಂದಿದೀವಲ್ಲ ಅಂತ. ಎಷ್ಟೇ ಸಮಸ್ಯೆ ಹೌದು ಬರಲಿ ಸರ್. ನಮ್ಗೆ ಇದಾಗಲ್ಲ. ಬಟ್ ಒಂದ್ ತಿಳ್ಕೊಳ್ಳಿ, ನೀವು ಆಲ್ರೆಡಿ ಹಾ ಒಳ್ಳೆ ಉನ್ನತ ಸ್ಥಿತಿಲಿ ಇದ್ದೀರಿ. ಇವೆಲ್ಲ ನಮ್ಮ ಅದೇ ಹೇಳ್ದಲ್ಲ, ಶಿಕ್ಷೆ ಅಲ್ಲ ಇದು, ಶಿಕ್ಷಣ. ನಾವು ಕಲೀಲಿಕ್ಕೆ ಬಂದಿದ್ದೀವಿ. ಯಾವಾಗ ಬಂದಿರವಲ್ಲ ಹೌದು ಓಕೆ ನಾನು ಕಲ್ತಿದ್ದೀನಿ ಅಂತ ಒಂದು ಮಾತು ಹೇಳ್ಬಿಟ್ರೆ ಸಾಕು, ಅಲ್ಲಿ ನಿಮ್ಗೆ ಅದೇನ ಕೊಡ್ಲಿಂದ ಹೋಗೋದು ಉಗುರ್ಲಿಂದ ಹೋಗುತ್ತದೆ ಅಂತಾರಲ್ಲ, ಆ ತರ ಆಗುತ್ತೆ. ಕಡಿಮೆ ಆಗ್ತದೆ. ಹೌದು ಸರ್. ಸರ್ ಇನ್ನೊಂದು ನಿಮಗೆ ಹ್ಮ್ ನಡೆದಿದ್ದ ಇನ್ಸಿಡೆಂಟ್ ಹೇಳ್ತೀನಿ. ಈಗ ನಾನು 4 ವರ್ಷದ ಮೇಲೆ ಆಯ್ತು ಸರ್ ಧ್ಯಾನ ಸ್ಟಾರ್ಟ್ ಮಾಡಿ. ಒಂದ್ 2 ವರ್ಷದ ಹಿಂದೆ ರವೀಂದ್ರ ಸರ್ ಚಿಕ್ಕಮಂಗ್ಳೂರ್ ಅಂತ ಇದ್ದಾರೆ, ಅವ್ರದ್ದು ಕ್ಲಾಸ್ ಅಟೆಂಡ್ ಮಾಡ್ತಾ ಇದ್ದೆ ನಾನು ಬೆಳಿಗ್ಗೆ. ಧನ್ವಂತರಿ ಧ್ಯಾನ ಅಂತ ಮಾಡಿಸ್ತಾ ಇದ್ರು ಸರ್ ಅವರು. ಆವಾಗ ನನಗೆ ಒಂದು ಪಾಸ್ಟ್ ಲೈಫ್ ಕಾಣಿಸ್ತು ಸರ್. ಅದು ಹೆಂಗೆ ಅಂತಂದ್ರೆ ನನಗ್ ಬೆನ್ನಲ್ಲಿ ಆ ಒಂದು ನಿಂಬೆಹಣ್ಣು ಗಾತ್ರದಷ್ಟು ಆ ನೋವಿತ್ತು ಸರ್. ತುಂಬಾ ಪೇನ್ ಅಂದ್ರೆ ಪೇನ್, ಎಲ್ಲಿ ಡಾಕ್ಟರ್ ತೋರ್ಸಿದ್ರು ಕಡಿಮೆನೆ ಆಗ್ತಾ ಇರ್ಲಿಲ್ಲ. ನನಗ್ ಬುದ್ಧಿ ಬಂದಾಗಿಂದ ಇದೆ ಸರ್ ನನಗೆ ಅದು, ನಾನು ಅಬ್ಸರ್ವ್ ಮಾಡ್ಕೊಂಡ್ ಪ್ರಕಾರ. ಆ ಅಲ್ಲೂ ತೋರ್ಸಿದ್ರು ಸರಿ ಆಗ್ಲಿಲ್ಲ, ಇಲ್ಲೂ ತೋರ್ಸ್ಕೊಂಡ್ವಿ ಅದು ಸರಿ ಆಗ್ತಿರ್ಲಿಲ್ಲ ಸರ್. ಆಮೇಲೆ ನಾನು ಧ್ಯಾನ ಮಾಡುವಾಗ ಅದು ನನಗೆ ಪಾಸ್ಟ್ ಲೈಫ್ ಹೆಂಗೆ ಕಾಣಿಸ್ತು ಅಂತಂದ್ರೆ, ನಾನು ಯಾವ್ದೋ ಒಂದು ಜನ್ಮದಲ್ಲಿ ಗಂಡಸಾಗಿದ್ದೀನಿ. ಗಂಡಸಿನ ಜನ್ಮದಲ್ಲಿ ಒಂದು ಕಚ್ಚೆ ಪಂಚೆ ಮತ್ತೆ ವೈಟ್ ಜುಬ್ಬ ಎಲ್ಲ ಹಾಕೊಂಡು, ನಮ್ಮ ಮನೆ ಒಂಚೂರು ಅಷ್ಟು ದೂರ ಇದೆ, ಕಾಡಲ್ಲಿದೆ. ಕಾಡ್ ಸ್ವಲ್ಪ ಹಿಂಗ್ ಒಳಗ್ ಹೋಗಿ ಹೋಗ್ತಾ ಇದ್ದೀನಿ. ಹಿಂದ್ಲಿಂದ ಯಾರೋ ಬಂದು ನನಗ್ ಚೂರಿ ಹಾಕಿದ್ದಾರೆ ಸರ್ ಬೆನ್ನಿಗೆ. ಅದು ಕಾಣಿಸ್ತು ನನಗೆ. ಅದು ಕಾಣಿಸಿದ ತಕ್ಷಣ ನಾನು ಅವ್ರು ಹೆಂಗೆ ನೀವು ಕೊಟ್ಟಿದ್ ತರ ಹಿಂಗೆ ಕಮೆಂಟ್ಸ್ ಕೊಡ್ತಾ ಇದ್ರು, ಕೊಟ್ಕೊಂಡ್ ಹೋಗ್ತಾ ಇದ್ರಲ್ಲ, ಅವಾಗ ಧನ್ವಂತರಿ ಭಗವಾನ್ರೆ ಬಂದ್ಬಿಟ್ಟು ಒಂದು ಗ್ರೀನ್ ಕಲರ್ ಪೇಸ್ಟ್ ನನಗೆ ಹಚ್ಚಿದ್ದು ನನಗೆ ಕಾಣಿಸ್ತು ಸರ್. ನನಗೆ ಗೊತ್ತಾಯ್ತು, ಅದು ಫೀಲ್ ಆಯ್ತು. ಅವಾಗಿಂದ ಒಂದ್ 2 ದಿವಸ ತುಂಬಾ ಪೇನ್ ಆಯ್ತು ಸರ್. ಅದು ತಡ್ಕೊಳಕ್ ಆಗ್ಲಿಲ್ಲ. ಯಾಕಾದ್ರೂ ನಾನ್ ಮಾಡಿದ್ನೋ ಅನ್ನೋಷ್ಟು ನಾನು ಅವಾಗ ಸಂಕಟ ಪಟ್ಬಿಟ್ಟಿದ್ದೀನಿ ಸರ್, 2 ದಿವಸ ಅಷ್ಟೇ. ಆಮೇಲೆ 3ನೇ ದಿವಸದಿಂದ ಇವತ್ತಿನವರ್ಗುನು ನನಗೆ ಆ ಪೇನ್ ಅಂದ್ರೆ ಏನು ಅಂತಾನೆ ಗೊತ್ತಿಲ್ಲ. ಅದು ಹೆಂಗಿತ್ತು ಅಂತಾನೂ ನನಗೆ ನೆನಪಾಗಲ್ಲ ಸರ್. ಅದು ಅಷ್ಟು ಓಕೆ. ಚೆನ್ನಾಗಿ ನಾನು ನೋಡ್ಕೊಂಡಿದ್ದೀನಿ ಸರ್. ಅದು 2 ದಿನ ಕೂಡ ಪೇನ್ ಜಾಸ್ತಿ ಬಂತಂದ್ರೆ ಆ ಕ್ಲೆನ್ಸಿಂಗ್ ಆಗೋ ಟೈಮ್ನಾಗ ಸ್ವಲ್ಪ ಪೇನ್ಸ್ ಇರೋದು. ಹೌದು ಹೌದು ಸರ್. ಆಮೇಲೆ ತುಂಬಾ ಜನ್ಮಗಳನ್ನು ನೋಡ್ಕೊಂಡಿದ್ದೀನಿ ಸರ್ ನಾನು. ಒಂದು ಸಿಂಹ ಜನ್ಮ ನೋಡ್ಕೊಂಡಿದ್ದೀನಿ. ಅದು ಎಷ್ಟು ಡೀಪ್ ಆಗಿ ನೋಡ್ಕೊಂಡಿದ್ದೀನಿ ಅಂದ್ರೆ, ಅದರದ್ದು ಬಾಯಿ ಸ್ಮೆಲ್ ಸತ್ಗೂ ನನಗೆ ಮಾಂಸ ತಿಂದಿದ್ದ ಬಾಯಿಯಿಂದ ಸ್ಮೆಲ್, ರಕ್ತದ್ದು ಇದ್ರ ಸತ್ತು ಫೀಲ್ ಆಗ್ತಾ ಇತ್ತು ಸರ್. ಅಷ್ಟು ಕ್ಲಿಯರ್ ಆಗಿ ನನಗೆ ಕಾಣಿಸಿದೆ ಸರ್. ಆಮೇಲೆ ಟಿಬೆಟಿಯನ್ ಆಗಿದ್ದಾಗ ಒಂದು ಜನ್ಮ ಆವಾಗ ನೋಡ್ಕೊಂಡಿದ್ದೀನಿ ಸರ್. ಅವಾಗೆಲ್ಲ ಅವ್ರದ್ದೊಂಥರ ಡ್ಯಾನ್ಸ್ ಎಲ್ಲ ಬೇರೆ ತರ ಇರುತ್ತೆ, ಅದ್ ನಾನ್ ನೋಡೇ ಇರ್ಲಿಲ್ಲ. ಆ ತರ ಡ್ಯಾನ್ಸ್ ನಾನ್ ಮಾಡ್ತಾ ಇದ್ದೀನಿ, ಅದನ್ನ ನೋಡ್ಕೊಂಡಿದ್ದೀನಿ ಸರ್. ಡೈನಾಮಿಕ್ ಮೆಡಿಟೇಷನ್ ಅಂತ. ಹಾ ಸರ್. ಅದೇ ವಿಡಿಯೋ ಈಗ ಆನ್ ಮಾಡಿ ಮೇಡಮ್, ಒಂದ್ಸಲಿ ನೋಡ್ತಾರೆ. ಓಕೆ ಓಕೆ ಮೇಡಮ್. ಸರ್ವಮಂಗಳಮ್ಮ ಅಂತ ಇದಾರಲ್ಲ ಸರ್, ಅವ್ರ ದೊಡ್ಡ ಮಗಳು ಸರ್ ನಾನು. ಗೋಕಾಕಲ್ಲಿ ಇರ್ತೀನಿ. ಗೋಕಾಕಲ್ಲಿ. ಒಳ್ಳೆ ಅನುಭವ. ಹೌದು ಸರ್. ನೋಡಿ, ಅದೇ ಅಷ್ಟೆಲ್ಲ ಆದ್ರೂನು ನನಗೆ ಪರೀಕ್ಷೆಗಳೇ ಕಡಿಮೆ ಆಗಲ್ವಲ್ಲ ಅಂತ ಒಂದೊಂದ್ಸರಿ ಹಿಂಗ್ ಅನ್ಸುತ್ತೆ ಸರ್. ಇಲ್ಲ, ಇವತ್ತು ಇದಕ್ಕೆ ಜಾಯ್ನ್ ಆಗಿದ್ರಲ್ಲ, ಜಾಯ್ನ್ ಆದ್ಮೇಲೆ ಎಲ್ಲ ಮನೇನು ಜಾಯ್ನ್ ಆಗಿದ್ರೆ ಪಾರ್ಟ್ 1 ನಲ್ಲಿ. ಆಗಿದ್ದೀನಿ ಸರ್, ಪೂರ್ತಿ ನೋಡಿದ್ದೀನಿ ಸರ್. ಸೊ ನಾನು ಯಾಕೆ ಹೇಳ್ತೀನಿ ಅಂದ್ರೆ, ಇಂಥವು ನೀವು ಕೇಳಿದಾಗ ಇಲ್ಲೇ ಮುಂಚೆ ನಿಮ್ಗೆ ಇರೋ ಸಮಸ್ಯೆಗಳಿಗೂ ಇದು ಕೇಳಿದ್ಮಾಗಳಿಗೂ ನಾನು ಫಸ್ಟ್ ಒಂದು ವರ್ಡ್ ಹೇಳಿದೆ, ಪೂರ್ಣಾತ್ಮಗಳು ಯಾರ್ದೋ ರೂಪದಲ್ಲಿ ಹಿಂಗೆ ಹೇಳಿಸ್ತಾರೆ. ಈಗ ಶಾಂತಲ ಮೇಡಮ್ ಕರೆದು ಇದನ್ನ ಮಾಡಿ ಅಂತ ಹೇಳಕ್ಕೆ ನಾನು ಹೇಳಕ್ಕೆ ಅವರು ಹೇಳ್ಸಕ್ಕೆ ಯಾರು ಅಲ್ಲ. ಅವರು ಬಂದು ಪೂರ್ಣಾತ್ಮಗಳು ಬಂದು ನಿಮ್ಮನ್ನ ರಿಲೀಸ್ ಮಾಡಕ್ಕೋಸ್ಕರನೇ ಇದು ಮಾಡಿಸ್ತಾರೆ. ಸೊ ಹಂಗಾಗಿ ನಿಮ್ಗೆ ಇನ್ಮೇಲೆ ಕೂಡ ನಿಮ್ಗೆ ಇದರೆಲ್ಲದರೂ ಹೊರಗಡೆ ಬರ್ತಾರೆ, ಅವೆಲ್ಲ ಕೂಡ ನಿಮ್ಗೆ ಕಡಿಮೆ ಆಗ್ತಾ ಹೋಗ್ತದೆ. ಯಾಕಂದ್ರೆ ಭಯ ಬೀಳೋವರೆಗೂ ಭಯ ಬೀಳಿಸ್ತಾ ಇರ್ತಾವೆ ಎಲ್ಲ. ಅದೇನಾಗ್ತದೆ ನೋಡೋಣ ಅಂತ ಆ ಭಯನೇ ನಮ್ಮಿಂದ ನೋಡಿ ಭಯ ಬಿದ್ದು ಹೋಗ್ಬೇಕು. ಹಂಗ್ ತಯಾರಾದ್ಮೇಲೆ ಅವು ಯಾವ ಬರಲ್ಲ ಆ ಥರ. ಹೌದು ಸರ್. ನೀವು ಮೊನ್ನೆ ಮಾಡ್ಸಿದ್ರಲ್ಲ ಅವತ್ತೂನು, ಓಕೆ ಸರ್, ಥ್ಯಾಂಕ್ ಯು ಸರ್. ಮೊನ್ನೆ ಧ್ಯಾನ ಮಾಡ್ಸಿದ್ರಲ್ಲ ಅವತ್ತೂನು ನಾನು ಎಷ್ಟೊಂದೆಲ್ಲ ನಂದು
ಫಿಯರ್ದು ಇದನ್ನೆಲ್ಲ ಬೆಂಕಿಗೆ ಹಾಕಿದ್ಮೇಲೆ ನನ್ಗೆ ತುಂಬಾ ರಿಲ್ಯಾಕ್ಸೇಷನ್ ಅನ್ಸಿತ್ತು ಸರ್. ಈಗ 2-3 ದಿವಸ ನಾನು ಫುಲ್ ಆ ಫಿಯರೇ ಇಲ್ಲ ನನಗೆ. ಮತ್ತು ಇವತ್ತೂ ನಾನು ಅದನ್ನೇ ಮಾಡಿದಾಗ ನನ್ಗೆ ಮತ್ತು ರಿಲ್ಯಾಕ್ಸೇಷನ್ ಅನಿಸ್ತು ಸರ್ ತುಂಬಾ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಮತ್ತೆ ಮಾಡ್ಕೊಳ್ಳಿ, ಯಾವ ಫ್ರೀ ಇದ್ದಾಗ ಅದು ಯೂಟ್ಯೂಬ್ ಅಲ್ಲಿ ಹಾಕೊಂಡು ಹಾ ಸರ್, ಮಾಡ್ಕೊಳ್ಳಿ. ಓಕೆ ಸರ್, ಓಕೆ ಸರ್, ಥ್ಯಾಂಕ್ ಯು ಓಕೆ, ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್. ಎಸ್ ಎಸ್ ಮೇಡಮ್, ಥ್ಯಾಂಕ್ ಯು ಮೇಡಮ್. ಸೊ ನೆಕ್ಸ್ಟ್ ಸರ್ವಮಂಗಳ ಅವರೇ ಮಾತಾಡಿ. ನಮಸ್ತೆ ಮೇಡಮ್. ನಮಸ್ತೆ ಸರ್. ನಮಸ್ತೆ ಮೇಡಮ್. ಸರ್, ಈಗ ನನಗೆ ಆಗಿದ್ದು ಒಂದು ಹೇಳ್ತೀನಿ. ಈಗ ನಾನು ಹುಷಾರಿಲ್ಲ, ತುಂಬಾ ಹೆಡೇಕ್ ಇತ್ತು ಸರ್, ಮಲಗ್ಬಿಟ್ಟಿದ್ದೆ. ಸೊಂಟ ನಾವು ಹೋಲ್ ಬಾಡಿ ಪೈನ್, ಒಂಥರ ವೈರಲ್ ಫೀವರ್ ಬಂದಾಗ ಹೆಂಗ್ ಅನ್ಸುತ್ತೆ ಹಂಗಾಗಿ ಮಲಗ್ಬಿಟ್ಟಿದ್ದೆ. ಅದೇ ನನ್ನ ಮಗಳು ಸುಮಾ ಈಗ ಮಾತಾಡಿದ್ಲಲ್ಲ, ಅವಳು ನನಗೆ ಎಬ್ಸಿ ಫೋನ್ ಮಾಡಿ ಸುಧಾಕರ್ ಸರ್ದು ಸೆಷನ್ ಇದೆ, ಎದ್ದು ಕೇಳು ಅಂತ ಹೇಳಿ ಫೋನ್ ಮಾಡಿದ್ಲು ಸರ್. ಎದ್ದು ಕುತ್ಕೊಂಡು ಈಗೆಲ್ಲ ಮಾಡಿ ನೀವು ಪ್ರೊಸೆಸ್ ಮಾಡಿಸಿದ್ದೆಲ್ಲ ಮಾಡಿದೀನಿ ಸರ್. ಈಗ ಎಷ್ಟು ನನಗೆ ಇದಾಗಿದೆ ಅಂದ್ರೆ ಅದೆಲ್ಲ ಎಲ್ಲೋಯ್ತಂತಾನೆ ಗೊತ್ತಿಲ್ಲ ಸರ್. ಅಷ್ಟು ರಿಲ್ಯಾಕ್ಸ್ ಆಯ್ತು ನನಗೆ. ತಲೆನೋವು, ಮೈಕೈ ನೋವು ಏನು ಇಲ್ಲ, ಎಂತದೂ ಇಲ್ಲ. ಅದು ಏನ್ ಮ್ಯಾಜಿಕ್ ಅಲ್ವಾ ಸರ್ ಇದು. ನನಗೆ ಎದ್ದಳಕ್ಕೂ ಆಗ್ತಿರ್ಲಿಲ್ಲ, ಅಷ್ಟು ಮೈಕೈ ನೋವಲ್ಲಿ ಮಲಗ್ಬಿಟ್ಟಿದ್ದೆ ಸರ್. ಬೆಂಕಿ ಕಳ್ಸಿಬಿಟ್ರಲ್ಲ, ಬೆಂಕಿಗೆಲ್ಲ ಸುಟ್ಟೋಯ್ತು. ಹಾ ಸರ್, ಅದು ಅಷ್ಟು ಒಂದು ಇದು ಆಯ್ತು ಸರ್. ಬಹಳ ಚೆನ್ನಾಗಿತ್ತು ರಿಲ್ಯಾಕ್ಸೇಷನ್ ಇದು ಮಾಡ್ಕೊಂಡು. ಫಸ್ಟ್ ನಾವು ಇದೆಲ್ಲದಕ್ಕೂ ಕಾರಣ ನಮ್ಗೆ, ನಾನೇ ಫಸ್ಟ್ ಒಂದು ವರ್ಡ್ ಹೇಳಿದೆ, ಅಕ್ಸೆಪ್ಟ್. ಹೇಳೋದನ್ನ ನನಗೆಲ್ಲ ಗೊತ್ತು ಅಂದ್ರೆ ಅಷ್ಟೇ, ಅದು ಯಾವತ್ತೂ ತಗೊಳಕ್ಕಾಗಲ್ಲ. ನಾವು ನಮ್ಗೆ ಏನ್ ಗೊತ್ತಿದ್ರು ಕೂಡ ನನಗೇನ್ ಗೊತ್ತಿಲ್ಲ ಅಂತ ಯಾರನ್ನು ಈ ತರ ಕೇಳಿದಾಗ ಅಕ್ಸೆಪ್ಟ್ ಮಾಡಿದಾಗ, ಅಕ್ಸೆಪ್ಟ್ ಅಂದ್ರೆ ಬೇರೆಯವ್ರದ್ದೇನು ಅಕ್ಸೆಪ್ಟ್ ಅಲ್ಲ, ನಿಮ್ದು ನೀವೇ ಅಕ್ಸೆಪ್ಟ್ ಮಾಡ್ಕೊಂಡ್ರೆ ಸಾಕಲ್ವಾ? ಹಂಗ್ ಮಾಡ್ಕೊಂಡಾಗ ಏನಾಗುತ್ತೆ, ಇವೆಲ್ಲ ರಿಲೀಸ್ ಆಗ್ತವೆ. ಬಹಳ ಜನಕ್ಕೆ ಲಾಜಿಕ್ ಮೈಂಡ್ ಇರೋರು, ಇವ್ರೇನು ಹೇಳಿಸ್ತಾರೆ ಅದೇನು ಕ್ಲಿಯರ್ ಆಗುತ್ತೆ, ಇಷ್ಟು ದಿವಸ ಇಲ್ದಿದ್ದೇನ್ ಕ್ಲಿಯರ್ ಆಗುತ್ತೆ ಅಂದವ್ರಿಗೆ ಅದು ಅಲ್ಲೇ ಇರ್ತದೆ, ಎಲ್ಲ ಹೋಗಲ್ಲ. ಹೌದು ಸರ್, ಹೌದು. ನಂಗೆ ಬಹಳನೇ ರಿಲ್ಯಾಕ್ಸೇಷನ್ ಆಯ್ತು ಸರ್. ಇನ್ನೊಂದೇನಂದ್ರೆ ನನಗೆ ಕೆಲವೊಂದು ಈ ಜನ್ಮದವೇ, ನನಗೆ ಹೋದ್ ಜನ್ಮದವಲ್ಲ, ಈ ಜನ್ಮದ್ದು ನನ್ನ ಲೈಫ್ ನನಗೀಗ 70 ಇಯರ್ಸ್ ರನ್ನಿಂಗ್ ಸರ್. ನನಗೆ ನಾನು ಪ್ರೊಫೆಷನಲಿ ಒಬ್ಬ ಸ್ಟಾಫ್ ನರ್ಸ್. ನಾನು ಜಾಬ್ಗೆ ಅಂತ ಹೇಳಿ ನಾರ್ದರ್ನ್ ಐರ್ಲೆಂಡ್ಗೆ ಹೋಗಿದ್ದೆ ಸರ್, 1 ವರ್ಷ 91-92 ಇಸ್ವಿನಲ್ಲಿ. ಅವಾಗ ನನ್ನ ಮಕ್ಕಳು ತುಂಬಾ ಚಿಕ್ಕವರು. ಈಗ ಸುಮಾ ಮಾತಾಡಿದ್ಲಲ್ಲ, ಅವಳು 5ನೇ ಕ್ಲಾಸ್. ನನ್ನ ಸಣ್ಣ ಮಗಳು LKG ಇರುವಾಗ ನನಗೇನೋ ಒಂದು WHO ಆಫರ್ ಬಂತಂತ ಹೇಳಿ 3 months ಅಂತ ಹೇಳಿ ಆಮೇಲೆ ಬರಕ್ಕೆ ಆಗ್ಲಿಲ್ಲ ಸರ್. ಚಿಕ್ಕ ಮಕ್ಕಳನ್ನೆಲ್ಲ ಬಿಟ್ಟು ಹೋಗಿದ್ನಲ್ಲ ಸರ್. ಇಟ್ ವಾಸ್ ವೆರಿ ಟ್ರೊಮ್ಯಾಟಿಕ್ ಫೀಲಿಂಗ್. ಬಹಳ ಅಂದ್ರೆ ಬಹಳ ಟ್ರೊಮ್ಯಾಟಿಕ್ ಫೀಲಿಂಗ್ ಸರ್. ಮಕ್ಕಳನ್ನ ಮನೆಯವ್ರನ್ನ ಬಿಟ್ಟು ಹೋಗಿ 1 ವರ್ಷ ತನಕ ನನಗೆ ಬರಕ್ ವೀಸಾನೇ ಸಿಗ್ಲಿಲ್ಲ ಸರ್ ಆ ಕಡೆಯಿಂದ. ಬಹಳನೇ ಕಷ್ಟ ಆಗೋಯ್ತು. ಆ ಫೀಲಿಂಗ್ ಅಲ್ಲಿ ಒಬ್ಳೆ ಅಲ್ಲಿ 1 ವರ್ಷ ಜೀವನ ಮಾಡಿದೀನಲ್ಲ ಸರ್, ಅದು ಒಂಥರ ಹಿಡನ್ ಪೈನ್ ಇನ್ಸೈಡ್. ಅದು ಮರಿಬೇಕು ಅಂದ್ರೂ ಅಯ್ಯೋ ನಾನ್ ತಪ್ಪು ಮಾಡಿದೆ, ನನ್ನ ಮಕ್ಕಳಿಗೆ ಅನ್ಯಾಯ ಮಾಡಿದೆ, ನಾನು ಬಿಟ್ಟು ಹೋಗ್ಬಿಟ್ಟೆ ಆ ಟೈಮಲ್ಲಿ ಅಂತ ಹೇಳಿ ಒಂದು ಬಹಳನೇ ಅಂದ್ರೆ ಬಹಳ ಹಿಂಸೆ ಸರ್. ಈಗ ನೀವು ಪ್ರೊಸೆಸ್ ಮಾಡಿಸ್ತಾ ಇರುವಾಗ ನಾನು ಬೇರೆಯವ್ರನ್ನ ಕ್ಷಮಿಸಕ್ಕಿಂತ ಮೊದಲು ಬರೀ ಕ್ಷಮೆ ಕೇಳಿದ್ದೇ ಆಯ್ತು ಸರ್. ಎಲ್ಲರಿಗೂ ಏನೇನ್ ಮಾಡ್ಕೊಂಡಿದ್ದೀನಿ ಇದು ಎಲ್ಲ ಅಂದ್ರೆ ಒಂದೊಂದಾಗಿ ಅಂದ್ರೆ ನನಗೆ ಕಷ್ಟಗಳು ಬಗೆಹರಿತಾ ಇದೆ, ಇಲ್ಲ ಅಂತಲ್ಲ ಸರ್. ಈಗ ನನಗೆ ಧ್ಯಾನಕ್ಕೆ ತಂದಿದ್ದೆ ನನ್ನ ಮಗಳು ಸುಮಾ ಇದ್ ಮಾಡ್ಕೊಂಡು. ನಾನು ಹಂಗೆ ಬಾರಿ ಲಾಜಿಕ್ ಮೈಂಡ್ ಸರ್. ನನಗೆ ಹಂಗೆ ಬಹಳ 1 ವರ್ಷ 2 ವರ್ಷ ಅವಳು ಮಾತೇ ಕೇಳಿಲ್ಲ ನಾನು. ಅದ್ ಹೆಂಗೆ ನಿಂಗೆ ಸರಿ ಆಗುತ್ತೆ, ಅದ್ ಹೆಂಗೆ ಕಾಯಿಲೆ ಹುಷಾರಾಗತ್ತೆ, ಹಂಗೆ ಅವಳಿಗೆ ಬೈಕಂತಾನೇ ಇದ್ದೆ ಸರ್ ನಾನು. ಆಮೇಲೆ ನನಗೆ ಅದು ಮಾಡ್ಸಕ್ ಶುರು ಮಾಡಿದ ಮೇಲೆ ನನಗೆ ಅರ್ಥ ಆಗಿ ಈಗ ನಾನು ನಿಜವಾಗೂ ಇದು ಅಯ್ಯೋ ನಾನು ಎಷ್ಟು ವೇಸ್ಟ್ ಮಾಡ್ಕೊಂಡಲ್ಲ 70 ವರ್ಷ ಟೈಮ್. ನಾನು ಹೆಂಗೆ ಬಹಳನೇ ಕಷ್ಟ ಅನ್ಬೋದು, ನನಗೆ ಗೊತ್ತಿಲ್ಲದೆ ಜ್ಞಾನ ಇಲ್ಲದೆ ನಾನು ಮಾಡ್ಕೊಂಡ್ಬಿಟ್ಟಿದ್ದೀನಿ ಸರ್. ಆಮೇಲೆ ನಾನು ಪ್ರೊಫೆಷನಲ್ ನರ್ಸ್ ಆಗಿ ನಾನು ಇನ್ನೂ ಈ ಧ್ಯಾನ ಸಿಕ್ಕಿದ್ರೆ ಇನ್ನೂ ಚೆನ್ನಾಗಿ ನನ್ನ ಪೇಷಂಟ್ಗಳು ನಾನು ನೋಡ್ಕೋಬಹುದಿತ್ತು. ನಾನು ಏನ್ ಮಾಡ್ಬೇಕು ಅದನ್ನ ಮಾಡಿಲ್ಲ ಅನ್ನೋ ಗಿಲ್ಟುನೂ ಇದೆ ಸರ್ ನನಗೆ. ಇದು ಮಾಡ್ಕೊಂಡು ಅದೆಲ್ಲ ಒಂಥರ ಒಂದೊಂದ್ಸಲ ಅಯ್ಯೋ ನನಗೇನು ಗೊತ್ತಿಲ್ಲಲ್ಲ, ಹಿಂಗೆಲ್ಲ ಹ್ಯಾಕ್ ಮಾಡ್ಕೊಂಡೆ ನಾನು, ಈ ಧ್ಯಾನ ನನಗೆ ಸಿಕ್ಕಿಲ್ಲಲ್ಲ ಮೊದ್ಲು ಅಂತ ಬಹಳ, ಈಗಾದ್ರೂ ಸಿಕ್ಕಿದಲ್ಲ ಅಂತ ಹೇಳಿ ನಾನು ಟ್ರೈ ಮಾಡ್ತಾ ಇದ್ದೀನಿ ಸರ್. ಈಗ ನೀವು ಓಕೆ, ಒಳ್ಳೆ ಜಾಬ್ ಅಲ್ಲಿ ಇದ್ರಿ, ಆ ಜಾಬ್ ಮಾಡ್ಕೊಂಬಂದ್ರಿ, ಇರೋವರೆಗೂ ಈ ಧ್ಯಾನಕ್ಕೆ ಏನಂದ್ರೆ ಬರ್ದೇ ಹೋಗಿದ್ರೆ ಅಂತ ಒಂದು ಜಾಬ್ ಅಲ್ಲಿ ನೀವು ಡೈರೆಕ್ಟ್ರು, CEO ಏನೇನೆಲ್ಲ ಆಗ್ತಿದ್ರಿ. ಆದ್ರೆ ಮತ್ತೆ 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 ಜನ್ಮ ಎತ್ತಲೇಬೇಕಾಯ್ತು. ಯಾಕೆಂದ್ರೆ
ಅದು ಪರ್ಮನೆಂಟ್ ಸೊಲ್ಯೂಷನ್ ಅಲ್ಲ. ಅವಾಗ ಅದೆಲ್ಲ ಟೆಂಪ್ರರಿ ಅದು. ಯಾಕೆಂದ್ರೆ ಸೊ ನೀವು ಕೆಲಸದಲ್ಲಿ ಇದ್ರೆ, ಜಾಬಲ್ಲಿ ಇದ್ರೆ ಅದಂತಲ್ಲ. ಈಗ ಧ್ಯಾನಕ್ಕೆ ಬಂದಿರೋದಕ್ಕೋಸ್ಕರ ನೀವು ಅದು ಎಲ್ಲದರಿಂದ ಹೊರಗಡೆ ಬಂದಿದ್ರಿ. ಈ ಅದನ್ನ ನೀವೇನು ಬಾಧೆ ಬೀಳ್ತಿದ್ರಲ್ಲ, ಅದ್ರಲ್ಲಿಂದ ಎಲ್ಲ ಧ್ಯಾನದಲ್ಲಿ ಮತ್ತೆ ಇನ್ನೊಂದ್ಸರಿ ಒಂದ್ ಕೆಲಸ ಮಾಡಿ, ಯಾವಾಗಾದ್ರೂ ಧ್ಯಾನದಲ್ಲಿ ಕುತ್ಕೊಂಡು ಆ ಯಾರ್ಯಾರನ್ನ ನೀವು ಬಿಟ್ಟೋಗಿದ್ರು ಅವ್ರೆಲ್ಲರನ್ನು ಕೂಡ ನೀವು ಎಲ್ಲರೂ ಸೇರ್ಕೊಂಡು ಎಲ್ಲ ಒಂದು ಟ್ರೆಕ್ಕಿಂಗ್, ಒಂದ್ ಯಾವ್ದೋ ಕಾರಲ್ಲಿ ಹೋಗ್ತಾ ಇದೀವಿ, ಟ್ರೆಕ್ಕಿಂಗ್ ಹೋಗಿ ಅಲ್ಲೆಲ್ಲ ಆಟ ಆಡ್ ಬಂದಿದೀವಿ, ಅಲ್ಲೆಲ್ಲ ಎಂಜಾಯ್ ಮಾಡಿದ್ವಿ, ಅಲ್ಲಿ ಒಳ್ಳೊಳ್ಳೆ ಊಟ ತಿಂದ್ವಿ, ಅದನ್ನೆಲ್ಲ ಫೀಲ್ ಮಾಡ್ಕೊಳ್ಳಿ. ಅವಾಗ ಅದೆಲ್ಲ ರಿಲೀಸ್ ಆಗ್ಬಿಡುತ್ತೆ. ಅವಾಗೆಲ್ಲರೂ ನೀವು ಅವಾಗ ಕರ್ಕೊಂಡು ಹೋಗಿದ್ದು ಇವಾಗ ಕರ್ಕೊಂಡು ಹೋಗಿದ್ದೀನಿ ಅನ್ನೋ ರೀತಿಯಲ್ಲಿ ಹೋಗಿ, ಇಲ್ಲ ನಿಜವಾಗ್ಲೂ ಅಂದ್ರೆ ಹೋಗ್ಬೇಕಾದ್ರೆ ಹೋಗಿ ಬಂದ್ಬಿಡಿ ಟ್ರೆಕ್ಕಿಂಗ್ ಎಲ್ಲ ನಮ್ ಕಡೆ. ಎಲ್ಲ ರಿಲೀಸ್ ಆಗ್ಬಿಡುತ್ತೆ, ಪ್ರಕೃತಿಲಿ ಎಲ್ಲ ರಿಲೀಸ್ ಆಗುತ್ತೆ. ಓಕೆನಾ? ಓಕೆ ಸರ್, ಓಕೆ, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಸೊ ಲಕ್ಷ್ಮಿ ಪಾಟೀಲ್ ಮೇಡಮ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ನಮಸ್ತೆ ಸರ್. ನಮಸ್ತೆ ಮೇಡಮ್. ನಮಸ್ತೆ. ತುಂಬಾ ಚೆನ್ನಾಗಿ ಇತ್ತು ಮೇಡಮ್ ಧ್ಯಾನ ಇವತ್ತು ಸರ್. ತುಂಬಾ ಶಾಂತ ರೀತಿಯಿಂದ ಇದ್ದಲ್ಲಿ ತುಂಬಾ ಡೀಪ್ ಆಗಿ ಹೋಗಿದ್ದೆ. ಅಲ್ಲಿ ಒಂದು ಲಾಸ್ಟ್ಗೆ ಬೆಂಕಿ ಆರಿಸಿ ಸ್ನಾನ ಮಾಡೋದಂತ ಅವಾಗ ಅಂದ್ರಲ್ಲ ಸರ್, ಅವಾಗ ಮ್ಯಾಲೆ ಗುಡ್ಡದಿಂದ ನೀರ್ ಬೀಳ್ತಾ ಇತ್ತು ಸರ್. ಆ ನೀರ್ ಬೀಳ್ತಾ ಇತ್ತು, ಆ ಅಂಜನಾದ್ರಿ ಸರ್ ಬೆಟ್ಟ ಹನುಮಂತ ಹಿಂಗ ಗುಡ್ಡಾನೆ ಕೆಳಗಿಳ್ದಂಗೆ ಆಗಿತ್ತು ಸರ್. ಅದ್ರ ಅವ್ನ ಮುಖ ದರ್ಶನ ಇಲ್ಲ, ಅವನ್ ಕೈ ಆ ಗುಡ್ಡ ಅಷ್ಟೇ ದರ್ಶನ ಆಯ್ತು. ಆ ಗುಡ್ಡ ಪೂರನ್ಗೆ ಕತ್ಲಿದೆ, ಏನು ಕಾಣ್ತಾ ಇಲ್ಲ. ಆ ನೀರಿನ ಸುತ್ತಾರ್ಗೆ ಬ್ಲೂ ಕಲರ್ ಟಾರ್ಚ್ ಬಿಡ್ತಾ ಬಂತು ಸರ್, ಮೇಲಿಂದ ಬ್ಲೂ ಕಲರ್ ಟಾರ್ಚ್. ಆಮೇಲೆ ಟಾರ್ಚ್ ಲಿಂದಾನೇ ಆ ಗುಡ್ಡ ಇದನ್ನ ಹೊತ್ಕೊಂಡ್ ಬಂದ ಹಾಗೆ ದರ್ಶನ ಆಯ್ತು ಸರ್ ನಮ್ಗೆ. ಆ ನೀರಿನ ಸುತ್ತಾರ್ಗೆ ಬ್ಲೂ ಕಲರ್ ಟಾರ್ಚ್ ತುಂಬಾ ಚೆನ್ನಾಗಿ. ನೈಸ್ ನೈಸ್. ಗ್ರೇಟ್. ಥ್ಯಾಂಕ್ ಯು. ಒಳ್ಳೆ ಥ್ಯಾಂಕ್ ಯು. ಎಸ್ ಮೇಡಮ್, ಥ್ಯಾಂಕ್ ಯು. ಸುಬ್ರಹ್ಮಣ್ಯ ಸರ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ನಮಸ್ತೆ ಸರ್. ನಮಸ್ತೆ ಸರ್. ನಮಸ್ತೆ ಮೇಡಮ್. ನಮಸ್ತೆ ಹೇಳಿ ಸರ್. ಸರ್. ಧ್ಯಾನ ಚೆನ್ನಾಗಿತ್ತು ಸರ್, ತುಂಬಾ ಬಹಳ ಎಫೆಕ್ಟಿವ್ ಆಗಿತ್ತು. ನನಗೆ ಒಂದು ವರ್ಷದಿಂದ ಮೆಡಿಟೇಷನ್ ಸ್ಟಾರ್ಟ್ ಮಾಡಿದಾಗ ಈಗಾಗಲೇ ಹಿಂದೆ ಪ್ರಿವಿಯಸ್ ಅವ್ರು ಮೇಡಮ್ ಹೇಳ್ದಂಗೆ ಚಾಲೆಂಜಸ್ ತುಂಬಾ ಬಂದು, ಒಂದು ರಿಲೇಶನ್ಶಿಪ್ ವಿಷಯದಲ್ಲೇ ತುಂಬಾ ಸೀರಿಯಸ್ ಚಾಲೆಂಜ್ ಬಂದ್ಬಿಟ್ಟು ಸರ್ ಅದು. ಆದರೆ ಅದು ಉಳಿಲಿಲ್ಲ. ಅದೇ ಇದಾಯ್ತು, ಫ್ರೇಟ್ ಆಯ್ತು. ಆದರೆ ಧ್ಯಾನ ಸೀರಿಯಸ್ ಆಗಿ ಮಾಡ್ತಾ ಇದ್ದೀನಿ ಒಂದು ವರ್ಷದಿಂದ, ತುಂಬಾ ಡೀಪ್ ಆಗಿ ಎಲ್ಲ ಮಾಡಿದ್ರು ಕೂಡ ಅದು ನೆನಪು ಸ್ವಲ್ಪ ತುಂಬಾ ಡೀಪ್ ಆಗಿ ಕುರಿತೈತೆ ಸರ್ ಅದು. ಒಂದು ಹಾ ಸರ್. ಅದೇ ಇತ್ತೀಚೆಗೆ ತುಂಬಾ ಆಗ್ತಿತ್ತು, ಬಟ್ ಈಗ ನೀವು ಹೇಳಿದ ಇವತ್ತು ಆಲ್ಮೋಸ್ಟ್ ತುಂಬಾ ರಿಲೀಫ್ ಅನ್ಸುತ್ತೆ ಸರ್ ಅದು. ಅದು ಯಾಕಂತ ಗೊತ್ತಿಲ್ಲ, ಇಲ್ಲಿ ಎಷ್ಟು ಧ್ಯಾನ ಮಾಡಿದ್ರು ಕೂಡ. ಹೌದು, ಇದು ನಾವು ಯಾವಾಗ ನಾವು ಕ್ಲಿಯರ್ ಮಾಡ್ಕೊಳ್ಳಲ್ಲೋ, ಇದು ಅದೇ ಅರ್ಥಲ್ಲ, 1 ವರ್ಷ 100 ವರ್ಷ ಎಲ್ಲ ಜನ್ಮ ಜನ್ಮಕ್ಕೆ ಇದು ಹಂಗೆ ಕ್ಯಾರಿ ಆಗ್ತಿರುತ್ತೆ. ಅದಕ್ಕೆ ಇವಾಗ ನಾವೆಲ್ಲ ಈಗ ಅಟ್ಲೀಸ್ಟ್ ನಮ್ಗೆ ಗೊತ್ತಾಗಿದೆಲ್ಲ, ಈ 2 ಕ್ಲಾಸಿಂದ ನಿಮ್ಗೆ ಏನೋ ಅಲ್ಪ ಸ್ವಲ್ಪ ಗೊತ್ತಾಯ್ತಲ್ಲ, ಓಕೆ ವಿ ಕ್ಯಾನ್ ಡೂ ಇಟ್, ಅದನ್ನೆಲ್ಲ ನಾವೇ ಕ್ಲಿಯರ್ ಮಾಡ್ಬೋದು ಅಂತ ಒಂದು ನಂಬಿಕೆ ಬಂದಿದೆ ಅಲ್ವಾ. ಆಮೇಲೆ ಯಾಕೆ ಸಮಸ್ಯೆಗಳು ನಮಗೆ ಬಂದಿದೆ ಅಂತ ಕೂಡ ಹೇಳಿದೆ, EMI ಎಕ್ಸಾಂಪಲ್ ಹೇಳಿ ಅಲ್ವಾ. ಸೊ ನಾವು ಅದಕ್ಕೋಸ್ಕರ ನಮ್ಗೆ ಪತ್ರಿಜಿ ಗುರುಗಳು ಇನ್ನೂ 100 ಜನ್ಮ ಎತ್ತಬೇಕಾಯ್ತು ಅವರು. ಅಂತದನ್ನ ಇಷ್ಟು ಬೇಗ ಮುಗಿಸ್ಕೊಂಡು ಎಲ್ಲ ಕಂಪ್ಲೀಟ್ ಮಾಡಿ ಹೋಗ್ಬಿಟ್ರು ಅವ್ರು. ಇನ್ನು ಏನ್ ಅವಶ್ಯಕತೆ ಇಲ್ಲ, ಎಲ್ಲ ನಮಗ್ ಕೊಟ್ಟೋಗಿದ್ದಾರೆ, ನೀವು ಮಾಡ್ಕೊಂಡ್ ಬರ್ರಿ ಅಂತ ವಾ. ಸೊ ಹಂಗೆ ಏನ್ ಕಷ್ಟ ಇಲ್ಲ ರೀ, ನಾನು ಹೇಳ್ತೀನಲ್ಲ ಅವಾಗ. ನೀವು ಕರೆಕ್ಟ್ ಆಗಿ ನೋಡ್ಬಿಟ್ರೆ ಇವು 2 ವಿಡಿಯೋಸ್ನ ಯಾರು ಚಿಂತೆ ಮಾಡಕ್ ಹೋಗಲ್ಲ, ಯಾರು ದುಃಖ ಮಾಡಕ್ ಹೋಗಲ್ಲ. ಒಂದೇ ಒಂದ್ ಹೇಳಿನಿ, ಇಲ್ಲಿ ದೊಡ್ಡ ಪ್ರಾಬ್ಲಮ್ ಅಂದ್ರೆ ಗಂಡ ಹೆಂಡತಿ ಜಗಳ. ಆ ಗಂಡ ಹೆಂಡತಿ ಜಗಳ ಎಲ್ಲಿದ್ದು ಅಂತಂದ್ರೆ, ನಾವ್ ಹಿಂದೆ ಶತ್ರುಗಳಾಗಿದ್ವಿ, ಹಿಂದೆ ಜಗಳ ಆಡಿದೀವಿ, ಅವ್ರು ತೀರ್ಸ್ಕೊಳಕ್ ಆಗದೆ ಇಲ್ಲಿ ಬಂದಿದ್ದಾರೆ. ಅವ್ನು ಇನ್ನೊಂದು ಎಲ್ಲಾಗಿರ್ಬೋದು, ನೀವು UK ಇರ್ಬೋದು, ಅವ್ರು ಆಸ್ಟ್ರೇಲಿಯಾದಲ್ಲಿ ಇರ್ಬೋದು, ಯಾವ್ದೋ ಒಂದ್ ಜಾಗದಲ್ಲಿ ಸಿಕ್ಕಿರ್ತಾರೆ, ಏನೋ ಆಗಿರುತ್ತೆ. ಅದು ಇಲ್ಲಿ ಇಂಡಿಯಾದಲ್ಲಿ ಕರ್ನಾಟಕದಾಗೆ ಬಂದು ಇಬ್ಬರು ಬಂದು ಗಂಡ ಹೆಂಡತಿ ಆಗ್ತಾರೆ, ಬಿಡಲ್ಲ ಅವ್ರು ಎಲ್ಲಿಗೆ ಹೋದ್ರು. ಯಾವಾಗ ನಾವು ಈ ಧ್ಯಾನಕ್ಕೆ ಬಂದಾಗ ಆದ್ರೆ ಏನೋ ಅಂದ್ಕೊಂಬಂದಿರ್ತಾರೆ, ನಾವು ಹಂಗ್ ಮಾಡೋಣ ಹಿಂಗ್ ಮಾಡೋಣ ಅಂತ. ಈ ಧ್ಯಾನಕ್ಕೆ ಬಂದು ಧ್ಯಾನ ಮಾಡ್ತಾ ಮಾಡ್ತಾ ಏನಾಗುತ್ತೆ ಅಂದ್ರೆ, ಬಿಡು ಪಾಪ ಏನೋ ಕ್ಷಮಿಸ್ಬಿಡೋಣ ಅಂತ ಇಲ್ಲೇ ಕ್ಷಮಿಸ್ಬಿಡ್ತಾರೆ. ಅಷ್ಟು ಪ್ರಾಬ್ಲಮ್ಸ್ ಆಗಲ್ಲ, ಏನೋ ಸ್ವಲ್ಪ ಇದರಲ್ಲಿ ಹೋಗ್ಬಿಡುತ್ತೆ ಅಷ್ಟೇ. ಓಕೆನಾ? ಮತ್ತೆ ಸರಿ ಹೋಗ್ಬೋದಾ ಸರ್? ಎಲ್ಲ ಸರಿ ಹೋಗುತ್ತೆ. ನೀವೆಲ್ಲ ಇಟ್ಕೊಂಡ್ರೆ ನೀರ್ತತೆ, ಹೋಗ್ಬೇಕಂದ್ರೆ ಹೋಗ್ಬಿಡುತ್ತೆ. ಅಲ್ಲ, ಮತ್ತೆ ರಿಲೇಶನ್ಶಿಪ್ ಸರಿ ಹೋಗುತ್ತಾ ಅಂತ ಬಿಟ್ಟೋಗಿದ್ದು. ರಿಲೇಶನ್ಶಿಪ್ ಸರಿ ಹೋಗೋಕ್ ಕೂಡ ಆ ಕಾರಣ ಇರುತ್ತೆ. ನೀವೇನ್ ಮಾಡ್ಬೇಕಂದ್ರೆ, ಧ್ಯಾನ ಯಾವಾಗ್ಲಿಂದ ಮಾಡ್ತಾ ಇದಾರೆ ಅಂದ್ರೆ 1 ವರ್ಷ ಆಯ್ತು. ಸೊ ಧ್ಯಾನ ಮಾಡಿ ಆಮೇಲೆ ಅವ್ರನ್ನ ದಿನ ಬೈಕ್ ಅಂತೀರಾ? ಇಲ್ಲ, ಈಗ ಧ್ಯಾನಕ್ಕೆ ಬಂದ್ಮೇಲೆ, ಇತ್ತೀಚೆಗೆ ಬಂದ್ಮೇಲೆ ಎಲ್ಲ ನಾನು ಎರಡನೇದಾಗಿ
ಎಲ್ಲರ ಹತ್ರ ಹೇಳ್ಕೊಬಾರ್ದು. ಅಯ್ಯೋ ನನ್ಗೆ ಹಿಂಗಾಯ್ತು, ಅದು ಹಂಗಾಯ್ತು, ಇದು ಅದನ್ನ ಪ್ರತಿಯೊಬ್ಬರ ಹತ್ರ ಹೇಳ್ಕೊಂಡಾಗ ಏನಾಗುತ್ತೆ ಅಂದ್ರೆ ಮತ್ತೆ ಬಂದು ಸೇರ್ಕೊಳ್ಳುತ್ತೆ, ನಿಮ್ಮ ಬಾಣ ಬೆತ್ತಳಿಕೆ ಒಳಗೆ ಬಂದು ಸೇರ್ಕೊಳ್ಳುತ್ತೆ. ನೀವೇನ್ ಕಳ್ಸಿರ್ತೀರಿ ಹೋಗ್ಲಿ ಅಂತ ಹೌದು. ಯಾರ್ಯಾರ ಹತ್ರ ಹೇಳ್ಕೊಂಡ್ರು ನಮ್ಗೇನಾದ್ರೆ ದುಃಖ ತಡಿಲಾರ್ದ ಎಲ್ಲರ ಹತ್ರ ಹೇಳ್ಕೊಂತೀವಿ. ಒಂದ್ ತಿಳ್ಕೊಳ್ಳಿ, ಅವ್ರ ಶತ್ರುಗಳಾಗಿರ್ಲಿ, ಅವ್ರು ಸರಿ ಇಲ್ಲ, ಅವ್ರು ಅಂತವ್ರು ಇಂಥವ್ರು ಅಂದಾಗ ಅದು ಹೋಗಿ ಮತ್ತೆ ಬಂದು ಸೇರ್ಕೊಳ್ತಾನೆ. ಯಾವಾಗ ಯಾರ ಹತ್ರನು ಅವ್ರ ಬಗ್ಗೆ ಒಳ್ಳೇದು ಹೇಳಿ, ಅವ್ರು ಎಸ್. ಏನೇ ಮಾಡಿರ್ಬೋದು, ಇಲ್ಲ ನಾವ್ ಅವ್ರ ಹತ್ರ ತುಂಬಾ ಇಷ್ಟ, ಏನೋ ಕ್ಷಣಿಕ ಅದೇನೋ ಆಗಿದೆ ಆಗೋಗಿದೆ, ನಾನು ಇವಾಗ ಬಂದ್ರು ಸ್ವೀಕಾರ ಮಾಡಕ್ ರೆಡಿ ಇದ್ದೀನಿ, ನಾನು ಎಲ್ಲದಕ್ಕೂ ಅಕ್ಸೆಪ್ಟ್ ಮಾಡಿದ್ದೀನಿ. ಈ ರೀತಿ ಈಗ ಯಾರೋ ಪಾಪ ಏನೋ ಹೆಲ್ಪ್ ಮಾಡಿರ್ತೀರಿ, 1,00,000 ರೂಪಾಯಿ ದುಡ್ಡು ಕೊಟ್ಟಿರ್ತೀರಿ, ಅವ್ರು ಹೋಗ್ಬಿಟ್ಟಿರ್ತಾರೆ, ಅವನು ಹಾಳಾಗೋಗ್ಲಿ, ಅವ್ನು ಉದ್ದಾರ ಆಗ್ತಾನ, ಅವನು ಹಂಗಾಗ್ತಾನೆ ಹಿಂಗಾಗ್ತಾನೆ ಅಂದ್ರೆ ಅವನು ಹಾಳಾಗೋದ್ರೆ ನಿನಗೆಲ್ಲ ವಾಪಸ್ ತಂದು ಕೊಡ್ತಾನೆ. ಅವ್ನು ಚೆನ್ನಾಗಿರ್ತಾನೆ, ಅವನು ಚೆನ್ನಾಗಿರ್ಲಿ, ಎಲ್ಲ ಒಂದ್ ಕಡೆ ಸಂತೋಷವಾಗಿ ಇರ್ಲಿ, ಅವನು ಏನೋ ಕಷ್ಟ ಕಿಸ್ಕೊಂಡಿದ್ದ ಅಂತ ನೀವು ಅನ್ನಕ್ ಶುರು ಮಾಡಿ, ಅವ್ನಿಗೆ ಯಾವ್ದೋ ರೂಪದಲ್ಲಿ ಅವ್ನಿಗೆ ಯಾವ್ದೋ ಒಂದು ಆಸ್ತಿ ಇದು ಯಾವ್ದೋ ದುಡ್ಡು ಬರುತ್ತೆ, ಅದು ಬರುತ್ತೆ. ಎಷ್ಟೋ ಉದಾಹರಣೆಗಳು ಅವ್ರು ಬಂದು ಹುಡುಕೊಂಡ್ಬಂದು ಕೊಟ್ಟೋಗಿರೋ ಉದಾಹರಣೆಗಳು ಎಷ್ಟೋ ಇದಾವೆ. ಅಂದ್ರೆ ಯದ್ಭಾವಂ ತದ್ಭವತಿ. ನಾವು ಅವ್ರನ್ನ ಒಳ್ಳೇದಾಗಿ ಹೇಳ್ತೀವೋ ಕೆಟ್ಟದಾಗಿ ಹೇಳ್ತೀವೋ ಅದ್ರ ಮೇಲೆ ನಮಗೆ ಬರುತ್ತೆ ಅದು. ಓಕೆ, ಹಂಗಾಗಿ ಯಾರ ಹತ್ರ ಕೂಡ ಕೆಟ್ಟದಾಗಿ ಅಯ್ಯೋ ಕೆಟ್ಟದ ಆಗಿರ್ಬೋದು ನಿಮಗೆ, ಆದ್ರೆ ಅದನ್ನ ಯಾವತ್ತೂ ಕೂಡ ಬೇರೆಯವ್ರ ಹತ್ರ, ಈಗ ನಮ್ಮ ಮನೆ ವಿಷಯ, ನಮ್ಮ ಫ್ಯಾಮಿಲಿ ವಿಷಯ ಇನ್ನೊಬ್ರ ಹತ್ರ ಹೇಳ್ಕೋಬಾರ್ದು. ಫಸ್ಟ್ ದೊಡ್ಡ ತಪ್ಪಂದ್ರೆ ಅದೇ. ಈಗ ಫ್ರೀ ಆಫ್ ಕಾಸ್ಟ್ ಆಗಿರೋರು ಅವ್ರಿಗೆ ಏನಂತಾರ ಫ್ರೀ ಸಲಹೆಗಳು ಬಹಳ ಕೊಡೋರು ಜನ ಬಹಳ ಇದಾರೆ. ಎಷ್ಟೋ ಉದಾಹರಣೆಗಳು ಆ ಡೈವರ್ಸ್ ವರ್ಗು ಹೋಗಿರೋ ಕೇಸ್ಗಳು ಯಾವಂದ್ರೆ, ಗಂಡ ಹೆಂಡತಿ ಜಗಳ 3 ಜನ ಹೋದಾಗ ಆ 3ನೇವ್ನು ಏನ್ ಬೇಕೋ ಹೇಳ್ತಾನೆ, ಅಲ್ಲಿ ಇಲ್ಲಿ ಬೇಕೇನು ಹೇಳ್ತಾನೆ, ಅವಾಗ್ಲೇ ಡೈವರ್ಸ್ ಹೋಗೋದು. ಅದಕ್ಕೆ 3ನೇವ್ರು ಅದಕ್ಕೆ ಬಿಡಬಾರ್ದು. ಕಷ್ಟ ಸುಖನೂ ಇಬ್ರ ಹತ್ರ ಯಾರೋ ಒಬ್ರು ಸಾರಿ ಕೇಳ್ಕೊಂಡು ಇದಾಗ್ಬಿಟ್ರೆ ಕಂಟಿನ್ಯೂ ಆಗ್ಬಿಡುತ್ತೆ. ಅದನ್ನ ಬೇರೆಯವ್ರ ಹತ್ರ ಹೇಳೋ ಅವಶ್ಯಕತೆ ಇಲ್ಲ. ಧ್ಯಾನದಲ್ಲಿ ಹೇಳ್ಕೊಳ್ಳಿ, ಧ್ಯಾನದಲ್ಲಿನೇ ನೀವು ಮಾಡ್ಕೊಳ್ಳಿ ವಿಷಯ. ಓಕೆ. ಎಸ್, ಲಕ್ಷ್ಮಿ ಮೇಡಮ್ ಮಾತಾಡಿ ಮೇಡಮ್. ಹಲೋ, ನಮಸ್ತೆ ಶಾಂತಲಾ ಮೇಡಮ್. ನಮಸ್ತೆ ಸುಧಾಕರ್ ಸರ್. ಮೊನ್ನೆ ದಿವಸ ನಿಮ್ ಕ್ಲಾಸ್ ಮಿಸ್ ಮಾಡ್ಕೋಬೇಕಾಯ್ತು. ನಾನು ಹಾಸ್ಪಿಟ್ಲಿಗೆ ಹೋಗೋದಿತ್ತು, ಬಟ್ ಆಮೇಲೆ ಹಾಕೊಂಡ್ ಮಾಡಿದೆ. ನಾನು ಅವಾಗ ಪ್ರೇಯರ್ ಮಾಡ್ಕೊಂಡೆ, ಒಬ್ಳೆ ಮಾಡ್ತಾ ಇದ್ದೀನಿ. ಯಾಕೆಂದ್ರೆ ನಾನು ಡೀಪಾಗಿ ಹೋಗ್ಬೇಕು, ನೋಡ್ಬೇಕು ಈ ಟಾಪಿಕ್ಗೋಸ್ಕರ. ಬಹಳ ವರ್ಷದಿಂದ, ಸುಮಾರು ಮಿಡ್ಲ್ ಸ್ಕೂಲು 4ನೇ ಕ್ಲಾಸ್ ಇರುವಾಗಿಂದ ಒಂದ್ ಸಂಖ್ಯೆ ಮರದ ಕೆಳಗ್ ಕೂತ್ಕೊಂಡು ಚಿಂತಿಸ್ತಾ ಇದ್ದೆ ಇದನ್ನ ನಾನು. ಯಾಕೆ ಎಲ್ಲಾ ಸುಖ ಸಂತೋಷಗಳಿದೆ, ಆದ್ರೆ ನಾನು ಅನುಭವ್ಸಕ್ ಆಗ್ತಿಲ್ಲ. ಯಾವ್ದಾರೋ ಒಂದ್ ಪೇನ್ ಬಾಡಿಯಲ್ಲಿ. ಆಮೇಲೆ ಖುಷಿಯಾಗಿ ಇರಕ್ಕಾಗಲ್ಲ. ಯಾಕೆ, ನಾನು ಏನಂತ ತಪ್ಪು ಮಾಡಿದೀನಿ ತಿಳ್ಕೊಬೇಕು, ಅದನ್ನ ತಿದ್ಕೋಬೇಕು. ಇದೊಂದನ್ನ ಯೋಚಿಸ್ತಾ ಇದ್ದೆ, ಉತ್ತರ ಸಿಕ್ಕಿರ್ಲಿಲ್ಲ. ಮಾಡ್ದಾಗ್ಲೂ ಮೊನ್ನೆ ನಾನು ಒಬ್ಳೆ ಇದ್ರು ಪತ್ರಿಜಿದ್ ಎಲ್ಲಾರ್ದು ಧ್ಯಾನ ಮಾಡ್ಕೊಂಡು, ನೀವು ಬಂದು ಮಾಡಿಸ್ಬೇಕು, ನನ್ಗೊಬ್ಳಿಗೆ ಮಾಡೋ ಧೈರ್ಯ ಇಲ್ಲ, ಮಾಡ್ತಿದ್ದೀನಿ ಅಂತಾನೆ ಮಾಡ್ದೆ. ಬಟ್ ಇಷ್ಟೇ ಎಫೆಕ್ಟಿವ್ ಆಗಿ ಬಂತು. ನೀವ್ ಯಾರು ಫಿಸಿಕಲ್ ಆಗಿ ಇಲ್ಲ, ಬಟ್ ನನ್ಗೆ ಅಷ್ಟೇ ಎಫೆಕ್ಟಿವ್ ಆಗಿ ಒಂದ್ ನೋಡ್ಕೊಳಕ್ ಆಗಿತ್ತು. ನನ್ಗೆ ಯಾವಾಗ್ಲೂ ಹೆಲ್ತ್ ಸಮಸ್ಯೆಗಳಿಂದ ನನಗೊಂದು ಮನಸ್ಸಲ್ಲಿದ್ದಂತ ಥಾಟು, ಮಕ್ಕಳನ್ನ ಆ ಟೈಮಲ್ಲಿ ನಾನು ಸರಿಗ್ ನೋಡ್ಕೊಳಕ್ ಆಗಿಲ್ಲ, ಸೊ ಅವನ್ಗೂ ಹೆಲ್ತ್ ಸಮಸ್ಯೆ ಆಗ್ತಾ ಇದೆ. ನಾನ್ ಇದರಿಂದ ಹೊರಗ್ ಬರ್ಬೇಕು. ನಾನ್ ಸ್ಟ್ರಾಂಗ್ ಆದ್ರೆ ನನ್ ಕರ್ತವ್ಯ ನಾನು ಮಾಡಕ್ ಆಗಿಲ್ಲ. ನನಗೆ ಕರ್ತವ್ಯಕ್ಕೆ ಮಾಡಕ್ ಆಗ್ದಂಗ್ ಯಾಕೆ ಹೀಗಾಗ್ತಿದೆ ಅನ್ನೋದೊಂದು. ಮೊನ್ನೆನೂ ಸ್ವಲ್ಪ ಸುಳು ಕೊಟ್ರು ನನ್ಗೆ. ಯಾಕಾಗ್ತಿದೆ ನಿನ್ಗೆ ಕರ್ತವ್ಯ ಮಾಡಕ್ ಆಗ್ತಿಲ್ಲ, ಮಾಡಕ್ ಇಷ್ಟ ಇದೆ, ಆದ್ರೆ ನಿನ್ ಸ್ವಭಾವ ಅಲ್ಲ ಅದು ಹಿಂದಿಂದ ಬಂದಿದೆ ಅಂತ ತೋರ್ಸ್ಬಿಟ್ಟು ರಿಲೀಸ್ ಮಾಡಿಸಿದ್ರು. ಸೊ ಮೈಂಡ್ ತುಂಬಾ ರಿಲೀಸ್ ಆಯ್ತು. ಇವತ್ತು ಕೂತ್ಕೊಂಡಾಗ ನಮ್ಮ ಮನೇಲಿ ಪೆಟ್ಟುಗಳಿದೆ, ಒಂದ್ ಬೆಕ್ ಬಂದು ಇಲ್ಲಿ ಕೂತ್ಕೊತು ಬರೀ ಬಲ್ಗಡೆ. ತುಂಬಾ ಇನ್ನೇನ್ ಧ್ಯಾನಕ್ ಸ್ಟಾರ್ಟ್ ಮಾಡುವಾಗ ಈ ನೋವು ಜಾಸ್ತಿ ಆಯ್ತು. ಬಲ್ಗಾಲ್ ಮಂಡಿ ನೋವಿದೆ, ಈ ಶೋಲ್ಡರು, ನನ್ಗೆ ಎಡಗಡೆ ತಿರ್ಗಿ ಮಲ್ಗೋಕೆ ಆಗಲ್ಲ, ಅಷ್ಟು ಪೇಯ್ನ್ ಇದೆ. ಅದು ಹಿಂದಿಂದ ಬಂದಿರೋದು. ಅದು ನೋವು ಜಾಸ್ತಿ ಆಯ್ತು. ನೋವು ಇರ್ಲಿಲ್ಲ ನನಗ್ ಬೆಳಗ್ಗೆಯಿಂದ. ಇದು ಬಂದ್ ಕೂತಾಗ ಬಲ್ವಂತದೇನ್ ಅದನ್ನ ಕೆಳಕ್ ಇಳಿಸಿ. ಯಾಕೆಂದ್ರೆ ನಾನು ಫ್ರೀಯಾಗಿ ಕೂರಕ್ ಆಗಲ್ಲ, ಏನೋ ಒಂದ್ ಭಯ ಕುಡಿಸ್ಕೊಂಡು ನಾನು ಧ್ಯಾನ ಮಾಡಕ್ ಆಗ್ತಾ. ಎಲ್ಲಾ ಇಲ್ದೆ ಧ್ಯಾನ ಮಾಡಕ್ ಹೋದ್ರೇನೆ ಭಯ ಕಾಡ್ತಾ ಇರುತ್ತೆ ಒಳಗಡೆ, ಓ ಏನೋ ಇದೆ ಅಂತ. ಮುಂಚೆ ತುಂಬಾ ಉಪನ್ಯಾಸಗಳು ಕೇಳುವಾಗ ಈ ಮಾತ್ ಹೇಳೋರು, ಹಿಂದೆ ಏನೋ ನೀವು ತಪ್ಪು ಮಾಡಿದ್ದ ಫಲ ಇವಾಗ ಕಾಯಿಲೆ ಆಗಿದೆ. ಭಯ ಬರೋದು, ಉಪನ್ಯಾಸಕ್ಕೆ ಹೋಗೋದ್ ಬಿಟ್ಬಿಡ್ಬೇಕು ಅನ್ನೋದು. ಬಟ್ ಈಗ ಗೊತ್ತಾಯ್ತು, ಆ ತಪ್ಪು ತಿಳ್ಕೊಂಡು ನಾನ್ ತಿದ್ಕೊಳ್ಬಹುದು. ಅದಕ್ಕೆ ಅಂತ ಇವಾಗ ಧೈರ್ಯವಾಗಿ ನೋಡಕ್ಕೆ ನನಗೆ ಆ ಪರಿಸ್ಥಿತಿನ ಈ ಧ್ಯಾನದಿಂದ ತಗೊಂಡೆ. ಸೊ ಇವತ್ತು ಧ್ಯಾನದ ಕೂತ್ಕೊಳ್ತಿರುವಾಗ್ಲೆ
ಕಣ್ಣು ಮುಚ್ತಾ ಇದ್ದೀನಿ, ನೀವು ಹೇಳ್ತಿರುವಾಗ್ಲೇ ಒಬ್ಬ ದಡೂತಿ ಮನುಷ್ಯ ನನ್ನ ಒಳಗಡೆ ಕಾಣಿಸಿದ್ರು. ಆದ್ರೆ ಫೇಸ್ ಕ್ಲಿಯರ್ ಇಲ್ಲ, ದಪ್ಪ ಮೀಸೆ ಇದೆ, ದಡೂತಿ ಇವ್ರು ಯಾಕೆ ಬಂದ್ ನನ್ನೊಳಗ್ ಕುತ್ಕೋತಾ ಇದಾರೆ? ನಾನ್ ಧ್ಯಾನ ಕೇಳ್ತಾ ಇರೋದು ಬೇರೆ ವಿಚಾರಕ್ಕೆ, ನಾನ್ ಸಂಕಲ್ಪ ಇಟ್ಕೊಳ್ತಾ ಇರೋದು ಇಲ್ಲಿ, ಇವ್ರು ಯಾರು? ಸರಿ ಬರ್ಲಿ. ಆಮೇಲೆ ಒಬ್ರು ಲೇಡಿ, ಅಂದ್ರೆ ಮಿಡ್ಲು ವಯಸ್ಸು, ಒಂದು 30ರಿಂದ 40 ವರ್ಷದ ಯುವತಿ ಬಂದ್ ಕುತ್ಕೊಂಡ್ರು. ಆಮೇಲೆ ಒಂದ್ ಚಿಕ್ಕ ಮಗು, ಅದು ಒಂದು 6ರಿಂದ 8 ವರ್ಷದ ಮಗು ಬಂದ್ ಕುತ್ಕೊತು. ಯಾಕಪ್ಪ ಇವರೆಲ್ಲ ಬರ್ತಾ ಇದಾರೆ, ನಾನು ಇಲ್ಲಿ ಪ್ರೋಸೆಸ್ಗೆ ಹೋಗ್ಬೇಕಾಗಿದೆ, ಇವ್ರು ಯಾಕೆ? ಅವಾಗ ತಕ್ಷಣ ನನಗೆ ಹಿಂಗ ಅಂದಂಗಾಯ್ತು ಪತ್ರಿಜಿ ಸರ್, ಏನಂದ್ರೆ ಅವರೆಲ್ಲ ಬಂದಿದ್ದಾರೆ ಕ್ಲಿಯರ್ ಮಾಡ್ಕೊಳಕ್ಕೆ, ನಿನ್ ಪಡಗ್ ನೀನ್ ಧ್ಯಾನಕ್ಕೆ ಹೋಗು ಅಂತ ಹಿಂಗಂದು, ಮೆತ್ತಗೆ ಹಿಂಗಂದು. ಸರಿ, ನನ್ ಪಡಗ್ ನಾನು ಹೋದೆ. ಆದ್ರೆ ಆ ದಡುತಿ ಮನುಷ್ಯಂದು ನನ್ಗೆ ಆ ಫೇಸ್ ಇನ್ನೂ ಕ್ಲಿಯರ್ ಆಗ್ಲಿಲ್ಲ, ಅದು ಬರ್ಲಿಲ್ಲ. ಬಟ್ ಇದಕ್ಕೆ ಹೇಳಿದಾಗ ಹಿಂದಿನ ಜನ್ಮದಲ್ಲಿ ದೊಡ್ಡ ಹೈವೇ, ಅಂದ್ರೆ ಎರಡೂ ಕಡೆ ಇದೆ, ಮಧ್ಯ ರೋಡ್ ಡಿವೈಡರ್ ಇದೆ, ಸಿಗ್ನಲ್ ಲೈಟ್ ನೋಡಿದೆ, ಚೆನ್ನಾಗಿ ಜ್ಞಾಪಕ ಇದೆ. ಸಿಗ್ನಲ್ ಲೈಟ್ ಹತ್ರ ಹೊಡಿತಾರೆ, ನನ್ ಮಗುನ ಕುಡಿಸ್ಕೊಂಡಿರ್ತೀನಿ ನಾನು, ಮಚ್ಚು ಲಾಂಗಲ್ಲೇ ಹೊಡ್ತಾ ಬೀಳುತ್ತೆ. ಅದು ಕ್ಲಿಯರ್ ಆಯ್ತು. ಆದ್ರೆ ಆ ಮನುಷ್ಯರು ಇಲ್ಲ, ನಾನ್ ನೋಡ್ಕೋಬೇಕು ಇವ್ರನ್ನ, ಅವ್ರ ಹತ್ರ ನಾನ್ ಕ್ಷಮೆ ಕೇಳೋದಾ ಅಥವಾ ಅದರಲ್ಲಿ ಹುಡುಗ ಆಗಿದ್ರ ಗತ ಜನ್ಮದಲ್ಲಿ? ಹುಡುಗಿ, ಅಲ್ಲೂ ಹಿಂಸೆನೆ. ನನ್ನ ಮಗುನ ನನ್ ಜೊತೆ, ಅವಾಗ ನನ್ಗೆ ಏನಾಯ್ತು, 30 to 40 ಯುವತಿ ಅಂದ್ರೆ ನಾನೇ, ಇದು ಕ್ಲಿಯರ್ ಆಗಕ್ ಬಂದಿದೆ ನನ್ ಮಗು. ಅಲ್ಲಿ ಎಂಥ ಹೇಟ್ ಬಿತ್ತು ಅಂದ್ರೆ, ನಾನು ಹಂಗೂ ಕಷ್ಟ ಬಿದ್ದು ವೆಹಿಕಲ್ ಇಂದ ಬಿದ್ದೋಗಿದೀವಿ ನಾವಿಬ್ರು, ಆಯ್ತಾ. ನಮ್ ಹಸ್ಬೆಂಡ್ ದೂರ ಹೊಟ್ಟೋಗಿದ್ದಾರೆ, ಆ ಮಗುನ ಎಡಗೈಲಿ ಇಟ್ಕೊಂಡು ಬಿಡ್ತಾ ಇಲ್ಲ, ಅವ್ರು ಎಳ್ಕೊಂಡು ಹೋಗಕ್ ನೋಡ್ತಾ ಇದ್ದಾರೆ, ನಾನು ಕಷ್ಟಪಟ್ಟು ಹಿಡಿತಾ ಇದ್ದೀನಿ. ಇಲ್ಲಿ ಏಟುಗಳು ಬೀಳ್ತಾ ಇವೆ, ಆ ಮಗುನು ಹಿಡ್ಕೊಂಡು ಮಗುಗೆ ಅಡ್ಡ ಮಾಡ್ತಾರೆ. ಇಲ್ಲಿ ಚೆನ್ನಾಗಿ ಏಟು ಬಿತ್ತು, ಈ ಮಂಡಿ, ಬಲ್ಗಡೆ ಮಂಡಿಗೆ ಸಿಕ್ಕಾಪಟ್ಟೆ ಏಟು ರೊಚ್ಚ ಇದೆ, ಇಲ್ಲೆಲ್ಲ ಹೊಡಿತಾ ಇದೆ. ಎಲ್ಲ ಇದೆ ನಿನ್ಗೆ, ನೀನ್ ಏನು ಅನುಭವಿಸಕ್ ಆಗ್ಬಾರ್ದು, ನೀನ್ ಸೋಂಬಾರಿಯಾಗಿ ಇರ್ಬೇಕು, ಯಾವ್ದ್ರಲ್ಲೂ ಅಚೀವ್ ಮಾಡಕೂಡ್ದು ನೀನು. ಈ ಪದಗಳು ಕೇಳಿಸ್ತಾ ಇದೆ ಚೆನ್ನಾಗಿ, ಈಗ್ಲೂ ಅದ್ ಜ್ಞಾಪಕ ಬರ್ತಾ ಇದೆ. ಯಾವ್ದ್ರಲ್ಲೂ ನಿಮ್ಗೆ ಅಚೀವ್ಮೆಂಟ್ ಸಿಕ್ಕೂಡ್ದು, ಅದೇ ನಮ್ ಧ್ಯೇಯ, ಅದಕ್ಕೆ ಈ ಸ್ಥಿತಿ ಅಂದ್ಬಿಟ್ಟು. ಆಮೇಲೆ ಮೂಲಾಧಾರದಿಂದ ಮೇಲಕ್ಕೆ ಸ್ವಾಧಿಷ್ಠಾನ ಏನ್ ಬರುತ್ತೆ, ಅದು ಮುಂಭಾಗ, ಕೆಳವಟ್ಟೆ ಅಂತೀವಲ್ಲ, ಅಲ್ಲಿ ಒಂದು 4-5 ಸತಿ ಏಟ್ ಬಿತ್ತು, ಓಪನ್ ಆಗಿ ರಕ್ತ ಬರ್ತಾ ಇದೆ, ಇಲ್ಲಿ ತಲೆಯಲ್ಲಿ ಬರ್ತಾ ಇದೆ. ಆ ಮಗುನ್ ಹಿಡ್ಕೊಳ್ತಿದೆ, ಅದಕ್ಕೂ ಏಟ್ ಬಿದ್ದಿದೆ. ಆಮೇಲೆ ತಗೊಂಡು ಹೋದ್ರು, ಇದೆಲ್ಲ ಆಯ್ತು. ಇಲ್ಲಿ ಫ್ರಾಕ್ಚರ್ ಆಗಿದೆ ಕಾಲು, ಮಂಡಿ ಹತ್ರ ಎಲ್ಲ ಬ್ಯಾಂಡೇಜ್ ಮಾಡಿದ್ದಾರೆ. ಅಲ್ಲಿ ಹೊಟ್ಟೆ ಭಾಗದಲ್ಲಿ 4-5 ಏಟ್ ಬಿದ್ದ ಜಾಗದಲ್ಲಿ ಈ ಜನ್ಮದಲ್ಲಿ 4 ಆಪರೇಷನ್ ಹೊಲಿಗೆಗಳು ಬಿದ್ದು. ಅವಾಗ ನನ್ಗೆ ಈ ಧ್ಯಾನದ ಗೊತ್ತಿಲ್ಲ, ಇವನ್ ಯೂಟ್ರಸ್ ಕೂಡ ಲಾಸ್ಟ್ ಸ್ಟೇಜ್ ಅಲ್ಲಿ ಮಾಡ್ಕೊಂಡು ತೆಗಿಯೋ ಸ್ಥಿತಿ ಬಂತು. ಸೊ ಇದಕ್ಕೆ ಆಪರೇಷನ್ ಕಾರಣ ಅದು ಅಂತ ನನಗೆ ಗೊತ್ತಾಯ್ತು. ಆಮೇಲೆ ನಾನಂದೆ, ನೀವ್ ಹಿಂಗ್ ನನ್ನ ಮಾಡ್ಬೇಕಾಗಿದ್ರೆ ನಾನೇನೋ ನಿಮಗ್ ನೋವು ಕೊಟ್ಟಿರ್ತೀನಿ, ಅದಕ್ಕೆ ನಿಮ್ಗೆ ದ್ವೇಷ ಬಂದಿದೆ. ನನಗೆ ಈ ಕ್ಷಣ ದ್ವೇಷ ಬರ್ಕೂಡ್ದು ಅವ್ರ ಮೇಲೆ, ಸಾಕು, ಜನ್ಮ ಜನ್ಮದಲ್ಲಿ ಅನುಭವಿಸಿ, ದ್ವೇಷ ಬರೋದ್ ಬೇಡ ಅಂತ. ಆಮೇಲೆ ಮಗುನ ಬೇರೆ ಕಡೆ ಇಟ್ಟಿದ್ದಾರೆ, ಮಲಗಿಸಿದ್ದಾರೆ. ನನ್ಗೆಲ್ಲ ಪ್ಯಾಕ್ ಮಾಡ್ಬಿಟ್ಟು ನಿಧಾನಕ್ಕೆ ವೀಲ್ ಚೇರ್ ಅಲ್ಲಿ ಕರ್ಕೊಂಡೋಗಿ ಕೂಡ್ಸಿ, ನನ್ಗೆ ಅಡ್ವೈಸ್, ನೀವ್ ಯಾವ್ದೇ ರೀತಿ ಎಮೋಷನ್ಸ್ಗೆ ಒಳಗಾಗ್ಬಾರ್ದು, ಅಳಬಾರ್ದು, ಸುಮ್ನೆ ನೋಡ್ಬೇಕು ಅಂತ ಹೇಳಿ ಕರ್ಕೊಂಡು ಹೋಗ್ತಿದ್ದಾರೆ. ಆ ಮಗು ಮಲ್ಗಿದೆ, ನೋಡ್ತಾ ಇದ್ದೀನಿ. ಒಳಗಿಂದ ನನಗೆ ನೋಡಿದ ತಕ್ಷಣ ಏಟ್ ಬಿದ್ದಿರೋ ನೋಡಿದಾಗ ಕರಳು ಕಿತ್ತು ಬರುತ್ತಲ್ಲ, ಬರ್ತಾ ಇದೆ. ಆದ್ರೆ ತಡಿತಾ ಇದ್ದೀನಿ, ಹೌದು ಹೇಳಿರೋದನ್ನು ನಾನು ಫಾಲೋ ಮಾಡ್ಬೇಕು ಅಷ್ಟೇ ಅಂತ. ಅದ್ ನೋಡ್ಬಿಟ್ಟು ಇಲ್ಲೆಲ್ಲ ಬ್ಯಾಂಡೇಜು, ಇದೆಲ್ಲ ಏಟ್ ಆಗಿರೋದು ಎಷ್ಟು ಕವರ್ ಮಾಡಿದೆ, ಸೀರೆಯಿಂದ ಎಲ್ಲ ಇಲ್ಲಿ ಕವರ್ ಮಾಡಿದ್ರು ಗೊತ್ತಾಗುತ್ತೆ. ನಮ್ ಮಖದಲ್ಲಿ ಏಟು ಬಿದ್ದಾಗ, ಅಷ್ಟಷ್ಟು ಏಟು ಹೊಲಿಗೆ ಹಾಕೋಷ್ಟು ಬಿದ್ದಾಗ ಯಾರೇ ಎದುರುಗಡೆ ಇರೋ ವ್ಯಕ್ತಿ ಗೊತ್ತಾಗುತ್ತೆ. ಆ ಮಗು ಹಿಂಗ್ ತಿರುಗಿ ನೋಡ್ಬಿಟ್ಟು ಬಿದೋಗುತ್ತೆ, ಅದು ಸಾವಾಗುತ್ತೆ ಹೆದರ್ಕೊಂಡು. ಆ ಮಗು ಬಿದ್ದು ಆಮೇಲೆ ನಾನ್ ಕರ್ಕೊಂಡು ಹೋದೆ. ಅದರಲ್ಲೇ ಇದ್ದಾಗ ನನ್ಗೆ 2 ನಿಮಿಷ ರಿಲೀಸ್ ಮಾಡ್ಕೋಬೇಕು, ಬಿಟ್ಬಿಡಿ ಅಂತ ಕೇಳಿದಾಗ ಅಳುವಾಗ ಆಚೆ ಬಂತು. ಆಮೇಲೆ ಹೋದೆ, ನೀವು ಅಗ್ನಿನಲ್ಲಿ ಹಾಕಿ ಎಂದಾಗ ನನ್ ಯಾರ್ದು ಮುಖಗಳು ಸ್ಪಷ್ಟತೆ ಇಲ್ಲ, ಆದ್ರೆ ನಂಗೆ ಯಾರ ಮೇಲೂ ದ್ವೇಷ ಬರಬಾರ್ದು.
ಅಥವಾ ನಾನು ಗಿಲ್ಟಿಗೆ ಹೋಗ್ಬಾರ್ದು. ಹಿಂಗಾಯ್ತಲ್ಲ ಅನ್ನೋ ಗಿಲ್ಟಿಗೂ ನಾನು ಹೋಗ್ ಕುಡ್ದು ನಾನು ಸ್ಟ್ರಾಂಗ್ ಆಗ್ಬೇಕು, ಇವಾಗ ನನ್ನ ಅವಶ್ಯಕತೆ ಇದೆ, ಸ್ಟ್ರಾಂಗ್ ಆಗ್ಲೇಬೇಕು ಅಂತ ಹೇಳಿ ಅವಾಗ ಅದನ್ನೆಲ್ಲ ಕಳಿಸ್ತಾ ಬಂದಾಗ ಸ್ನಾನಕ್ಕೆ ಹೋದಾಗ ರಿಲೀಸ್ ಆಯ್ತು. ನೋವು ಹೋಯ್ತು, ಮಂಡಿ ನೋವು ಹೋಯ್ತು, ಕೈನ ಹಿಂಗ್ ಒದರಕ್ ಆಗ್ತಾ ಇದೆ, ಮಾಡ್ತಾ ಇದ್ದೀನಿ. ನಾನೆಲ್ಲಾನು ರಿಲೀಸ್ ಮಾಡ್ಕೊಂಡು ಅಲ್ಲಿಂದ ಸ್ನಾನ ಮಾಡಿ ಬರುವಾಗ ಅಲ್ಲಿ ಒಬ್ರು ದೇವತೆ ಕೂತಿದ್ರು. ನನಗೇನನ್ಸ್ತು, ಒಬ್ರು ಮಹಾತಾಯಿ ಕೂತಿದ್ದಾರೆ, ಎಲ್ಲ ಅಲಂಕಾರ ಮಾಡ್ಕೊಂಡು, ಯಾರೋ ಗೊತ್ತಿಲ್ಲ ದೇವತೆಗಳು, ಒಂದ್ ಆಶೀರ್ವಾದ ತಗೊಳ್ಳೋಣ, ಎಲ್ಲ ಕ್ಲಿಯರ್ ಮಾಡ್ಕೊಂಡು ಆಚೆ ಬರ್ತಿದ್ದೀನಲ್ವಾ ಅಂತ ಕಾಲ್ ಮುಟ್ಟಿ ನಮಸ್ಕಾರ ಮಾಡಿದಾಗ, ನಾನು ಗಂಗಾ ಮಾತೆ ನಿನ್ಗೆ ಆಶೀರ್ವಾದ ಮಾಡ್ತೀನಿ, ನೀನ್ ಏನೇನ್ ಮಾಡ್ಬೇಕಂತ ಈ ಜನ್ಮದಲ್ಲಿ ಬಂದಿದ್ಯೋ ಇಲ್ಲಿಂದ ಮುಂದಕ್ಕೆ ಅದೆಲ್ಲ ಆಗ್ತಾ ಹೋಗುತ್ತೆ, ಕರ್ಮಗಳದು ಕ್ಲಿಯರ್ ಆಯ್ತು ಇಲ್ಲಿಗೆ ಅಂತ ಆಶೀರ್ವಾದ ಮಾಡಿದ್ರು. ಅಂದ್ರೆ ಎಷ್ಟು ಖುಷಿ ಆಯ್ತು ಅಂದ್ರೆ ಮೈಂಡ್ ಫುಲ್ ಹಗುರ ಆಯ್ತು. ಎಲ್ಲ ಬಿಟ್ಬಿಟ್ಟು ಈಗ ಪೈನ್ ಇಲ್ಲ, ಕಾಲು ಕೈಯೂ ಕೂಡ ನನ್ಗೆ ಈ ಕ್ಷಣದಲ್ಲಿ ದೇಹ ಸುಸ್ಥಿತಿಯಲ್ಲಿದೆ. ಆಮೇಲೆ ತುಂಬಾ ಲೈಟ್ ಆಗಿದೆ. ಆ ಒಂಥರ ಒಳಗಿಂದ ಆನಂದ ಬರ್ತಾ ಇದೆ. ಇದು ನನ್ಗೆ ಇವತ್ತಿಗೆ ಅವಶ್ಯಕತೆ ಇತ್ತು, ಹೋಗ್ಬೇಕು, ಕೆಲವೊಂದು ಟ್ರೀಟ್ಮೆಂಟ್ಗಳು ಇದು ಇದೆ, ಅದನ್ನ ತಿಳ್ಕೋವಾಗ ನನ್ನ ಮನಸ್ಸು ಅಷ್ಟು ಸ್ಟ್ರಾಂಗ್ ಆಗ್ಬೇಕಾಗಿತ್ತು. ಅದು ನನ್ಗೆ ಇವತ್ತು ಸಿಕ್ತು ಸರ್. ಕೋಟಿ ಕೋಟಿ ಕೃತಜ್ಞತೆಗಳು. ಥ್ಯಾಂಕ್ ಯು ಶಾಂತಲಾ ಮೇಡಮ್, ಥ್ಯಾಂಕ್ ಯು ಸುಧಾಕರ್ ಸರ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮ್ಯಾಮ್. ಸರ್ ಯಾವ್ದೋ ಫೋನ್ ಕಾಲ್ ಅಲ್ಲಿ ಇದ್ದಾರೆ. ಒಟ್ಟು ಎಕ್ಸ್ಪೀರಿಯನ್ಸ್ ಅದ್ಭುತವಾಗಿದೆ ಮೇಡಮ್. ರಿಲೀಸ್ ಆಯ್ತು ನಿಮ್ಗೆ, ಅದು ಒಟ್ಟು ಇವಾಗ ರಿಲೀಸ್ ಆಗಿದೆ, ಒಳ್ಳೇದೇ ಆಗಿದೆ, ಕ್ಲೆನ್ಸಿಂಗ್ ಫುಲ್ ನಡೆದಿದೆ. ಥ್ಯಾಂಕ್ ಯು ಮೇಡಮ್, ಎಕ್ಸ್ಪೀರಿಯನ್ಸ್ ಚೆನ್ನಾಗಿತ್ತು. ನನ್ ಮಗನ್ಗೆ ಸ್ವಲ್ಪ ಟ್ರೀಟ್ಮೆಂಟ್ ಹೇಳಿದ್ನಲ್ಲ, ಇವಾಗ ಸ್ವಲ್ಪ ECG ಏನೋ ಬಂದಿದೆ, 2-3 ದಿವಸದಿಂದ ECG ಎಲ್ಲ ಮಾಡಿಸಿದೆ, ಈಗ ಕರ್ಕೊಂಡು ಹೋಗ್ಬೇಕು. ಬಟ್ ನನ್ಗೆ ಮನಸ್ಸಿನಲ್ಲಿ ದುಗುಡ ಇಲ್ಲ, ಭಯ ಇಲ್ಲ. ಇದಾಗಿದೆ ಅಲ್ವಾ, ಡಾಕ್ಟರ್ ಹತ್ರ ಹೋಗ್ಬೇಕಲ್ವಾ, ಕರ್ಕೊಂಡು ಹೋಗ್ಬೇಕು. ಅದಕ್ಕೆ ಏನ್ ಮಾಡಿಸ್ಬೇಕು ನಾನ್ ಮಾಡ್ಬೇಕೇ ವಿನಾ ನಾನ್ ಯಾಕೆ ಹೆದರ್ಕೊಳ್ಳೋದೇನಿಲ್ಲ ಅನ್ನೋ ಒಂದು ಸತ್ಯ ಇವಾಗ ನನ್ಗೆ ಇದು ಫುಲ್ಲು ಇದಾಯ್ತು ಮೇಡಮ್. ತುಂಬಾ ಖುಷಿ ಆಯ್ತು, ಅವಶ್ಯಕತೆ ಇತ್ತು. ಥ್ಯಾಂಕ್ ಯು. ಆ ಕ್ಷಣ ನನಗೆ ಸಿಗ್ತಾ ಇದೆ. ನಮ್ಗೆ ಅದಕ್ಕೆ ತುಂಬಾ ಜನಕ್ಕೆ ಏನ್ ಪ್ರಾಬ್ಲಮ್ ಅಂದ್ರೆ, ಯಾವಾಗೂ ಏನೋ ಅನುಭವಿಸದೇ ಇರ್ತಕ್ಕಂಥದ್ದು. ಇವಾಗ ಸರ್ವಮಂಗಳ ಮೇಡಮ್ ಹೇಳಿದ್ರು, ಈಗ ಅವ್ರಿಗೆ ಅವಾಗ ಅಯ್ಯೋ ಆಗ್ಲಿಲ್ಲಲ್ಲ, ಏನ್ ಮಾಡಕ್ಕಾಗುತ್ತೆ ಅಂತ ಅಂದಾಗ ನೀವು ಮತ್ತೆ ಹಿಂದಕ್ಕೆ ಹೋಗಿ ಅದನ್ನೇನ್ ಮಾಡಕ್ ಆಗಲ್ಲ. ಧ್ಯಾನದಲ್ಲೆಲ್ಲ ಕ್ಲಿಯರ್ ಮಾಡ್ಬೇಕು. ಇಲ್ಲಾಂದ್ರೆ ಈ ರಾಮನಿಗೆ ಸೀತಾದೇವಿನ ಕಿಡ್ನಾಪ್ ಮಾಡ್ಕೊಂಡು ಹೋಗಿದ್ರು, ಗೊತ್ತಲ್ಲ ನಿಮ್ಗೆ, ಸೀತೆ. ಆಮೇಲೆ ಅವ್ರಿಗೆ ಎಷ್ಟು ಬಾಧೆ ಆಯ್ತಂದ್ರೆ ಅವ್ರಿಗೆ ಬಿಟ್ಟಿರಕ್ ಆಗ್ತಿಲ್ಲ, ಅವ್ರಿಗೆ ಏನ್ ಮಾಡೋದು ಗೊತ್ತಿಲ್ಲ. ಆ ರೀತಿ ಅರಣ್ಯದಲ್ಲಿ ತಿರುಗ್ತಾ ಇರ್ಬೇಕಾದ್ರೆ ಆಂಜನೇಯ ಬರ್ತಾನೆ. ಆಂಜನೇಯ ಬಂದು ನೋಡ್ತಾನೆ, ಅವಾಗ್ಲೇ ಫಸ್ಟ್ ಪರಿಚಯ ಆಗೋದು ಅವ್ರು. ಆಂಜನೇಯ ಬಂದು ನೋಡಿ, ಏನ್ ತುಂಬಾ ದುಃಖದಲ್ಲಿ ಇದ್ರಲ್ಲ ನೀವು, ಏನ್ ಕಾರಣ ಅಂತಂದ್ರೆ, ಇಲ್ಲ ಈ ತರ ಹಿಂಗಾಗಿದೆ, ಸೀತಾದೇವಿ ಇಲ್ಲ, ಹಿಂಗಿದ್ದಾಳೆ ಅಂತ. ಆಮೇಲೆ ನಾನು ಒಂದು ಐಡಿಯಾ ಹೇಳ್ಕೊಡ್ತೀನಿ, ನೀವು ಮಾಡಿದ್ರೆ ಸೀತಾದೇವಿ ನಿಮ್ಗೆ ಸಿಗ್ತಾಳೆ ಅಂತ ಹೇಳ್ತಾನೆ. ಏನ್ ಮಾಡ್ಲಿ ಅಂತ. ಏನಿಲ್ಲ, ಈಗ ಸದ್ಯಕ್ಕೆ ಒಂದು ಪ್ರಾಬ್ಲಮ್ ಇದೆ. ಆ ಸುಗ್ರೀವ್ನ ಹೇಳ್ತೀನ ಅವ್ರ ಅಣ್ಣ ವಾಲಿ ಹೋಗ್ಬಿಟ್ಟು ಅವ್ರಿಗೆಲ್ಲ ಕಿಡ್ನಾಪ್ ಮಾಡ್ತಾನೆ, ತೊಂದರೆ ಕೊಡ್ತಾ ಇದ್ದಾನೆ. ಅವನಿಗೆ ನೀನ್ ಏನಾದ್ರೂ ಹೆಲ್ಪ್ ಮಾಡಿದ್ರೆ ಸೀತಾದೇವಿ ಸಿಗ್ತಾಳೆ ಅಂತ ಹೇಳ್ತಾನೆ. ಅವಾಗ ಏನ್ ಮಾಡ್ತಾನೆ, ಹೋಗ್ಬಿಟ್ಟು ನಿಮಗೆ ಗೊತ್ತಿದೆ ವಾಲಿ ವಧೆ ಮಾಡಿದ್ದು, ಆಮೇಲೆ ಆ ಹೆಂಡ್ತಿನ ಮತ್ತೆ ಸುಗ್ರೀವನ ಜೋಡಿಸಿದ್ದು, ಅವರ ಒಂದ್ ಕಡೆ ಸೇರಿಸಿದ್ದು, ಇದೆಲ್ಲ ಮಾಡಿದ ಮೇಲೆ ಅವಾಗ ಏನ್ ಮಾಡ್ತಾನೆ, ಸುಗ್ರೀವ ಇಡೀ ವಾನರ ಸೇನೆಲ್ಲ ರೆಡಿಯಾಗಿ ಹೆಲ್ಪ್ ಮಾಡಿ ಶ್ರೀಲಂಕಕ್ಕೆ ಹೋಗಿ ಸೀತಾದೇವಿನ ಕರ್ಕೊಂಡ್ಬಂದು ಶ್ರೀರಾಮ್ಗೆ ವಾಪಸ್ ಕೊಟ್ರು. ಇಲ್ಲ, ಅದಕ್ಕೆ ಇವಾಗ ನಿಮ್ಗೆ ಏನ್ ಸಮಸ್ಯೆ ಇತ್ತು, ಆ ಸಮಸ್ಯೆ ನೀವು ಹೋಗಿ ಯಾವ ಹುಡುಗರು ಇರ್ತಾರೋ, ಚಿಕ್ಕ ಹುಡುಗರು, ಅನಾಥಾಶ್ರಮ ಆಗಿದ್ದು, ಸ್ಕೂಲ್ ಆಗಿದ್ದು, ಅಂತವ್ರಿಗೆಲ್ಲ ಹೆಲ್ಪ್ ಮಾಡ್ತಾ ಹೋಗಿ. ನೀವ್ ಏನಲ್ಲಿ ಅನುಭವಿಸಿಲ್ಲೋ ಅಂತವ್ರನ್ನ ಕರ್ಕೊಂಡೋಗಿ ಅವ್ರಿಗೆ ಹೆಲ್ಪ್ ಮಾಡ್ತಾ ಹೋಗಿ ನಿಮ್ ಕೈಲಾದಷ್ಟು. ಅವಾಗ ನಿಮ್ಗೆ ಖುಷಿ ಆಗುತ್ತೆ, ಓಕೆ ಇವರು ನನ್ನ ಮಕ್ಕಳ ರೂಪದಲ್ಲಿ ನಾನು ಇದು ಮಾಡ್ತಾ ಇದ್ದೀನಿ. ಅವಾಗ ರಿಲೀಸ್ ಆಗತ್ತಾಳೆ. ಈಗ ರಾಮನಿಗೆ ಅದು ರಿಲೀಸ್ ಆಗಿದ್ಕೋಸ್ಕರ ತಾನೇ ಸೀತಾದೇವಿ ಮತ್ತೆ ಬಂದ್ರು. ಇಷ್ಟು ವೆರಿ ಸಿಂಪಲ್. ನಾವೇ ಅನುಭವಿಸ್ಬೇಕಂತಲ್ಲ, ಆ ಒಂದು ಖುಷಿನ ನಾವು ಬೇರೆಯವ್ರಿಗೆ ಕೊಟ್ಟರು ಕೂಡ ಅದ್ ನಮ್ಗೆ ಸೇರ್ತದೆ. ಏನಾ? ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ನಾಳೆ ಆಗಲ್ಲ, ಮಂಗಳವಾರ ಅಂದ್ಬಿಟ್ಟು ಇವತ್ತೇ ಎಲ್ಲ ಮಾಡ್ಕೊಂಡೆ. ಪೇನ್ ಬಂದ್ಬಿಟ್ಟಿತ್ತು. ತಕ್ಷಣ ಏನ್ ಮಾಡ್ಕೋ, ಶುರುವಾಗ್ಬಿಟ್ಟೈತೆ ಕ್ಲಾಸ್ ಅಂತ ಅಂದ್ಬಿಟ್ಟು ಓಡ್ ಬಂದ್ ಕುಂತ್ಕೊಂಡೆ.
ತುಂಬಾ ಪೇನ್ ಇತ್ತು ಸರ್. ಈ ಧ್ಯಾನದಿಂದ ಸರ್ ಎಲ್ಲ ರಿಲೀಸ್ ಆಗ್ಬಿಡ್ತು ನನ್ಗೆ. ಇಲ್ಲೊಂದು ಕಾಸ್ಮಿಕ್ ಎನರ್ಜಿ ಸರ್, ಹೇಳಿದ್ರಿ ನೀವು ಒಳಗಡೆಯಿಂದ ಹೋಗುತ್ತೆ ಬೆಂಕಿ ಅಂತ. ಆವಾಗ ಹೊಗೆ ತರ ಹೋಯ್ತು ಸರ್ ನನ್ನ ಹತ್ರ. ಜೊತೆಗೆ ಸರ್ ನೀರು ಮಳೆ ಹನಿ ಬಿದ್ದಾಗಾಯ್ತು ನನ್ಗೆ. ಮತ್ತೆ ಇಲ್ಲಿ ಒಂಥರ ಸ್ವಲ್ಪ ಭಾರ ಇತ್ತು ಸರ್, ಇವಾಗ ರಿಲೀಸ್ ಆಗ್ಬಿಡ್ತು. ಭಾರ ಇತ್ತು, ಇಷ್ಟಾಗಂತೀಗ ನತ್ತಿ ಮೇಲೆ ಭಾರ ಇತ್ತು, ಫುಲ್ ರಿಲೀಸ್ ಆಗೋಯ್ತು ಇವಾಗ. ಇಲ್ಲ ಅದು ನಾನು ಅವಾಗ್ಲೇ ಹೇಳ್ದಲ್ಲ ನಿಮ್ಗೆ, ಮೆಡಿಟೇಷನ್ ಇಂದ ಹೊರಗಡೆ ಬರಕ್ ಸ್ವಲ್ಪ ಟೈಮ್ ತಗೊಳುತ್ತೆ ಅಂತ ಹೇಳ್ದಲ್ಲ, ಅವಾಗೆಲ್ಲ ಅಲ್ಲೇ ಸೆಟ್ರೇಟ್ ಆಗಿರೋದೆಲ್ಲ ನಿಧಾನದಲ್ಲಿ ರಿಲೀಸ್ ಆಗ್ತವೆ. ಇವಾಗ ಸರಿ ಆಯ್ತು ಸರ್. ಒಂದು ರೋಡ್ ಸರ್, ಒಂದು ದೇವಸ್ಥಾನ, ಇಬ್ರು ಒಂದು ಹೆಂಗಸು ಮತ್ತೆ ಗಂಡಸು ನೀವು ಕಾರಲ್ಲಿ ಹೋಗ್ತಾ ಇದ್ದಾರೆ. ನಮ್ಮ ಮಧ್ಯೆ ರೋಡಲ್ಲಿ ನಿಂತಿದ್ದೀನಿ ನಾನು. ಅಲ್ಲಿ ಒಂದು ನಮ್ದು ಬಸವೇಶ್ವರ ದೇವಸ್ಥಾನ ಇದೆ, ಒಂದು ಕಾಡೊಳಗಡೆ, ಕಾಡ್ ಬಸಪ್ಪ ಅಂತೇಳಿ. ಆ ಕಡೆ ಕಾರ್ ಹೋಗ್ತಾ ಇದೆ, ನಾನು ಮಧ್ಯದಲ್ಲಿ ನಿಂತಿದ್ದೀನಿ ರೋಡಲ್ಲಿ. ನನ್ನನ್ನ ಅವ್ರು ನೋಡ್ಕೊಂಡು ಹೋಗ್ತಾ ಇದಾರೆ. ಒಬ್ಬಮ್ಮ ಒಳಗಡೆ ಕಾರ್ ಒಳಗಡೆ ಕುತ್ಕೊಂಡು ಇಬ್ರು ನನ್ನನ್ನ ನೋಡ್ಕೊ ಹೋಗ್ತಾ ಇದಾರೆ. ನನ್ನನ್ನ ಯಾಕೆ ನೋಡ್ಕೊ ಹೋಗ್ತಿದಾರೆ ಇವ್ರು ಅಂತ ನಾನು ಅವ್ರನ್ನ ನೋಡ್ತಾ ಇದ್ದೆ ಸರ್. ಆ ರೀತಿ ಈಗ ಒಂದು ವಿಷನ್ ಬರ್ತದೆ ಸರ್. ಇಲ್ಲ ಇರ್ಲಿ, ಅದೇನೇ ಅನುಭವಗಳಿರ್ಲಿ, ಜಸ್ಟ್ ಎಕ್ಸ್ಪೀರಿಯನ್ಸ್ ಅಂತ ತಗೊಳ್ಳಿ. ಅದು ನಿಮ್ಗೆ ರಿಪೀಟ್ ಆದಾಗ ನಿಮ್ಗೆ ಅದ್ರದ್ದು ಇದು ಗೊತ್ತಾಗುತ್ತೆ ಇನ್ನೊಂದ್ಸರಿ. ಓಕೆ, ಒಂದೇ ಸರಿಗೆ ನಾವು ಆನ್ಸರ್ ತಗೊಳ್ಳಲ್ಲ, ಒಂದ್ 2-3 ಸಲ ನಮ್ಗೆ ಅಟೆಂಡ್ ಆಗ್ಬೇಕು. ಎಸ್ ವೀಣಾ ಮೇಡಮ್ ಹೇಳಿ, ಲಾಸ್ಟ್ ಒನ್ ಮಾಸ್ಟರ್ಸ್. ಇನ್ನೇನಾರು ಇದ್ರೆ ಮತ್ತೆ ವಾಯ್ಸ್ ಮೆಸೇಜ್ ಹಾಕಿ ಬೇಕಾದ್ರೆ ಸರ್ಗೆ. ಈಗ ಇನ್ಯಾರು ಹ್ಯಾಂಡ್ ರೈಸ್ ಮಾಡ್ಬಿಡಿ, ತುಂಬಾ ಕಮ್ಮಿ ಆಗ್ತಾ ಇದೆ. ಓಕೆ ವೀಣಾ ಮೇಡಮ್ ಮಾತಾಡಿ. ನಮಸ್ತೆ ಸರ್. ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್. ಅದು ಸರ್ ಕಿವಿ ಸೌಂಡ್ ಬರ್ತೈತಿ ಸರ್, ಅದಕ್ಕ ಇದು ನೀವ್ ಹೇಳಿದ್ರಲ್ರಿ, ಇದು ಮಾಡ್ಬೋದೇನ್ ಸರ್? ಕಿವಿ ಸಂಬಂಧ ರೀ ಸರ್, ಕಿವಿಯಾಗ ಸೌಂಡ್ ಬರ್ತೈತ್ರಿ ಸರ್. ಯಾರ್ ಮಾತಾಡಿದ್ದು ಕೇಳಂಗಿಲ್ರಿ ಸರ್, ಕಿವಿ ಕೇಳಂಗಿಲ್ರಿ, ಕಿವಿಯಾಗ ಸೌಂಡ್ ಬರ್ತಾವ್ರಿ ಸರ್. ಇದಕ್ ನೀವೇನ್ ಇವತ್ ಹೇಳಿದ್ರಲ್ರಿ, ಆ ರೀತಿ ಧ್ಯಾನ ಮಾಡ್ಬೋದೇನ್? ಅಲ್ಲ, ಕಿವಿಯಲ್ಲಿ ಯಾವ ತರ ಸೌಂಡ್ ಬರುತ್ತೆ, ನಿಮ್ಗೆ ಏನ್ ಕೇಳಿಸುತ್ತೆ? ಇಲ್ಲಿ ಇದು ಸುಡುಗಾಡೊಳಗ ಬರ್ತಲ್ರಿ ಜಿ ಅಂತೇಳಿ, ಆ ರೀತಿ. ಮತ್ತ ಒಂದ್ಸರಿ ಏನೋ ಅದು ಮೋಟ್ರ್ ಹಚ್ಚಿದಾರಂದ್ರಿ, ಒಟ್ಟ ಏನೋ ಒಟ್ಟ ಒಂದ್ ಸೌಂಡ್ ಇರ್ತೈತ್ರಿ, ತಬ್ಲ ಬಾರಿಸ್ದಂಗಿರದ್ರಿ, ಒಟ್ಟ ಸೌಂಡ್ ರೀ. ಯಾವಾಗ್ಲೂ ಜಾಸ್ತಿ ಇದು ಸುಡುಗಾಡಿ ಸೌಂಡ್ ಬರ್ತೈತಿ. ಸರಿ ಇರ್ಲಿ, ನೀವು ಮೆಡಿಟೇಷನ್ ಯಾವಾಗ್ಲೂ ಮಾಡ್ತೀರಿ? ಈ 2 ವರ್ಷ ಮ್ಯಾಲ ಆಯ್ತ್ರಿ ಸರ್ ಮಾಡ. ಸರಿ, ಒಂದ್ ಕೆಲಸ ಮಾಡಿ. ಈಗ ನೀವು ಕೆಲವು ಮ್ಯೂಸಿಕ್ ನ ನಾನು ಶಾಂತಲಾ ಮೇಡಮ್ ಕಳ್ಸಿಕೊಡ್ತೀನಿ. ಆ ಮ್ಯೂಸಿಕ್ ನ ನೀವು ಮೊಬೈಲ್ ಇಂದ ಹೆಡ್ಫೋನ್ ಇಟ್ಕೊಂಡು ಕೇಳಿ. ಹೆಡ್ಫೋನ್ ಇಟ್ಕೊಂಡು ನೀವು ಮಲಗ್ತಿರಲ್ಲ, ನೀವು ಮಲಗ್ಬೇಕಾದ್ರೆ ಅದೇ ಮ್ಯೂಸಿಕ್ ಇಟ್ಕೊಂಡು ಮಲ್ಕೊಳ್ಳಿ. ನೀವು ಧ್ಯಾನ ಮಾಡಿದಾಗ್ಲೂ ಹಾಕೊಳ್ಳಿ, ಇಲ್ಲ ನೀವು ನಿದ್ದೆ ಹೋಗ್ತಿರಂದಾಗ ನೀವು ಫುಲ್ ಬೆಳಗರವರೆಗೂ ಅದಿರಲ್ಲ. ಮಧ್ಯೆ ಯಾವಾಗೋ ಒಂದು 1 ಅವರ್ 2 ಅವರ್ ಆದ್ಮೇಲೆ ನೀವು ನಿದ್ದೆ ಹೋಗ್ತಿರ್ತೀರಿ. ಎಚ್ಚರ ಆದ ಬೇಕಾದ್ರೆ ತೆಗೆದಿಟ್ಬಿಡಿ. ಅವಾಗ ಏನಾಗುತ್ತೆ ಅಂದ್ರೆ ಅದು ಸೌಂಡ್ ಥೆರಪಿ ಅಂತಾರ. ಯಾಕಂದ್ರೆ ನಮ್ಮಲ್ಲಿ ಕಿವಿಲಿ ಆ ತರ ಬ್ಲಾಕೇಜ್ ಇರ್ತಕ್ಕಂಥದ್ದು ಕೇಳಿಸ್ತಾ ಇರೋದು ಕೂಡ ನೀವು ನೈಟ್ ಎಲ್ಲ ಕೇಳ್ಕೊಂಡು ಮಲ್ಕೊಂಡಾಗ, ಅಂದ್ರೆ ನಿಮ್ಗೆ ಯಾವಾಗ ಎಚ್ಚರ ಆಗುತ್ತೋ ಅವಾಗ ತೆಗೆದ್ಬಿಡಿ. ಅವಾಗ ಏನಾಗುತ್ತೆ ಅಂದ್ರೆ ಅಲ್ಲಿ ಹೋಗಿ ಒಬ್ರು ಇದೇ ತರ 3 ವರ್ಷದಿಂದ ಪ್ರಾಬ್ಲಮ್ ಇತ್ತು. ಅವ್ರು ನಾನು ಫೋನ್ ಮಾಡಿದ್ರೆ ಇದೇ ಒಂದು ಹೇಳಿದ್ಮೇಲೆ ಅವ್ರಿಗೆ ಏನಾಯ್ತು ಅಂದ್ರೆ, ಆ ಸೌಂಡ್ ಕೇಳಿ 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 ಹಳೆ ಸೌಂಡ್ಗಳು ಹೋಗ್ಬಿಡ್ತಾವೆ. ಓಕೆ, ಹಳೆ ಸೌಂಡ್ಗಳು ಹೋಗಿ ಈ ಸೌಂಡ್ ಸೇರ್ಕೊಳುತ್ತೆ. ಅವಾಗ ಅದು ರಿಲೀಸ್ ಆಗ್ತದೆ, ಏನ್ ತೊಂದರೆ ಇಲ್ಲ. ಆ ತರ ಮ್ಯೂಸಿಕ್, ಈಗ ಪತ್ರಿಜಿ ಮ್ಯೂಸಿಕ್ ಆಗಿರ್ಬೋದು, ನಾನು ಇವಾಗ ರಿಲ್ಯಾಕ್ಸೇಷನ್ ಮ್ಯೂಸಿಕ್ ಇತ್ತಲ್ಲ ಅದಾಗಿರ್ಬೋದು, ಆ ತರ ನೀವು ಮ್ಯೂಸಿಕ್ ಹಾಕೊಂಡ್ರೆ ಅದು ಕ್ಲಿಯರ್ ಆಗುತ್ತೆ ಅಂತ ತೊಂದರೆ. ಸರ್ ದಯವಿಟ್ಟು ಕಳಿಸ್ಕೊಡಿ ಸರ್. ಆಯ್ತು ಮೇಡಮ್, ಕಳ್ಸ್ಕೊಡಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಮೇಡಮ್. ಎಸ್ ಗೌರಮ್ಮ ಮೇಡಮ್, ಏನ್ ಅನ್ಕೋಬೇಡಿ, ನಾನು ನಂಬರ್ ಹಾಕ್ತೀನಿ ಸುಧಾಕರ್ ಸರ್ದು, ಮೆಸೇಜ್ ಹಾಕಿ ಅವರಿಗೆ ವಾಯ್ಸ್ ಮೆಸೇಜ್ ಹಾಕಿ ಅವ್ರು ರಿಪ್ಲೈ ಮಾಡ್ತಾರೆ. ಸೊ ಇವತ್ತು ಸೆಷನ್ ಎಂಡ್ ಮಾಡೋಣ ಮಾಸ್ಟರ್ಸ್, 7:30 ಆಗಿದೆ. ಸೊ ಥ್ಯಾಂಕ್ ಯು ಮಾಸ್ಟರ್ಸ್, ಥ್ಯಾಂಕ್ ಯು. ಸಾಕಷ್ಟು ಜನಕ್ಕೆ ಆನ್ಸರ್ಸ್ ಕೊಟ್ಟಿದ್ದಾರೆ ಅವರು. ಸೊ ಮತ್ತೆ ಏನಾದ್ರು ಇತ್ತು ಅಂತಂದ್ರು ಅವ್ರಿಗೊಂದು ವಾಯ್ಸ್ ಮೆಸೇಜ್ ಹಾಕಿ ಅವರೇ ನೋಡ್ಕೊಂಡು ನಿಮಗೆ ಕಾಲ್ ಮಾಡ್ತಾರೆ, ಇಲ್ಲ ರಿಪ್ಲೈ ಕೊಡ್ತಾರೆ ಹಾಗೇನೆ. ಸೊ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ನಮ್ಮ ಈ ಜೈ ಹೋಮ್ ಮೆಡಿಟೇಷನ್ಗೆ ಬಂದು ಸಾಕಷ್ಟು ವಿವರವಾಗಿ. ಥ್ಯಾಂಕ್ ಯು ಸೋ ಮಚ್. ಯಾಕೆಂದ್ರೆ ಇದೆಲ್ಲ ಎಲ್ಲರಿಗೂ ಅವರು ಡೌಟ್ಸ್ ಇರಬಾರ್ದು ಅಂತೇಳಿ ಇದನ್ನ ನನಗೂ ಒಂದು ಇಂಟ್ಯೂಷನ್ ಬಂದು ಇದನ್ನ ಹೇಳ್ಬೇಕು ಅನಿಸ್ತು. ಇದೆಲ್ಲ ಯಾಕೆಂದ್ರೆ ಇದರ ಸಾಮಾನ್ಯ ಅಲ್ಲ, ಇದೆಲ್ಲ ಹೈಯರ್ ಸೈನ್ಸ್ ಇವೆಲ್ಲ. ಸೊ ಇದನ್ನ ಯಾವಾಗ ಈ 2 ಕ್ಲಾಸ್ ನೀವೇನಾದ್ರೂ ಕ್ಲಿಯರ್ ಕೇಳಿರಿ ಅಂದ್ರೆ ಯಾರು ಭಯ ಬೀಳಲ್ಲ, ಯಾವ್ದು ನಿಮ್ಮ ಹತ್ರ ಇರಲ್ಲ, ಎಲ್ಲ ಕೂಡ ತನ್ನಷ್ಟತಾನೆ ಎಲ್ಲ ಹೊರಗಡೆ ಹೋಗ್ಬಿಡುತ್ತೆ, ಆಯ್ತಾ? ಸೊ ಹಂಗಾಗಿ ಭಯ ಪಡೋ ಅವಶ್ಯಕತೆ ಇಲ್ಲ. ಇದ್ರ ಎಲ್ಲ ನಮ್ಮೊಳಗಡೆ ಇದೆ. ಯಾವಾಗ ನಾವು ಇದರಿಂದ ಒಂದು ಒಳ್ಳೆ ಈ ತರ ಗ್ರೂಪ್ ಮೆಡಿಟೇಷನ್ ಮಾಡಿ, ಫಸ್ಟ್ ಗ್ರೂಪ್ ಮೆಡಿಟೇಷನ್ ಮಾಡಿದ್ರೆ ಮಾತ್ರ ನಿಮ್ಗೆಲ್ಲನೂ ಕ್ಲಿಯರ್ ಆಗುತ್ತೆ ಅಂತ ಹೇಳ್ತಾ
2 ದಿನ ನನಗೆ ಒಳ್ಳೆ ಅವಕಾಶ ಕೊಟ್ಟಿದ್ದಾರೆ ಶಾಂತಲಾ ಮೇಡಮ್ಗೆ ನಾನು ಕೃತಜ್ಞತೆ ಸಲ್ಲಿಸ್ತಾ ನಿಮಗೆ ಒಂದು ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತೀನಿ. ಥ್ಯಾಂಕ್ ಯು. ಎಸ್ ಮಾಸ್ಟರ್ಸ್, ಇದೊಂದು ನೀವು ಜ್ಞಾಪಕ ಇಟ್ಕೊಳ್ಳಿ, ಯಾರೇ ಇಲ್ಲ ಎಷ್ಟೇ ಆನ್ಲೈನ್ ಅಲ್ಲಿ ನೀವು ಅಟೆಂಡ್ ಮಾಡಿದ್ರು ಸಹ ಆಫ್ಲೈನ್ ಅಲ್ಲಿ ಎಲ್ಲಾರು ಗ್ರೂಪ್ ಮೆಡಿಟೇಷನ್ಸ್ ಇತ್ತು ಅಂದ್ರೆ ಖಂಡಿತ ಅಲ್ಲಿ ಹೋಗಿ ಮಾಡಿ. ಅದು ಮಾಡೋದ್ರಿಂದ ಸಾಕಷ್ಟು ಎನರ್ಜೀಸ್ ನಿಮಗಿನ್ನ ಸಿಗ್ತಾ ಹೋಗುತ್ತೆ. ಸೊ ಗೌರಮ್ಮ ಮೇಡಮ್, ನಿಮ್ದು ಏನೇ ಪ್ರಾಬ್ಲಮ್ ಇದ್ರು ಬೇಜಾರ್ ಮಾಡ್ಕೋಬೇಡಿ, ವಾಯ್ಸ್ ಮೆಸೇಜ್ ಸರ್ಗ್ ಹಾಕಿ. ನೀವು ಗ್ರೂಪ್ ಅಲ್ಲಿ ಜೈ ಹೋ ಮೆಡಿಟೇಷನ್ ಅಲ್ಲಿ ಇದ್ದೀರಾ ಅಂದ್ರೆ ನಾನು ಅಲ್ಲಿಗೆ ನಂಬರ್ ಆ ಗ್ರೂಪ್ ಅಲ್ಲೇ ಹಾಕ್ತೀನಿ. ಎಸ್